ಕೋವಿಡ್ ಪಾಸಿಟಿವ್ ಆದಾಗ ಕೋವಿಡ್ ಸೆಕೆಂಡ್ ವೇವ್ ಈಗ ನಮಗೆ ಶುರುವಾಗಿದೆ. ಫಸ್ಟ್ ವೇವ್ ಹೋದ ವರ್ಷ ಬಂತು, ಬಟ್ ಹೋದ ವರ್ಷ ನಮಗೆ ಅಷ್ಟೊಂದು ಅಫೆಕ್ಟ್ ಆಗಲಿಲ್ಲ. ಮೋಸ್ಟ್ ಆಫ್ ದಮ್ ಎಲ್ಲ ಆಲ್ಮೋಸ್ಟ್ 95% ಆಫ್ ದಮ್ ಎಸಿಂಪ್ಟಮ್ಯಾಟಿಕ್ ಇದ್ರು. ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಯಾವುದೇ ತರಹದ ತಾಯಿಗಾಗ್ಲಿ ಮಗುಗಾಗ್ಲಿ ಯಾವುದೇ ತರಹದ ಪ್ರಾಬ್ಲಮ್ಗಳು ಕಾಣಿಸ್ಬರ್ಲಿಲ್ಲ. ಬಟ್ ಈ ಸತಿ ಸೆಕೆಂಡ್ ವೇವ್ ಏನಿದೆ ಇದು ಸ್ವಲ್ಪ ಜಾಸ್ತಿ ಗಂಭೀರವಾಗಿ ಎಫೆಕ್ಟ್ ಆಗ್ತಾ ಇದೆ. ಸೊ ಈವನ್ ಪ್ರೆಗ್ನೆಂಟ್ ಪೇಷಂಟ್ಸ್ ಕೂಡ ಬೇರೆಯವ್ರು ಹೇಗೆ ಸೀರಿಯಸ್ ಆಗಿ ಎಫೆಕ್ಟ್ ಆಗ್ತಾ ಇದ್ದಾರೋ ಅದೇ ತರ ಎಫೆಕ್ಟ್ ಆಗ್ತಾ ಇದ್ದಾರೆ. ಸೊ ಅದರಿಂದ ಸ್ವಲ್ಪ ಡಿಟ್ಯೂರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇನ್ನೊಂದು ಏನಂದ್ರೆ ಲಾಸ್ಟ್ ಟೈಮ್ ತರನೇ ಅಂತ ಎಲ್ಲ ನೆಗ್ಲೆಕ್ಟ್ ಮಾಡ್ಕೋತಾ ಇದ್ದಾರೆ. ನಂಗೆ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಗೊತ್ತು ಅವ್ರಿಗೆ ಕಾಂಟ್ಯಾಕ್ಟ್ ಇದೆ, ಯಾರೋ ಪಾಸಿಟಿವ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ, ಆಗಿದೆ, ಮೈಲ್ಡ್ ಸಿಂಪ್ಟಮ್ಸ್ ಬರ್ತಾ ಇದೆ, ಸ್ವಲ್ಪ ನೆಗಡಿ ಇದೆ, ಸ್ವಲ್ಪ ಕೆಮ್ಮು ಬರ್ತಾ ಇದೆ ಅಂದ್ರೂ ಇದು ಕೋವಿಡ್ ಅಲ್ಲ ಕೋವಿಡ್ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಒಂದು ವಾರ ಡಿನೈ ಮಾಡ್ಕೊಂಡೇ ಹೋಗ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮಗೆ ಏನಕ್ಕೆ ಪ್ರಾಬ್ಲಮ್ ಬರ್ತಾ ಇದೆ ಪ್ರೆಗ್ನೆನ್ಸಿಯಲ್ಲಿ ಅಂದ್ರೆ ಬೇಗ ಡಿಟೆಕ್ಟ್ ಮಾಡ್ಕೋತಾ ಇಲ್ಲ. ಯಾರು ಅದು ನನಗೆ ಕೋವಿಡ್ ಆಗಿದೆ ಅಂತ ಒಪ್ಕೊಳ್ಳೋ ಸ್ಟೇಜಿಗೆ ಬರ್ತಾ ಇಲ್ಲ ಇಮಿಡಿಯೇಟ್ ಆಗಿ, ಅದು ಸಿವಿಯರ್ ಆಗೋವರೆಗೂ ಕಾಯ್ತಾ ಇದ್ದಾರೆ. ಕೋವಿಡ್ ಏನಾಗುತ್ತೆ, ಅದು ಫಸ್ಟ್ 5 to 6 days ನಾರ್ಮಲ್ ಫ್ಲೂದು ಇನ್ಫೆಕ್ಷನ್ ತರನೇ ಇರುತ್ತೆ. ಈಗ ಬೇರೆ ಹೇಗೆ ವೈರಸ್ ಕೆಮ್ಮು ನೆಗಡಿ ತರ ಬರುತ್ತೋ ಅದೇ ತರ ಇನ್ಫೆಕ್ಷನ್ ಆಗಿ ಅದು ಒಂದ್ ವಾರದಲ್ಲಿ ನಮ್ಮ ಬಾಡಿ ಅದನ್ನ ಕ್ಲಿಯರ್ ಮಾಡ್ಬಿಡುತ್ತೆ. ನಮ್ಗೆ ಏನು ಸೀರಿಯಸ್ ಎಫೆಕ್ಟ್ಸ್ ಬರ್ತಾ ಇದೆಯೋ, ಈಗ ಸ್ಯಾಚುರೇಷನ್ ಡೌನ್ ಆಗೋದು ಅಥವಾ ಉಸಿರಾಡಕ್ಕೆ ತೊಂದರೆ ಆಗೋದು ಅದೆಲ್ಲ ಆಗ್ತಾ ಇರೋದು ಅದು ಇಮ್ಯೂನ್ ರಿಯಾಕ್ಷನ್ ಇಂದ. ನಮ್ಮ ಬಾಡಿ ಆ ವೈರಸ್ ನ ಫೈಟ್ ಮಾಡುವಾಗ ನಮ್ಮ ಆರ್ಗನ್ಸ್ ನ ಸ್ವಲ್ಪ ಮಟ್ಟಿಗೆ ಅದನ್ನ ಹಾಳು ಮಾಡ್ತಾ ಇದೆ. ಸೊ ಅವಾಗ ನಮ್ಮ ಬ್ಲಡ್ ವೆಸಲ್ಸ್ ಎಲ್ಲ ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ. ಲಂಗ್ಸ್ ಅಲ್ಲಿ ಕ್ಲಾಟಿಂಗ್ ಪ್ರಾಬ್ಲಮ್, ರಕ್ತ ಹೆಪ್ಪುಗಟ್ಟೋ ಪ್ರಾಬ್ಲಮ್ ಶುರುವಾಗ್ತಾ ಇದೆ. ಸೊ ಇದರಿಂದ ಅವ್ರಿಗೆ ಉಸಿರಾಡಕ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಕೋವಿಡ್ ಯಾಕೆ ಸೀರಿಯಸ್ ಆಗ್ತಾ ಇದೆ ಅಂದ್ರೆ ಅರ್ಲಿ ಡಿಟೆಕ್ಷನ್ ಆಗ್ತಾ ಇಲ್ಲ. ಅವ್ರಿಗೆ ಸಿಂಪ್ಟಮ್ಸ್ ಇದ್ರು ಟೆಸ್ಟ್ ಮಾಡಿಸ್ಕೋತಾ ಇಲ್ಲ, ಅದನ್ನ ಒಪ್ಕೊಳ್ಳೋಕೆ ರೆಡಿ ಆಗ್ತಾ ಇಲ್ಲ ಮೋಸ್ಟ್ ಆಫ್ ದ ಪೇಷಂಟ್ಸ್. ಹಾಗೇನೆ ಕೋವಿಡ್ ಗೆ ಅಂತ ಯಾವುದೇ ಔಷಧಿ ಇಲ್ಲ, ಸೊ ಬರೀ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ನ ಕೊಡ್ತಾ ಇರೋದು. ಸೊ ಈ ತರ ಔಷಧಿ ಕೊಟ್ಟಾಗ ಆಂಟಿಬಯೋಟಿಕ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಪ್ರೆಗ್ನೆಂಟ್ ವುಮೆನ್ಗೆ ಕೊಟ್ಟಾಗ ಅದು ಮಗುಗೆ ಎಫೆಕ್ಟ್ ಆಗಲ್ವಾ? ಇದರಲ್ಲಿ ಕೆಲವು ಮಿತ್ಸ್ ಇರುತ್ತೆ, ಅದನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಕೋವಿಡ್ ಅಂದ್ರೆ ಅದು ಒಂದು ವೈರಸ್. ಸೊ ನಾ ಆಗ್ಲೇ ಹೇಳ್ದಂಗೆ ಯಾವುದೇ ವೈರಲ್ ಇನ್ಫೆಕ್ಷನ್ ತರ ಇದು ಕೂಡ ನಾವೇನು ಮಾಡದೇ ಇದ್ರೆ ಬಾಡಿಯಿಂದ ಕ್ಲಿಯರ್ ಆಗತ್ತೆ. ಸೊ ನಮ್ಗೆ ಏನು ಕೋವಿಡ್ ಇನ್ಫೆಕ್ಷನ್ ಇಂದ ಪ್ರಾಬ್ಲಮ್ ಶುರುವಾಗ್ತಾ ಇದೆಯೋ ಅದು ಕೆಲವು ಸತಿ ಏನಾಗುತ್ತೆ, ನಮ್ಮ ಬಾಡಿ ಅದನ್ನ ಕ್ಲಿಯರ್ ಮಾಡುವಾಗ ವೈರಸ್ ಅದೇ ರೀತಿಯಾದ ಕೆಲವು ಅಂಶಗಳು ನಮ್ಮ ಬ್ಲಡ್ ವೆಸಲ್ಸ್ ಅಥವಾ ರಕ್ತನಾಳಗಳಲ್ಲೂ ಕಾಣಿಸ್ಕೊಳ್ಳುತ್ತೆ. ಸೊ ಅದ್ರ ಮೇಲೂ ಅಟ್ಯಾಕ್ ಮಾಡಕ್ ಶುರುವಾಗುತ್ತೆ. ಕೋವಿಡ್ ವೈರಸ್ ಜೊತೆಗೆ ನಮ್ಮ ರಕ್ತನಾಳದ ಮೇಲೂ ಅಟ್ಯಾಕ್ ಮಾಡಕ್ ಶುರುವಾಗುತ್ತೆ. ಕೆಲವ್ರಿಗೆ ಅದು ಸ್ವಲ್ಪ ತೀವ್ರ ರೀತಿಯಲ್ಲಿ ಅಟ್ಯಾಕ್ ಆದಾಗ ಬ್ಲಡ್ ಅಲ್ಲಿ ಕ್ಲಾಟಿಂಗ್ ಎಲ್ಲ ಶುರುವಾಗ್ತಾ ಹೋಗುತ್ತೆ. ಸೊ ಕ್ಲಾಟ್ ಶುರುವಾದಾಗ ಲಂಗ್ಸ್ ಅಲ್ಲಿ ಕ್ಲಾಟ್ ಆಗಕ್ ಶುರುವಾಗಿ ಅದು ನಮ್ಗೆ ಉಸಿರಾಡಕ್ಕೆ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಕೋವಿಡ್ಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ ಅಂತಲ್ಲ, ಆ ಕಾಂಪ್ಲಿಕೇಶನ್ ನ ಟ್ರೀಟ್ ಮಾಡೋಕೆ ಟ್ರೀಟ್ಮೆಂಟ್ ಇದೆ. ಕೋವಿಡ್ ಆಕ್ಚುಲಿ ಕೋವಿಡ್ ವೈರಸ್ ಬೇಗ ಕ್ಲಿಯರ್ ಆಗ್ಬಿಡತ್ತೆ. ಸೊ ಒಂದ್ ವಾರದಲ್ಲಿ ಅಥವಾ 9 days ಅಲ್ಲಿ ಅದು ಇನ್ಫೆಕ್ಟಿವ್ ಇರಲ್ಲ, ಅದು ನಮ್ಮ ಬಾಡಿಯಿಂದನೂ ಕ್ಲಿಯರ್ ಆಗ್ಬಿಡುತ್ತೆ. ಟ್ರೀಟ್ಮೆಂಟ್ ಏನಿದೆ ಅದು ನಾವು ಕಾಂಪ್ಲಿಕೇಶನ್ಸ್ ನ ಟ್ರೀಟ್ ಮಾಡಬೇಕು. ಸೊ ಸುಮ್ಮನೆ ತಗೊಳ್ಳೋದಾಗ್ಲಿ, ಆಂಟಿಬಯೋಟಿಕ್ಸ್ ತಗೊಳ್ಳೋದಾಗ್ಲಿ, ಜಿಂಕ್ ತಗೊಳ್ಳೋದಾಗ್ಲಿ, ಅದು ತಗೊಳ್ಳೋದು ಇದು ಅದೆಲ್ಲ ನಮ್ಗೆ ಏನು ಜಾಸ್ತಿ ಮಟ್ಟದ ಏನು ಹೆಲ್ಪ್ ಆಗೋದಿಲ್ಲ. ಸೊ ಸದ್ಯಕ್ಕೆ ಇವಾಗ ಟೆಸ್ಟಿಂಗ್ ಯಾವ ರೀತಿಲಿ ಮಾಡ್ತಾ ಇದೀವಿ ನಾವು? ಕೋವಿಡ್ ಟೆಸ್ಟಿಂಗ್ ನಾವು ಮೇನ್ ಆಗಿ ಆಂಟಿಜೆನ್ ಟೆಸ್ಟ್ ಮಾಡ್ತೀವಿ. ಏನಾದ್ರೂ ನಮಗೆ ಇಮಿಡಿಯೇಟ್ ಆಗಿ ನಮಗೆ ಡಿಟೆಕ್ಟ್ ಮಾಡಬೇಕು ಅಂದ್ರೆ ಆಂಟಿಜೆನ್ ಟೆಸ್ಟ್ ಅಂತ ಬರುತ್ತೆ. ಸೊ ಅದು ಅಷ್ಟೊಂದು ಸೆನ್ಸಿಟಿವ್ ಇರಲ್ಲ, ಅಂದ್ರೆ ಕೆಲವು ಸತಿ ಪಾಸಿಟಿವ್ ಇದ್ರೂ ಅದು ನೆಗೆಟಿವ್ ತೋರಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಂಟಿಜೆನ್ ಅಂದ್ರೆ ಅದು ಕೋವಿಡ್ ಒಂದು ಕಣನ ನಾವು ಜಸ್ಟ್ ಥ್ರೋಟಲ್ಲಿ ಹಾಕಿ ಅದು ಒಂದು ಕಿಟ್ ತರ ಇರುತ್ತೆ, ಅದ್ರಲ್ಲಿ ಡಿಪ್ ಮಾಡಿದ್ರೆ ಅದು 2 ಲೈನ್ ತೋರಿಸಿದ್ರೆ ಅದು ಪಾಸಿಟಿವ್ ಇರುತ್ತೆ. ಅಂದ್ರೆ ಇಮಿಡಿಯೇಟ್ ಶಾರ್ಟ್ ಕಟ್ ಮೆಥಡ್ ತರ ಅದು. ಕಂಪ್ಲೀಟ್ ಆಗಿ ಆಕ್ಚುಯಲ್ ಡಯಾಗ್ನೋಸಿಸ್ ಮಾಡ್ಬೇಕಂದ್ರೆ RT-PCR ಅಥವಾ CB-NAT ಅಂತ ಟೆಸ್ಟ್ ಮಾಡ್ತೀವಿ. RT-PCR ಅಂದ್ರೆ ಈ ಗಂಟ್ಲಿಂದ ಒಂದು ಸ್ವಾಬ್ ತಗೊಂಡು ಅದನ್ನ ನಾವು PCR ಅಂತ ಟೆಸ್ಟ್ ಮಾಡ್ತೀವಿ. PCR ಮೆಥಡ್ ಅಲ್ಲಿ ತುಂಬಾ ಚಿಕ್ಕ ವೈರಾಣು ಕಣಗಳಿದ್ರು ಅದು ಡಿಟೆಕ್ಟ್ ಮಾಡುತ್ತೆ. ಸೊ ಇವಾಗ ಪಾಸಿಟಿವ್ ಅಂತ ಬಂದಾಗ ಅಂದ್ರೆ ಪ್ರೆಗ್ನೆನ್ಸಿ ತಗೊಂಡಾಗ ಮೊದಲನ 3 ತಿಂಗಳಲ್ಲಿ ಯಾವ ತರ ಅದಕ್ಕೆ ಎಫೆಕ್ಟ್ ಆಗಬಹುದು? ಪ್ರೆಗ್ನೆನ್ಸಿಯಲ್ಲಿ ಮೊದಲ 3 ತಿಂಗಳು ಏನಂದ್ರೆ ಮಗು ಬೆಳೀತಾ ಇರುತ್ತೆ, ಆ ಟೈಮಲ್ಲಿ ಎಲ್ಲ ಆರ್ಗನ್ಸು ಡೆವಲಪ್ ಆಗ್ತಾ ಇರುತ್ತೆ. ಸೊ ನಮಗೆ ಮೇನ್ ವರಿ ಏನು ಅಂತಂದ್ರೆ ಮಗುಗೆ ಏನಾದರೂ ಅಂಗಾಂಗಗಳು ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತಾ ಅಥವಾ ಅಬ್ನಾರ್ಮಲ್ ಆಗಿ ಬೆಳೆಯೋ ಚಾನ್ಸಸ್ ಇರುತ್ತಾ ಅಂತ, ನ್ಯೂನತೆ ಬರೋ ಚಾನ್ಸಸ್ ಇರುತ್ತಾ ಅಂತ ಸ್ವಲ್ಪ ಕನ್ಸರ್ನ್ ಇದೆ. ಬಟ್ ಇದು ಹೊಸ ಕಾಯಿಲೆ ಆಗಿರೋದ್ರಿಂದ ನಮ್ಗೆ ಅಷ್ಟೊಂದು ಸ್ಟಡೀಸು ಸಿಕ್ಕಿಲ್ಲ ಇನ್ನ. ಬಟ್ ಸೋಫಾರ್ ಆತರ ನ್ಯೂನತೆಗಳಾಗ್ಲಿ ಅಥವಾ ಕಂಜನೈಟಲ್ ಅಬ್ನಾರ್ಮಲಿಟೀಸ್ ಏನಾಗ್ಲಿ ಅದು ನಮ್ಗೆ ಕಾಣಿಸ್ತಾ ಇಲ್ಲ, ಪ್ರೆಗ್ನೆನ್ಸಿಯಲ್ಲಿ ಅಫೆಕ್ಟ್ ಆಗದೆ ಇರೋ ತರ ಇಲ್ಲ. ಬಟ್ ಥಿಯರಿಟಿಕಲಿ ಎಸ್, ತಾಯಿಗೆ ಬಂದ್ರೆ ಮಗುಗೆ ಹೋಗೋ ಚಾನ್ಸಸ್ ಇರುತ್ತೆ. ಬಟ್
ಸೋಫಾರ್ ನಾವು ನೋಡಿರೋ ಪ್ರಕಾರ ತುಂಬಾ ಕಡಿಮೆ ಆ ಚಾನ್ಸಸ್. ಓಕೆ ಓಕೆ. ಸೊ ಇದು ಮೊದಲನೇ ತ್ರೈಮಾಸಿಕದಲ್ಲಾಯಿತು. ಇನ್ನು 3 ತಿಂಗಳಿಂದ 6 ತಿಂಗಳ ಅವಧಿಯಲ್ಲಿ ಆರ್ಗನ್ಸ್ ಡೆವಲಪ್ ಆಗುತ್ತೆ, ಹಾಗೆ ಮಗುವಿನ ಬೆಳವಣಿಗೆ ಹೆಚ್ಚಿರುತ್ತೆ. ಈ ಸಂದರ್ಭದಲ್ಲಿ ತಾಯಿ ಕೋವಿಡ್ ಪಾಸಿಟಿವ್ ಆದಾಗ ಮಗು ಮೇಲೆ ಪರಿಣಾಮ ಹೇಗಿರುತ್ತೆ? ತಾಯಿ ಕೋವಿಡ್ ಪಾಸಿಟಿವ್ ಆದ ತಕ್ಷಣ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಬಟ್ ಸಿವಿಯರ್ ಪ್ರಾಬ್ಲಮ್ಸ್ ಆದಾಗ ನಾ ಹೇಳ್ದಂಗೆ ಅದು ಬ್ಲಡ್ ಕ್ಲಾಟ್ ಆಗೋಕೆ ಶುರುವಾದ್ರೆ ಈವನ್ ಪ್ಲಾಸೆಂಟಾ ಅಥವಾ ಮಗುಗೆ ನಾವೆಲ್ಲಿ ರಕ್ತನಾಳ ಹೋಗುತ್ತೋ, ಮಗುಗೆ ತಾಯಿಯಿಂದ ಮಗು ಹೋಗೋ ಇದ್ರಲ್ಲೂ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ತುಂಬಾ ಸತಿ ಮಗು ಹೊಟ್ಟೆ ಒಳಗಡೆನೆ ಹೋಗ್ಬಿಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ತರ ಪ್ರಾಬ್ಲಮ್ಸ್ ನಾವು ತುಂಬಾ ಕಾಣ್ತಾ ಇದೀವಿ. ಅಂದ್ರೆ 2 ದಿನ ಮುಂಚೆ ಮಗು ಚೆನ್ನಾಗಿತ್ತು, ಸಡನ್ ಆಗಿ ಮಗು ಹೊಟ್ಟೋಗ್ಬಿಟ್ಟಿರುತ್ತೆ, ಹಾರ್ಟ್ ಬೀಟ್ ಹೊಟ್ಟೋಗಿರುತ್ತೆ. ಸೊ ಮೇನ್ ಆಗಿ ಮಗು ತಾಯಿ ಡಿಟ್ರಿಯೇಟ್ ಆಗ್ತಾ ಇದಾರೆ ಅಂದ್ರೆ ನಾವು ಸ್ವಲ್ಪ ಥರ್ಡ್ 3ನೇ ಮಾಸಿಕದಲ್ಲಿದ್ರೆ ಆದಷ್ಟು ನಾವೇನಾದ್ರೂ ಬೇಗ ಡೆಲಿವರಿ ಮಾಡ್ಬೋದಾ, ಮಗುನ ಉಳಿಸ್ಬೋದಾ ಅಂತ ನೋಡ್ಕೋಬೇಕಾಗತ್ತೆ, ಎಸ್ಪೆಷಲಿ ತಾಯಿ ಡಿಟ್ರಿಯೇಟ್ ಆಗ್ತಾ ಇದ್ರೆ. ಬಟ್ ಮೈಲ್ಡ್ ಇನ್ಫೆಕ್ಷನ್ ಇದ್ರೆ, ಸಿಂಪಲ್ ಆಗಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಜಸ್ಟ್ ಮಾನಿಟರ್ ಮಾಡ್ಕೊಂಡ್ರೆ ಆಯ್ತು, ಮಗು ಮೂವ್ಮೆಂಟ್ಸ್ ಎಲ್ಲ ಗಮನ ಇಟ್ಕೊಂಡ್ರೆ ಸಾಕಾಗತ್ತೆ. ಓಕೆ. ಹಾಗೆ 3ನೇ ತ್ರೈಮಾಸಿಕಕ್ಕೆ ಬಂದಾಗ ಅಂದ್ರೆ ಸಂಪೂರ್ಣವಾಗಿ ಕಾಲಾವಧಿ ಮುಗ್ದಿರತ್ತೇನೆ, ಡೆಲಿವರಿಗೆ ಡ್ಯೂ ಇರಬೇಕು, ಆ ಸಂದರ್ಭದಲ್ಲಿ ಕೋವಿಡ್ ಪಾಸಿಟಿವ್ ಆದ್ರೆ ತಾಯಿಗೆ ಮಗುಗೆ ಇಂಪ್ಯಾಕ್ಟ್ ಹೆಂಗಿರುತ್ತೆ? ಏನಾದ್ರು ಮಗುಗೆ ಅಂತ ನಾ ಹೇಳ್ದಂಗೆ ಅದೇ ಕ್ಲಾಟಿಂಗ್ ಪ್ರಾಬ್ಲಮ್ ಬಿಟ್ಟು ಅದೇನು ಇರೋದಿಲ್ಲ. ಸೊ ಮಗುದು ಮೂವ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಬಟ್ ಅವಾಗ ಡೈಲಮಾ ಏನಾಗುತ್ತೆ ಅಂದ್ರೆ, ಈಗ ಆಲ್ಮೋಸ್ಟ್ ಇನ್ನೇನು 1 ವಾರ ಡ್ಯೂ ಇರುತ್ತೆ. ಸೊ ಡೆಲಿವರಿ ಮಾಡಬೇಕಾ ಅಥವಾ ಕೋವಿಡ್ ನೆಗೆಟಿವ್ ಆಗೋವರೆಗೂ ವೆಯ್ಟ್ ಮಾಡಬೇಕಾ ಅನ್ನೋದು ಡೈಲಮಾ ಆಗುತ್ತೆ. ವೈದ್ಯರಿಗೂ ಅಷ್ಟೇನೆ, ಈವನ್ ಪೇಷಂಟ್ಸ್ಗೂ ಅಷ್ಟೇನೆ, ಇವಾಗಲೇ ಹೋಗ್ಬೇಕಾ ನಾನು ಅಥವಾ ಇದೆಲ್ಲ ಮುಗಿದ್ಮೇಲೆ ಹೋಗ್ಬೇಕಾ ಅನ್ನೋದು ಡೈಲಮಾ ಆಗುತ್ತೆ. ಸೊ ಅದು ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅದು ನೋಡ್ಕೊಂಡು ನಾವು ಡಿಸೈಡ್ ಮಾಡಬೇಕಾಗತ್ತೆ. ಏನಾದರೂ ಇಂಡಿಕೇಶನ್ ಇದ್ದು ತಾಯಿ ಸ್ವಲ್ಪ ಡಿಟ್ರಿಯೇಟ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ ಬಂದ್ರೆ ನಾವು ಸ್ವಲ್ಪ ಬೇಗನೆ ಇಂಟರ್ವ್ಯೂನ್ ಮಾಡಿ ಡೆಲಿವರಿ ಮಾಡಬೇಕಾಗತ್ತೆ. ಸೊ ಮಗುಗೆ ಆಸ್ ಸಚ್ ಟ್ರಾನ್ಸ್ಮಿಷನ್ ಅದೇನಿದ್ರು ಡ್ರಾಪ್ಲೆಟ್ಸ್ ಇಂದ ಹೋಗುತ್ತೆ, ಪ್ಲಾಸೆಂಟಾ ಇಂದ ಆಗಲಿ ಅಥವಾ ಹೊಟ್ಟೆ ಒಳಗಡೆ ಮಗುಗೆ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಓಕೆ ಓಕೆ. ಹಾಗೆ ಡೆಲಿವರಿ ಆದ್ಮೇಲೆ ಬ್ರೆಸ್ಟ್ ಫೀಡಿಂಗ್ಗೆ ಬಂದಾಗ ಎಷ್ಟು ಸುರಕ್ಷಿತ ಅದು? ಅಂದ್ರೆ ಈ ಸಂದರ್ಭದಲ್ಲಿ ತಾಯಿಗೂ ಒಂಥರ ಡೈಲಮಾ ಇರುತ್ತೆ, ಮಾಡ್ಬೋದಾ ಮಾಡಬಾರ್ದಾ ಅಂತ. ಆ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಅದು ಬ್ರೆಸ್ಟ್ ಫೀಡಿಂಗ್ ಮಾಡೋದು ನಾವು ತಾಯಿಯ ಜೊತೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕಾಗತ್ತೆ. ಬ್ರೆಸ್ಟ್ ಫೀಡಿಂಗ್ ಮಾಡೋದು ತುಂಬ ಮುಖ್ಯ ಮಗುಗೆ. ಅಟ್ ದ ಸೇಮ್ ಟೈಮ್ ನಾವು ಇನ್ಫೆಕ್ಷನ್ ಮಗುಗೆ ಹರಡದೇ ಇರೋ ಥರನೂ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಈಗ ತಾಯಿಗೆ ಪಾಸಿಟಿವ್ ಬಂದು ಅಥವಾ ಫೀವರ್ ಬಂದು 10 ದಿನದ ಮೇಲಾಗಿದ್ರೆ ಫೀಡ್ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಮಾಸ್ಕ್ ಹಾಕೊಂಡು ನೀಟಾಗಿ ಕೈಯೆಲ್ಲ ವಾಶ್ ಮಾಡಿಕೊಂಡು ಫೀಡ್ ಮಾಡ್ಬೋದು. ಈವನ್ ಆದಷ್ಟು ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಸೊ ಬೈ ಚಾನ್ಸ್ ಏನಾದರೂ 10 ದಿನದ ಒಳಗಡೆ ಇದ್ದು ಪ್ಲಸ್ ತಾಯಿಗೂ ಇನ್ನೂ ಸಿಂಪ್ಟಮ್ಸ್ ಇದ್ದು ಕೆಮ್ಮು ಕಫ ಎಲ್ಲ ಇನ್ನೂ ಬರ್ತಾ ಇದೆ ಅಂದರೆ ಅವಾಗ ಸ್ವಲ್ಪ ಟ್ರಾನ್ಸ್ಮಿಷನ್ ರೇಟ್ಸ್ ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ಮಗುಗೆ ಫೀಡ್ ಮಾಡಬೇಕಂದ್ರೆ ಅದು ಒಂದು ಆಪ್ಷನ್ ಏನಿರುತ್ತೆ ಅಂದರೆ ಎಕ್ಸ್ಪ್ರೆಸ್ ಮಾಡಿ ಕೊಡ್ಬೋದು. ಎದೆ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಅದನ್ನು ಬೇರೆಯವರು ಯಾರಾದರೂ ಮಗುಗೆ ಕೊಡ್ಬೋದು. ಸೊ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಕೋವಿಡ್ ವೈರಸ್ ತಾಯಿ ಹಾಲಲ್ಲಿ ಇರೋದಿಲ್ಲ. ಟ್ರಾನ್ಸ್ಮಿಷನ್ ಏನಿದ್ರು ತಾಯಿ ಉಸಿರಾಡುವಾಗ ಅಥವಾ ಅದರಿಂದ ಬರೋ ಡ್ರಾಪ್ಲೆಟ್ಸ್ ಇಂದ ಮಾತ್ರ ಆಗೋದು. ಸೊ ಬ್ರೆಸ್ಟ್ ಮಿಲ್ಕ್ ಇಂದ ಆಗೋದಿಲ್ಲ. ಓಕೆ. ಮತ್ತೊಂದು ಭಯ ಏನಿರುತ್ತೆ ಅಂದ್ರೆ ಹಾಸ್ಪಿಟ್ಲ್ಗೆ ಹೋಗ್ಬೋದಾ ಈ ಸಂದರ್ಭದಲ್ಲಿ? ಈವನ್ ಜನರಲ್ ಚೆಕಪ್ಸ್ಗೆ ಹಾಸ್ಪಿಟಲ್ಗೆ ಹೋಗೋದು ತುಂಬಾನೇ ರಿಸ್ಕಿ ಅಂತ ಅನ್ಸುತ್ತೆ. ಸೊ ಇದರಿಂದ ಸಾಕಷ್ಟು ಜನನ ಮನೇಲೇ ಇದ್ದು ಕಾಂಪ್ಲಿಕೇಶನ್ ಆಗಿರುವಂತಹ ಸಾಧ್ಯತೆ ಇದೆ. ಸೊ ಈ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರು ಟೆಸ್ಟ್ಗೆ ಹೋಗೋದಾಗಿರ್ಬೋದು ಅಥವಾ ಹಾಸ್ಪಿಟಲ್ಗೆ ಹೋಗೋದಾಗಿರ್ಬೋದು ಎಷ್ಟು ಸೂಕ್ತ ಹಾಗೆ ಕ್ಷೇಮ? ಸಿಂಪ್ಟಮ್ಸ್ ಇದ್ರೆ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು. ಯಾವುದೇ ಸಂದರ್ಭದಲ್ಲಾದರೂ ಸಿಂಪ್ಟಮ್ಸ್ ಇದ್ರೆ ಅಥವಾ ಕೆಮ್ಮು ನೆಗಡಿ ಈವನ್ ಚಿಕ್ಕ ಇದ್ರು ಗಂಟ್ಲು ಕೆರ್ತಾ ಇರ್ಬೋದು, ಕೆಲವು ಸತಿ ಈವನ್ ಅದೇನೂ ಇರೋದಿಲ್ಲ, ಸುಮ್ಮನೆ ಲೂಸ್ ಮೋಷನ್ ಥರನೂ ಇರ್ಬೋದು ಕೋವಿಡ್. ಸೊ ಆ ಥರ ಏನಾದರೂ ಅಬ್ನಾರ್ಮಲ್ ಇದ್ದು ತುಂಬ ದಿನದಿಂದ ಬರ್ತಾ ಇದೆ, ನಮಗೆ ಸ್ವಲ್ಪ ಡೌಟ್ ಇದೆ ಅಂದರೆ ಹೋಗಿ ಟೆಸ್ಟ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ. ಅದು ಬಿಟ್ಟರೆ ಈಗ ನಾರ್ಮಲ್ ಎಲ್ಲ ಚೆನ್ನಾಗಿರೋರು ಆಸ್ಪತ್ರೆಗೆ ಹೋಗಿ ಪ್ರೆಗ್ನೆನ್ಸಿ ಚೆಕ್ ಮಾಡಿಸ್ಬೇಕಾ ಬೇಡವಾ ಮನೇಲೇ ಇರಬೇಕಾ ಅನ್ನೋದು ತುಂಬ ಡೈಲಮಾ. ಸೊ ಹಾಗಾಗಿ ಆದಷ್ಟು ನಿಮ್ಮ ಡಾಕ್ಟರ್ ಜೊತೆ ಆದಷ್ಟು ಫೋನ್ ಮಾಡಿ ಕಾಂಟ್ಯಾಕ್ಟಲ್ಲಿರಿ. ಅದು ಮಂತ್ಲಿ ಚೆಕಪ್ಸ್ ಹೇಗಿರುತ್ತೋ ಅದು ಆದಷ್ಟು ಮಾತಾಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಕೊಂಡು ಫೋನಲ್ಲೇ ಅಡ್ವೈಸ್ ತಗೋಬಹುದು. ಸೊ ಈವನ್ ಸ್ಕ್ಯಾನ್ಗಳನ್ನ ಕೂಡ ನಾವು ಮಿನಿಮಲ್ ಇಟ್ಕೊಂಡಿದ್ದೀವಿ. ಈಗ 3rd ಮಂತಲ್ಲಿ ಒಂದು ಸ್ಕ್ಯಾನ್ ಮಾಡ್ತೀವಿ, 5th ಮಂತಲ್ಲಿ ಒಂದು ಸ್ಕ್ಯಾನ್ ಮಾಡ್ತೀವಿ. ಅದು ಬಿಟ್ಟರೆ ಇನ್ನು ಲಾಸ್ಟ್ 3ನೇ ಮಾಸಿಕದಲ್ಲಿ ಏನಿರುತ್ತೆ ಅವಾಗ ಮಾತ್ರ ಮಾಡ್ಕೋತೀವಿ. ಈವನ್ ವಿಸಿಟ್ಸ್ನ ಕೂಡ ಕಟ್ ಡೌನ್ ಮಾಡ್ಬೋದು. ಸೊ ಎಲ್ಲ ಚೆನ್ನಾಗಿದೆ ಅಂದರೆ ಯೂಶ್ವಲಿ 5 ತಿಂಗಳಾದ್ಮೇಲೆ ಮಗು ಮೂವ್ಮೆಂಟ್ಸ್ ಎಲ್ಲ ಗೊತ್ತಾಗ್ತಾ ಇರುತ್ತೆ ತಾಯಿಗೆ. ಸೊ ಮಗು ಮೂವ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ಬೇರೆ ಏನು ರಿಸ್ಕ್ ಫ್ಯಾಕ್ಟರ್ ಇಲ್ಲ ಅಂತಂದ್ರೆ ಅವರು ಅದನ್ನ ಮಾನಿಟರ್ ಮಾಡಿಕೊಂಡು ನಂಬರ್ ಆಫ್ ವಿಸಿಟ್ಸ್ನ ಕಟ್ ಮಾಡ್ಬೋದು. 1 ತಿಂಗಳು ಬದಲು 1.5 ತಿಂಗಳಾದ್ಮೇಲೆ ಹೋಗ್ಬೋದು. ಬಟ್ ಏನಂದ್ರೆ ಇಂಡಿವಿಜುವಲೈಸ್ ಮಾಡಬೇಕು, ಇದು ಗೈಡ್ಲೈನ್ಸ್ ತರ ಕೊಡೋಕ್ಕಾಗಲ್ಲ. ಸೊ ಅವ್ರ ಡಾಕ್ಟರ್ ಜೊತೆ ಅವರು ಫೋನಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಸೊ ಅದ್ರ ಪ್ರಕಾರ ದೇ ಕ್ಯಾನ್ ಕಟ್ ಡೌನ್ ದ ನಂಬರ್ ಆಫ್ ವಿಸಿಟ್ಸ್. ಸೊ ಎಲ್ಲರೂ ಹಾಸ್ಪಿಟಲ್ಗೆ ಹೋಗಿ ಮಾಡ್ಕೊಳ್ಳೋದು ಬೇಕಾಗಿರಲ್ಲ. ಓಕೆ. ಹಾಗೆ ಇವಾಗ ವ್ಯಾಕ್ಸಿನೇಷನ್ ಮಸ್ಟ್ ಅಂಡ್ ಶುಡ್, ವ್ಯಾಕ್ಸಿನೇಷನ್ ಡ್ರೈವ್ಗಳು ಜಾಸ್ತಿ ಆಗ್ತಾ ಇದೆ. ಗರ್ಭಿಣಿ ಮಹಿಳೆಯರು ಲಸಿಕೆ ತಗೊಳ್ಳೋದು ಕ್ಷೇಮನ? ತಗೋಬಹುದಾ? ಮಗುಗೆ ಇದರಿಂದ ಏನು ಎಫೆಕ್ಟ್ ಆಗಲ್ವಾ?
ವ್ಯಾಕ್ಸಿನ್ಸ್ ಅಂದ್ರೆ ನಮಗೆ ಈಗ ತುಂಬಾ ತರದ ವ್ಯಾಕ್ಸಿನ್ಸ್ ಇದೆ. US ಅಲ್ಲಿ ಬೇರೆ ತರ ಇದೆ, ನಮ್ಮಲ್ಲಿ ಇರೋದು ಬೇರೆ ವ್ಯಾಕ್ಸಿನ್ಸ್ ಇದೆ. ಬಟ್ ಸ್ಟಡೀಸ್ ಇನ್ನ ಅಡಿಕ್ವೇಟ್ ಆಗಿ ಆಗಿಲ್ಲ, ಅದು ಸೇಫ್ಟಿ ಎಷ್ಟು ಮಟ್ಟಿಗೆ ಸೇಫ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಸಿವಿಯರ್ ಇನ್ಫೆಕ್ಷನ್ ಇದ್ದಾಗ ಕೊಡೋದು ಆಕ್ಚುಲಿ ಪ್ರೊಟೆಕ್ಟ್ ಮಾಡೋದು ಮೋರ್ ಇಂಪಾರ್ಟೆಂಟ್. ಬಟ್ ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿ ನಮಗೆ ಇರೋ 2 ವ್ಯಾಕ್ಸಿನ್, ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಏನಿದೆ ಅದನ್ನ ಗವರ್ಮೆಂಟ್ ಇನ್ನೂ ಅಪ್ರೂವ್ ಮಾಡಿಲ್ಲ ಪ್ರೆಗ್ನೆಂಟ್ ಪೇಷಂಟ್ಸ್ ಅಲ್ಲಿ ಕೊಡೋದಕ್ಕೆ. ಬಟ್ ಸೋ ಫಾರ್ ಅಬ್ರಾಡ್ ಎಲ್ಲ ನೋಡಿದಾಗ ಯೂಶಲಿ ಪ್ರೆಗ್ನೆನ್ಸಿಯಲ್ಲಿ ಕೊಡ್ತಾ ಇದ್ದಾರೆ ಅವರು, ಅವ್ರಿಗೆ ತಾಯಿ ಮೇಲೆ ಅಥವಾ ಮಗು ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋ ತರ ಇಲ್ಲ ಅದು. ಮೋಸ್ಟ್ ಪ್ರಾಬ್ಲಿ ಇನ್ ಸ್ವಲ್ಪ ದಿನ ಬಿಟ್ಟು ಗವರ್ಮೆಂಟ್ ಇಲ್ಲೂ ಅಪ್ರೂವ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಒಂದ್ ಕರೆ ಇದೆ ಡಾಕ್ಟರ್, ನೋಡೋಣ. ಸುಧಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ ಪ್ರಶ್ನೆ ಕೇಳಿ. ನಮಸ್ತೆ ಡಾಕ್ಟರ್. ನಮಸ್ತೆ ಸುಧಾ. ನಾವೀಗ 7 months ಇದೀವಿ. ಒಂದೇನು ಅಂದ್ರೆ ನಮ್ಗೆ ಬೇಕಾಗಿರೋದು ಅಕಸ್ಮಾತ್ ಏನಾದ್ರು 9 month ಅಲ್ಲಿ ಏನಾದ್ರು ನಮ್ಗೆ ಕೊರೋನಾ ಬಂದ್ರೆ ಲೈಕ್ ಆ ಪ್ರೊಸೀಜರ್ ಗೊತ್ತಾಗಬೇಕು. ಯಾಕಂದ್ರೆ ಒಂದೊಂದ್ ಹಾಸ್ಪಿಟಲ್ ಒಂದೊಂದ್ ತರ ಹೇಳ್ತಿದ್ದಾರೆ. ಇಲ್ಲ, ನಿಮ್ಗೆ ಕರೋನಾ ಬಂದ್ರೆ ಅಂದ್ರೆ ಫಸ್ಟ್ ಸಿಂಪ್ಟಮ್ಸ್ ಬಂದ ತಕ್ಷಣ ಫಸ್ಟ್ ಟೆಸ್ಟ್ ಮಾಡ್ಕೋಬೇಕು. ಈಗ ಟೆಸ್ಟ್ ಎಲ್ಲಾ ಕಡೆ ಅವೈಲೇಬಿಲಿಟಿ ಇದೆ, RT-PCR ಮಾಡಿಸ್ಕೊಳ್ಳಿ. ಒಂದ್ಸತಿ RT-PCR ಒಂದ್ ನಿಮಿಷ, RT-PCR ಮಾಡಿದ್ರೆ 3 days ವೇಟ್ ಮಾಡ್ಬೇಕಾಗುತ್ತೆ. ರೀಸೆಂಟ್ ನಾವು ನ್ಯೂಸ್ ಅಲ್ಲಿ ನೋಡಿದ್ವಿ, ಒಂದ್ ಮಗು ಟೆಸ್ಟ್ ಮಾಡ್ತಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ದಂಗೆ ಆ ಮಗು ಹಾಗೆ. ಅದು ಯಾವಾಗ ಆಗ್ತಾ ಇದೆ ಅಂದ್ರೆ ಸೀರಿಯಸ್ ಆದಾಗ ಮಾಡಕ್ ಹೋದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಕೆಮ್ಮು, ನೆಗಡಿ, ಜ್ವರ ಅಥವಾ ಯಾವುದೇ ತರ ಗಂಟ್ಲು ಕೆರ್ತಾ ಇರ್ಬೋದು, ಸಿಂಪಲ್ ಸಿಂಪ್ಟಮ್ಸ್ ಬಂದಾಗ್ಲೂ ನೀವು ಹೋಗಿ ಟೆಸ್ಟ್ ಮಾಡ್ಕೋಬೇಕು. ಹೈ ಡಿಗ್ರಿ ಆಫ್ ಸಸ್ಪಿಷನ್ ಇರಬೇಕು. ಗವರ್ಮೆಂಟ್ ರೂಲ್ಸ್ ಮಾಡಿದ್ಯಾ ಲೈಕ್ ಅದು ಲೈಕ್ ಅಲ್ಲ, ಪಾಸಿಟಿವ್ ಬಂದ್ಮೇಲೆ ಒಂದು ಗವರ್ಮೆಂಟ್ ಥ್ರೂ ಹೋಗ್ಬೋದು. ಇನ್ನ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲೂ ಫೆಸಿಲಿಟೀಸ್ ಇರುತ್ತೆ ನೋಡೋದಕ್ಕೆ. ಸೊ ಯಾವುದೇ ಕೋವಿಡ್ ಆಸ್ಪತ್ರೆಯಲ್ಲಾಗ್ಲಿ ಅಥವಾ ಗವರ್ಮೆಂಟ್ ಫೆಸಿಲಿಟಿಯಲ್ಲಾಗ್ಲಿ ಫೀವರ್ ಕ್ಲಿನಿಕ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಎವ್ಯಾಲ್ಯೂಯೇಟ್ ಮಾಡಿ ನಿಮ್ಗೆ ಏನೇನು ಅವಶ್ಯಕತೆ ಇದೆಯೋ ಎಲ್ಲದೂ ಕೊಡ್ತಾರೆ. ಅದು ಎಲ್ಲ ಹಾಸ್ಪಿಟಲ್ಸ್ ಅಲ್ಲೂ ಇರುತ್ತೆ. ಗವರ್ಮೆಂಟ್ PHC ಇಂದ ಹಿಡ್ಕೊಂಡು ಗವರ್ಮೆಂಟ್ ಹಾಸ್ಪಿಟಲ್ಸ್, KC ಜನರಲ್ ಹಾಸ್ಪಿಟಲ್ ಎಲ್ಲ ಹಾಸ್ಪಿಟಲಲ್ಲೂ ಇರುತ್ತೆ. ಈವನ್ ಪ್ರೈವೇಟ್ ಹಾಸ್ಪಿಟಲ್ಸ್ ಯಾರ್ಯಾರು ಕೋವಿಡ್ಗೆ ಕೇರ್ ಮಾಡ್ತಾ ಇದ್ದಾರೋ ಅವರೆಲ್ಲ OPD ಅಲ್ಲಿ ಒಂದು ಫೀವರ್ ಕ್ಲಿನಿಕ್ ಅಂತ ಮಾಡಿರ್ತಾರೆ. ಸೊ ಅಲ್ಲಿ ಹೋಗಿ ಬಗ್ಗೆ ಏನಾದ್ರು ಹೇಳ್ತೀರಾ? ಈ ಲಾಸ್ಟ್ 3 months ಅಲ್ಲಿ ಇರೋರಿಗೆ, 3rd trimester ಅಲ್ಲಿ ಇರೋರಿಗೆ ವ್ಯಾಕ್ಸಿನೇಷನ್ ತಗೊಳ್ಬಹುದು ಅಂತ ಹೇಳ್ತಾರೆ. ವ್ಯಾಕ್ಸಿನೇಷನ್ ಆಕ್ಚುಲಿ ಏನು ಸೈಡ್ ಎಫೆಕ್ಟ್ಸ್ ಏನು ಗೊತ್ತಾಗಿಲ್ಲ ಸೋ ಫಾರ್ ಕೊಟ್ಟಿರೋದ್ರಲ್ಲಿ. ಬಟ್ ಇಂಡಿಯಾದಲ್ಲಿ ಗವರ್ಮೆಂಟ್ ಇನ್ನ ಅಪ್ರೂವ್ ಮಾಡಿಲ್ಲ ಪ್ರೆಗ್ನೆನ್ಸಿ ಪೇಷಂಟ್ಸ್ಗೆ. ಸೊ ಅಲ್ಲಿವರೆಗೆ ತಗೊಳಕ್ ಆಗೋದಿಲ್ಲ ಅಥವಾ ಕೊಡೋದಕ್ಕೂ ಆಗೋದಿಲ್ಲ. ಸೊ ಅಪ್ರೂವಲ್ ಬಂದ್ಮೇಲೆ ನಾವು ಕೊಡೋಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ. ಸೊ ಅದೇ ಬಹಳಷ್ಟು ಮಾಹಿತಿ ಇಲ್ಲದೆ ಇರೋದ್ರಿಂದ ಭಯನೂ ಜಾಸ್ತಿ ಆಗಿದೆ ಜನಗಳಲ್ಲಿ. ಸಾಮಾನ್ಯವಾಗಿ ನಿಮ್ಮ ಹತ್ರ ಬರುವಂತಹ ಪೇಷಂಟ್ಸ್ಗಳಿಗೆ ನೀವು ಯಾವ ರೀತಿ ಅಡ್ವೈಸ್ ಮಾಡ್ತೀರಾ ಈ ಸಂದರ್ಭದಲ್ಲಿ? ಇವಾಗ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟೇ ಆಗಿರ್ಬೋದು ಅಥವಾ ಗರ್ಭ ಧರಿಸಬೇಕು ಅಂತ ಪ್ಲಾನ್ ಮಾಡ್ತಿರೋರಾಗಿರ್ಬೋದು, ಈ ಸಂದರ್ಭ ಸರಿಯಾಗಿದೆಯಾ, ಸೂಕ್ತವಾಗಿದೆಯಾ, ಅಥವಾ ಇನ್ನೂ ಒಂದು 3 ವರ್ಷ ಈ ಥರದ್ದು ಅಂದರೆ ನಿಮ್ಗೇನ್ ಅನ್ಸುತ್ತೆ? 3 ವರ್ಷ ಪೋಸ್ಟ್ಪೋನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಈಗ ವ್ಯಾಕ್ಸಿನ್ ಅವೈಲೇಬಲ್ ಇರೋದ್ರಿಂದ ಅಟ್ಲೀಸ್ಟ್ 2 ಡೋಸಸ್ ಮುಗಿಸ್ಕೊಂಡು ಅವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಬಟ್ ಆಲ್ರೆಡಿ ಪ್ರೆಗ್ನೆನ್ಸಿ ಇದ್ದು ಹೋಗ್ತಾ ಇರೋರಿಗೆ ಅದು ಎಲ್ಲ ಪ್ರಿಕಾಷನ್ಸ್ ತಗೊಂಡು ಅವ್ರ ಮುಂದೆ ಹೋಗ್ಬೇಕಾಗತ್ತೆ. ಸೊ ಅಂತವ್ರಿಗೆ ನಾವು ಟರ್ಮಿನೇಟ್ ಮಾಡಿ ಅಥವಾ ಕೋವಿಡ್ ಬಂದ್ರೂ ನಮ್ಗೆ ಟರ್ಮಿನೇಟ್ ಮಾಡಿ ಅಂತ ಹೇಳೋದಿಲ್ಲ. ಓಕೆ, ಅದೇ ಮುಂದಿನ ಪ್ರಶ್ನೆ ಅದೇ ಇತ್ತು. ಯಾವ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡಲು ನೀವು ಸೂಚಿಸ್ತೀರಾ? ಕೋವಿಡ್ಗೋಸ್ಕರ ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಮೋಸ್ಟ್ ಆಫ್ ದಮ್ ನಾವು ಎಸ್ಪೆಷಲಿ ಸೆಕೆಂಡ್ ವೇವ್ ಅಲ್ಲಿ ನಾವು ಸ್ವಲ್ಪ ಅಬಾರ್ಷನ್ ಜಾಸ್ತಿ ನೋಡ್ತಾ ಇದೀವಿ. ಅಂದ್ರೆ ಈವನ್ ಅರ್ಲಿ ಪ್ರೆಗ್ನೆನ್ಸಿಯಲ್ಲೂ ಫಸ್ಟ್ 3 months ಅಲ್ಲಿ ಕೂಡ 1 ವಾರ ಹಿಂದೆ ನೋಡಿದಾಗ ಹಾರ್ಟ್ ಬೀಟ್ ಚೆನ್ನಾಗಿರುತ್ತೆ, 1 ವಾರ ಆದ್ಮೇಲೆ ಮತ್ತೆ ಚೆಕ್ ಮಾಡಿದ್ರೆ ಏನೋ ಬ್ಲೀಡಿಂಗ್ ಶುರು ಆಗಿರುತ್ತೆ, ಸ್ಕ್ಯಾನ್ ಮಾಡಿ ನೋಡಿದ್ರೆ ಹಾರ್ಟ್ ಬೀಟ್ ಇರೋದಿಲ್ಲ. ಈ ತರ ತುಂಬಾ ನೋಡ್ತಾ ಇದೀವಿ ಇವಾಗ. ಸೇಮ್ ಥಿಂಗ್ ಎಲ್ಲಾ 3 months ಎಲ್ಲ ಥ್ರೂ ಔಟ್ ಪ್ರೆಗ್ನೆನ್ಸಿ ಈ ತರ ಸಡನ್ ಆಗಿ ಮಗು ಹೊಟ್ಟೆ ಒಳಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಆಗಿದೆ. ಸೊ ಮತ್ತೊಂದು ಕರೆ ಇದೆ ಡಾಕ್ಟರ್, ಮಾತಾಡೋಣ. ಶಿವಾನಂದ್ ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ಒಂದು ಮಹಿಳೆಗೆ ಗರ್ಭಧಾರಣೆ ಆಗಿದ್ದ ಮಹಿಳೆಗೆ ಕೊರೋನಾ ಅದರ ಪಾಸಿಟಿವ್ ಆಗಿದ್ದರೆ ಒಳಗೆ ಗರ್ಭಧಾರಣೆ ಆಗಿದ್ದ ಮಗುವಿಗೂ ಏನಾದ್ರು ಪ್ರಾಬ್ಲಮ್ ಉಂಟಾಗುತ್ತೇನ್ರಿ? ಮತ್ತು ಸಪೋಸ್ ಈಗ ಅವ್ರು ಡೆಲಿವರಿ ಆದ ಮೇಲೆ ಹುಟ್ಟಿದ ಮಗುವಿಗೂ ಕೂಡ ಏನಾದ್ರು ಟ್ರೀಟ್ಮೆಂಟ್ ಬೇರೆ ಟೈಪ್ ಇರ್ತೇನ್ರಿ? ಅಂದ್ರೆ ಈಗ ಅವ್ರಿಗೆ ಕೊರೋನಾ ಆಗಿತ್ತಂದ್ರೆ ಈಗ ಮಗುವಿಗೂ ಕೊರೋನಾ ಆಗಬಹುದೇನ್ರಿ? ಮತ್ತು ಅವ್ರಿಗೆ ಯಾವ ರೀತಿ ಕಾಳಜಿ ವಹಿಸಬೇಕು? ಅಥವಾ ಮಗುವಿಗೆ ಬೇರೆ ಕಡೆ ಇರಬೇಕು ಮತ್ತು ಆ ತಾಯಿಗೂ ಬೇರೆ ಕಡೆ ಇರಬೇಕು? 2 ಮಂದಿ ಟ್ರೀಟ್ಮೆಂಟ್ ಹೆಂಗೆ ಯಾವ ರೀತಿ ಮಾಡ್ತಾರೆ ಅಂತ ಪ್ರಶ್ನೆ ಮೇಡಮ್. ಡೆಲಿವರಿ ಟೈಮಲ್ಲಿ ತಾಯಿಗೆ ಕೋವಿಡ್ ಪಾಸಿಟಿವ್ ಆಗಿತ್ತು ಅಂದರೆ ಅವಾಗ ನಾವು ಸ್ವಲ್ಪ ಮಗುನ ಡಿಸ್ಟೆನ್ಸ್ ಮಾಡೋದು ಒಳ್ಳೆಯದು. ಮಗುಗೆ ಕೂಡ ಹುಟ್ಟಿದ ಮೇಲೆ ಚೆಕ್ ಮಾಡ್ಕೋತೀವಿ. ಮಗು ನೆಗೆಟಿವ್ ಇತ್ತಂದರೆ ನಾವು ಆದಷ್ಟು ಡಿಸ್ಟೆನ್ಸ್ ಮಾಡ್ತೀವಿ, ಸೆಪ್ರೇಟ್ ಮಾಡ್ತೀವಿ. ನಾನು ಅದೇ ಹೇಳಿದ್ನಲ್ಲ, ಫಸ್ಟ್ 5 to 10 days ಏನಿದೆ ಆ ಟೈಮಲ್ಲಿ ತಾಯಿಯಿಂದ ಮಗುಗೆ ಅಥವಾ ಬೇರೆಯವ್ರಿಗೆ ಹರಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿಂಪ್ಟಮ್ಸ್ ಬಂದು ಅಥವಾ ಟೆಸ್ಟ್ ಮಾಡಿ ಒಂದು 5 to 10 days ಟೈಮಲ್ಲಿ ಜಾಸ್ತಿ ರಿಸ್ಕ್ ಇರುತ್ತೆ. ಆ ಟೈಮಲ್ಲಿ ಆದಷ್ಟು ನಾವು ಮಗುನ ಸೆಪ್ರೇಟ್ ಇಡೋದು ಬೆಟರು. ಹಂಗೇನಾದರೂ ಬ್ರೆಸ್ಟ್ ಫೀಡ್ ಮಾಡಬೇಕು ಅಂದರೆ ಅಥವಾ ಹಾಲು ಕುಡಿಸ್ಬೇಕಂದ್ರೆ ಅವರು ಎಕ್ಸ್ಪ್ರೆಸ್ ಮಾಡಿ ಕೊಡೋದು ಒಂದು ಆಪ್ಷನ್. ಅಂದರೆ ಎದೆ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿಕೊಟ್ರೆ ಅದನ್ನು ನಾವು ಮಗುಗೆ ಕೊಡ್ಬೋದು.
ಹಂಗೂ ಏನಾದರೂ ಅವರು ತಾಯಿ ಆ ಥರ ಎಲ್ಲ ಫೆಸಿಲಿಟೀಸ್ ಇಲ್ಲ, ಸೆಪ್ರೇಟ್ ಮಾಡೋಕೆ ಫೆಸಿಲಿಟೀಸ್ ಇಲ್ಲ ಅಂದರೆ ಒಂದೇ ರೂಮಲ್ಲೇ ಮಧ್ಯದಲ್ಲಿ ಒಂದು ಏನಾದರೂ ಕರ್ಟನ್ ಥರ ಹಾಕಿ ಫಿಸಿಕಲ್ ಡಿಸ್ಟೆನ್ಸ್ ಮಾಡಿ, ತಾಯಿ ಯಾವಾಗಲೂ ಮಾಸ್ಕ್ ಹಾಕೋಬೇಕು, ಪ್ಲಸ್ ಮಗುನ ಮುಟ್ಟೋಕೆ ಮುಂಚೆ ಹ್ಯಾಂಡ್ ಎಲ್ಲ ವಾಶ್ ಮಾಡಿಕೊಂಡು ಅಡಿಕ್ವೇಟ್ ಪ್ರಿಕಾಷನ್ಸ್ ತಗೊಂಡು ಮಗುನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ. ಸೊ ಆ ಥರ ಆಗೋ ಚಾನ್ಸಸ್ ತುಂಬಾನೇ, ಐ ಮೀನ್ ಪ್ರಿಕಾಷನ್ಸ್ ತಗೊಂಡ್ರೆ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಬಿಕಾಸ್ ನೆನ್ನೆ ನಂದೊಬ್ರು ಪೇಷಂಟ್ ಅದೇ ಕಾಲ್ ಮಾಡಿ ಹೇಳ್ತಾ ಇದ್ರು, ಅವ್ರ ವೈಫ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪಾಸಿಟಿವ್ ಬಂತು. ಸೊ ಆಲ್ಮೋಸ್ಟ್ 20 days ಅವರು ಹಾಸ್ಪಿಟಲ್ ಇದ್ರು, ಸಿಸೇರಿಯನ್ ಮಾಡಿ ಅವ್ರಿಗೆ ಡೆಲಿವರಿನೂ ಆಯ್ತು. ಬಟ್ ಯಾರು ಇರ್ಲಿಲ್ಲ ನೋಡ್ಕೊಳ್ಳೋಕೆ ಅಂತ, ಹಿ ವಾಸ್ ನೆಗೆಟಿವ್, ಅವರೇ ಹೋಗ್ಬೇಕಾಯ್ತು. ಸೊ 20 days ಡಬಲ್ ಮಾಸ್ಕ್ ಹಾಕೊಂಡು ಫುಲ್ ಅವ್ರ ರೂಮಲ್ಲೇ ಇದ್ದು ಮಗುನ್ ನೋಡ್ಕೊಂಡಿದ್ದಾರೆ. 20 days ಆದ್ರೂ ಅವ್ರಿಗೆ ಪಾಸಿಟಿವ್ ಬಂದಿಲ್ಲ. ಸೊ ಆ ಥರ ನೀವು ಅಡಿಕ್ವೇಟ್ ಪ್ರಿಕಾಷನ್ಸ್ ತಗೊಂಡ್ರೆ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಓಕೆ ಓಕೆ. ಹಾಗೆ ಈ ಸಂದರ್ಭದಲ್ಲಿ ಫಲವತ್ತತೆ ಚಿಕಿತ್ಸೆಗೆ ಬರುವಂತಹ ಪೇಷಂಟ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅಂದರೆ ಇಸ್ ಇಟ್ ಸೇಫ್ ಅಥವಾ ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತೀರಾ? ಫಲವತ್ತತೆ ಚಿಕಿತ್ಸೆಗೆ ಬರ್ತಾ ಇರೋರು ಅದು ತುಂಬಾ ಐ ಮೀನ್ ಈಗ ಕೆಲವ್ರಿಗೆ ಏನಾಗುತ್ತೆ, ಸ್ವಲ್ಪ ಏನದು ಕ್ರಿಟಿಕಲ್ ಇರುತ್ತೆ. ಕ್ರಿಟಿಕಲ್ ಅಂದರೆ ಆಲ್ರೆಡಿ ಟೈಮ್ ಲೇಟಾಗಿ ಹೋಗ್ಬಿಟ್ಟಿರುತ್ತೆ, ಅವ್ರದ್ದು ಎಗ್ ರಿಸರ್ವ್ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಅಂಥವ್ರಿಗೆ ಅಟ್ಲೀಸ್ಟ್ ನಾವು IVF ಮಾಡಿ ಭ್ರೂಣನ ಪ್ರಿಸರ್ವ್ ಮಾಡಿ, ಇನ್ ಕೇಸ್ ಏನಾದರೂ ಅವರು ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕಂದ್ರೆ ಅದು ಟ್ರಾನ್ಸ್ಫರ್ ಮಾಡೋಕೆ ಮುಂಚೆ ವ್ಯಾಕ್ಸಿನೇಷನ್ ಹಾಕಿ ಆಮೇಲೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಥವಾ ಎಲ್ಲ ಚೆನ್ನಾಗಿದ್ದು ಅವರು ಎಲೆಕ್ಟಿವ್ ಆಗಿ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ ಮಾಡ್ಬೋದು ಅಂದರೆ ಫಸ್ಟ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಆಮೇಲೆ ಮಾಡೋದು ಉತ್ತಮ. ಓಕೆ ಸರಿ. ಹಾಗೇನೆ ನೀವು ಕಂಡಂತೆ ಕಳೆದ ಲಾಸ್ಟ್ 1 year ಅಲ್ಲಿ ಏನಾದ್ರು ಚೇಂಜಸ್ ಇದೆಯಾ, ಪ್ಯಾಟರ್ನ್ ಅಲ್ಲಿ ಚೇಂಜಸ್ ಇದೆಯಾ? ಅಂದ್ರೆ ಏಜ್ ಆಗಿರ್ಬಹುದು ಅಥವಾ ಏಜ್ ವೈಸ್, ಇವಾಗ ತಾಯಿ ತುಂಬಾ 30+ ಇದ್ದಾಗ ಕೋವಿಡ್ ಇಂದ ಆಗಿರುವಂತಹ ಪರಿಣಾಮ ಅಥವಾ 20s ಅಲ್ಲಿ ಇದ್ದಾಗ ಆಗಿರುವಂತಹ ಪರಿಣಾಮದ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಅದೇ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಸ್ವಲ್ಪ ಏಜ್ ಆಗಿರೋರಿಗೆ ಪ್ಲಸ್ ಏನಾದರೂ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಲ್ಲ, BP, ಶುಗರ್ ಆ ಥರ ಇದ್ದವ್ರಿಗೆ ಜಾಸ್ತಿ ಎಫೆಕ್ಟ್ ಆಗ್ತಾ ಇತ್ತು. ಬಟ್ ಈ ಟೈಮ್ ಎಲ್ಲರಿಗೂ ಈಕ್ವಲ್ ಆಗಿ ಎಫೆಕ್ಟ್ ಆಗಿದೆ. ಇನ್ಫ್ಯಾಕ್ಟ್ ಇನ್ನೊಂದು ಏನಂದ್ರೆ, ಈಗ ಓಲ್ಡರ್ ಏಜ್ ಗ್ರೂಪ್ ಮೋಸ್ಟ್ ಆಫ್ ದಮ್ ವ್ಯಾಕ್ಸಿನೇಷನ್ ತಗೊಂಡ್ಬಿಟ್ರು. ಸೊ ಲಾಸ್ಟ್ ಜಾನ್ವರಿಯಿಂದ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವೋ ಅವಾಗಿಂದ ಮೋಸ್ಟ್ ಆಫ್ ದಮ್ 45 and above ಮೋಸ್ಟ್ ಆಫ್ ದಮ್ ಎಲ್ಲ ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಅದಕ್ಕೋಸ್ಕರ ಅವ್ರಿಗೆ ಎಫೆಕ್ಟ್ ಆಗಿರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇದ್ದು, ಈ ಯಂಗರ್ ಏಜ್ಗೆ ಜಾಸ್ತಿ ಎಫೆಕ್ಟ್ ಆಗಿದೆ. ಪ್ಲಸ್ ಎಲ್ಲರೂ ಆಕ್ಟಿವ್ ಆಗಿ ಕೆಲಸ ಎಲ್ಲ ಶುರು ಮಾಡಿದಾಗ ಮೊಬಿಲಿಟಿ ಅಂದರೆ ಓಡಾಡೋದು, ಸಂಪರ್ಕದಲ್ಲಿ ಬರೋದು ಅದೆಲ್ಲ ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಯಂಗರ್ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ ಈ ವೇವ್ ಅಲ್ಲಿ. ಓಕೆ ಓಕೆ. ಮತ್ತೊಂದು ಕರೆ ಇದೆ ಡಾಕ್ಟರ್, ನೋಡೋಣ. ಈರೇಗೌಡ ಅವರು ಕರೆ ಮಾಡಿದ್ದಾರೆ. ಐರೇಗೌಡ ಅವರು, ಸರ್ ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್ ಅದೇ ಈಗ ಲೇಡೀಸ್ 42 years ಆಗಿದೆ, ಜೆಂಟ್ಸ್ 45 ಆಗಿದೆ. ಸೊ ಅವ್ರಿಗೆ ಮಕ್ಕಳು ಆಗೋದು ಇದೆಯಾ ಈಗ? ಇವಾಗ ತಂತ್ರಜ್ಞಾನ ತುಂಬಾ ಮುಂದುವರೆದಿರೋದ್ರಿಂದ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಸೊ ನೀವು ಒಂದ್ಸತಿ ಬಂದು ಕನ್ಸಲ್ಟ್ ಮಾಡಬೇಕು. ಸೊ 42 years ಇದ್ರೂ ಪರವಾಗಿಲ್ಲ, ಮಾಡ್ಬೋದು. ಹಾ, ಹಲೋ, ಬಹುಶಃ ಲೈನ್ ಕಟ್ ಆಗಿದೆ. ಸೊ ಯಾವ ಥರದ, ಇವಾಗ 43 years ಅಲ್ಲೂ ಪ್ರೆಗ್ನೆಂಟ್ ಆಗ್ಬೋದು ಅಂತ ಹೇಳಿದಾಗ ಯಾವ ರೀತಿ ಚಿಕಿತ್ಸೆಗಳಿದೆ ಸದ್ಯಕ್ಕೆ? ಯೂಶ್ವಲಿ 40 ವರ್ಷ ಆದಮೇಲೆ ನಾವು IVF ಅನ್ನೇ ಪ್ಲಾನ್ ಮಾಡ್ಕೋತೀವಿ. ಯಾಕೆಂದರೆ ಅದು ಮೊಟ್ಟೆ ಕಣನೂ ತುಂಬ ಕಡಿಮೆ ಆಗಿರುತ್ತೆ, ಪ್ಲಸ್ ಮೊಟ್ಟೆ ಕ್ವಾಲಿಟಿನೂ ಕೂಡ ತುಂಬ ಕಡಿಮೆ ಆಗಿರುತ್ತೆ. ಸೊ ಕೆಲವ್ರಿಗೆ ಸ್ವಂತ ಮೊಟ್ಟೆಯಿಂದನೇ ಮಾಡ್ಕೋಬೋದು. ಬಿಕಾಸ್ ಕಡಿಮೆ ಆಗಿದ್ರೂ ನಾವು 1-2 ಸೈಕಲ್ ಮಾಡಿ ಸ್ವಲ್ಪ ಸ್ವಲ್ಪ ಪೂಲ್ ಮಾಡಿಕೊಂಡು ಒಳ್ಳೆ ಎಂಬ್ರಿಯೋ ತೆಗೆದು ನಾವು ಭ್ರೂಣ ತೆಗೆದು ಹಾಕಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇನ್ನು ಕೆಲವ್ರಿಗೆ ತುಂಬ ಕಡಿಮೆ ಮೊಟ್ಟೆ ಬರ್ತಾ ಇದ್ದು ಅಥವಾ ತುಂಬ ಸತಿ ಮಾಡಿ ಫೇಲ್ ಎಲ್ಲ ಆಗಿರೋರಿಗೆ ಅಂಥವ್ರಿಗೆ ನಾವು ಡೋನರ್ ಎಗ್ ಕೂಡ ತಗೊಳ್ಳೋ ಆಪ್ಷನ್ ಇರುತ್ತೆ. ಬಟ್ 42ನಲ್ಲೂ ಮಾಡ್ಬೋದು. ಬಟ್ ಅದೇ ಸ್ವಲ್ಪ ಟೈಮ್ ತಗೊಳುತ್ತೆ, ಸ್ವಲ್ಪ ಜಾಸ್ತಿ ಎಫರ್ಟ್ ಬೇಕಾಗತ್ತೆ. ಓಕೆ. ಸೊ ಹಾಗೆ ಮತ್ತೊಂದು ವಿಷಯ ಮಾತಾಡೋದಾದ್ರೆ, IVF ಅಥವಾ ಯಾವುದೇ ರೀತಿ ಮಗು ಪಡೆಯೋದ್ರಿಂದ ಯಾವ ಥರದ ಕಾಂಪ್ಲಿಕೇಶನ್ಸ್ ಆಗಬಹುದು? ಅಂದರೆ ಫಾರ್ ಎಕ್ಸಾಂಪಲ್ ಈ ಸಂದರ್ಭದಲ್ಲಿ IVF ಇಂದ ಮಗು ಮಾಡಿಕೊಂಡು ಕೋವಿಡ್ ಪಾಸಿಟಿವ್ ಆದಾಗ ಯಾವ ರೀತಿ ಬೇರೆಲ್ಲ ಕಾಂಪ್ಲಿಕೇಶನ್ಸ್ ಯಾವ ಥರ ಆಗ್ಬೋದು, ಯಾವ ಥರದ ಇನ್ಫೆಕ್ಷನ್ಸ್ಗೊಳಗಾಗ್ಬೋದು? ಕೋವಿಡ್ ಬಂದು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಗ್ತಾ ಬಂತು. ಸೊ ಲಾಸ್ಟ್ ವೇವ್ ಆದ್ಮೇಲೆ ನಾವು ಮಧ್ಯದಲ್ಲಿ ತುಂಬಾ IVF ನ ಮಾಡಿದೀವಿ. ಕೆಲವು ರಿಪೋರ್ಟ್ಸ್ ಬಂತು ಕೋವಿಡ್ ವೈರಸ್ ಈವನ್ ಸಿಮೆನ್ನಲ್ಲೂ ಇರುತ್ತೆ ಅಂತ, ವೀರ್ಯಾಣುನಲ್ಲೂ ಕಾಣಿಸ್ಕೊಂಡಿದೆ ಅಂತ ಅಂದ್ಬಿಟ್ಟು. ಬಟ್ ಸೋ ಫಾರ್ ಯಾವುದೇ ರೀತಿಯಾದ ಅಬ್ನಾರ್ಮಲಿಟಿ ಆಗಿರೋದು ಕಂಡು ಬಂದಿಲ್ಲ. ಬಿಕಾಸ್ ಲಾಸ್ಟ್ ಇಯರ್ ನಾವು ಯಾರ್ಯಾರಿಗೆ ಮಾಡಿದ್ವಿ ಅವರೆಲ್ಲ ಆಲ್ಮೋಸ್ಟ್ ಈಗ ಡೆಲಿವರಿ ಆಗಿದೆ ಅವ್ರಿಗೆ. ಸೊ ಈ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ನಾವು ಈ IVF ಚಿಕಿತ್ಸೆ ಮಾಡಿದಾಗ್ಲೂ ಆ ಥರ ಮಗುಗಾದ್ರೂ ಆಗಲಿ ತಾಯಿಗಾದ್ರೂ ಆಗಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಬಂದಿಲ್ಲ. ಓಕೆ. ಮತ್ತೊಂದು ಕರೆ ಇದೆ ಡಾಕ್ಟರ್, ನೋಡೋಣ. ಧನಂಜಯ ಅವರು ಕರೆ ಮಾಡಿದ್ದಾರೆ ಯಶವಂತಪುರದಿಂದ. ನಮ್ಮ ಮಿಸಸ್ಗೆ 50 ವರ್ಷ, ಹೇಳಿ. ಮಗು ಮಾಡ್ಕೋಬೇಕು. ಹಾ, ಆಗುತ್ತಾ? ನಾನು ಪಾಸಿಟಿವ್ ಬಂದಿತ್ತು. ಹಾ,
ಕೋವಿಡ್ ಪಾಸಿಟಿವ್ ಇತ್ತಾ? 15 ದಿವಸ ಆಯ್ತು. ಹಾ, ಅಲ್ಲ ಕೋವಿಡ್ ಪಾಸಿಟಿವ್ ಪರವಾಗಿಲ್ಲ, ಅದು ಟ್ರೀಟ್ ಮಾಡಿದಾರಲ್ಲ, ಇವಾಗ ಏನು ಸಿಂಪ್ಟಮ್ಸ್ ಇಲ್ಲ ಅಲ್ಲ? ಏನಿಲ್ಲ, ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಅದೇ ಯೂಶಲಿ ಗವರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಪ್ರಕಾರ 50 ವರ್ಷ ಆದ್ಮೇಲೆ ಯಾವುದೇ ರೀತಿಯಾದ ಚಿಕಿತ್ಸೆ ಕೊಡಬಾರ್ದು ಅಂತ ಹೇಳ್ತಾರೆ. ಓಕೆ, ಸೊ ಇನ್ನು ಅವ್ರಿಗೆ ಟೈಮ್ ಆಗಿಲ್ಲ ಅಂದ್ರೆ ನೀವು ಬೇಗ ಕನ್ಸಲ್ಟ್ ಮಾಡಿ ಮುಂದುವರಿಯೋದು ಬೆಟರ್. ಮಗು ಮಾಡ್ಕೋಬಹುದಾ? ಅದೇ 50 ವರ್ಷ ಮೀರಿದ ಮೇಲೆ ಯಾವುದೇ ರೀತಿಯಾದ IVF ಆಗಲಿ ಆ ಥರ ಟ್ರೀಟ್ಮೆಂಟ್ ಎಲ್ಲ ಮಾಡಬಾರ್ದು ಅಂತ ಗೈಡ್ಲೈನ್ಸ್ ಇದೆ. ಓಕೆ, ಬಟ್ ಅದ್ರ ಒಳಗಡೆ ಇದ್ರೆ ನೀವು ಮಾಡ್ಕೋಬಹುದು. ಆಯ್ತು ಮೇಡಮ್. ಓಕೆ ಓಕೆ, ಸೊ ಹೇಗೆ ಡಿಸೈಡ್ ಮಾಡಿದ್ರು ಅಂದ್ರೆ ಯಾವ ಮೆಥಡ್ ಆಫ್ ಪ್ರೆಗ್ನೆನ್ಸಿ ಚೂಸ್ ಮಾಡಬೇಕು ಅನ್ನೋದನ್ನ? ಇವಾಗ ಹೇಳಿದ್ರಿ ವಯೋಮಿತಿ ಮೇಲೂ ಹೋಗುತ್ತೆ, 50 ವರ್ಷದ ಮೇಲ್ಪಟ್ಟವ್ರಿಗೆ ಮಾಡೋ ಹಂಗಿಲ್ಲ ಅಂತ. ಬೇರೆ ಯಾವ ರೀತಿ ಕ್ರೈಟೀರಿಯಾಗಳಿದೆ? ಒಂದು ತಾಯಿ ಏಜ್ ತುಂಬಾ ಮುಖ್ಯ. ಸೊ ಅವರು ಏಜ್ ಆಗ್ತಾ ಆಗ್ತಾ ಎಗ್ ನಂಬರ್ಸ್ ಮತ್ತೆ ಎಗ್ ಕ್ವಾಲಿಟಿ ಎರಡು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಪ್ರೆಗ್ನೆನ್ಸಿ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಮ್ಯಾಕ್ಸಿಮಮ್ ಫರ್ಟಿಲಿಟಿ ಏನಿದ್ರು ನಮ್ಗೆ 25-24 ವರ್ಷ ಇರುತ್ತಲ್ಲ, ಆ ಟೈಮಲ್ಲೇ ಇರುತ್ತೆ. ಅದಾದ್ಮೇಲೆ ಗ್ರಾಜುಯಲ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಯೂಶ್ಲಿ 35 ಆದ್ಮೇಲೆ ಅದು ಸ್ವಲ್ಪ ಕ್ರಿಟಿಕಲ್ ಆಗ್ಬಿಡುತ್ತೆ. ಸೊ ಅದು ಒಂದು ಇಂಪಾರ್ಟೆಂಟ್ ಥಿಂಗ್. ತಾಯಿ ಏಜ್ ಎಷ್ಟಿದೆ ನೋಡ್ಕೋಬೇಕು. ಇನ್ನೊಂದು ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು 32, 33, 35 ಇದ್ರೂ 1-2 ವರ್ಷ ಮದುವೆ ಆಗಿದ್ರೂ ಅವ್ರಿಗೆ ನಾವು ಸ್ಟಿಲ್ ನ್ಯಾಚುರಲ್ ಆಗಿ ಟ್ರೈ ಮಾಡೋಕ್ಕೆ ಅಥವಾ ಏನಾದರೂ ಸಿಂಪಲ್ ಆಗಿ ಟ್ರೀಟ್ಮೆಂಟ್ ಆಗಿ ನಾವು ಮಾನಿಟರ್ ಮಾಡಿಕೊಂಡು ಅವ್ರಿಗೆ ಕರೆಕ್ಟಾಗಿ ಟ್ರೈ ಮಾಡೋಕ್ಕೆ ಹೇಳ್ಬೋದು. ಸೊ ಸಪೋಸ್ ಏನಾದರೂ 5 ವರ್ಷ ಮೇಲ್ಪಟ್ಟು ಆಗಿತ್ತು ಅಂದರೆ ಅವ್ರಿಗೆ ಅಷ್ಟು ದಿನ ಟ್ರೈ ಮಾಡೋ ಆಗ್ತಾ ಇಲ್ಲ ಅಂದರೆ ಅವಾಗ ಒಳಗಡೆ ಏನೋ ಪ್ರಾಬ್ಲಮ್ ಇರುತ್ತೆ. ಎಲ್ಲ ನಾರ್ಮಲ್ ಅಂತಂದರೆ ಗ್ರಾಸ್ಲಿ ಎಲ್ಲ ನಾರ್ಮಲ್ ಇದ್ದರೂ ಏನು ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ನಾವು ಸ್ವಲ್ಪ ಅವಾಗ ಮುಂದುವರೆದ ಟ್ರೀಟ್ಮೆಂಟ್ಗಳನ್ನ ಹಾಕಬೇಕಾಗತ್ತೆ. ಇನ್ನೊಂದು ಹಸ್ಬೆಂಡ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅಥವಾ ವೀರ್ಯಾಣುಗಳಲ್ಲಿ ಏನಾದರೂ ತೊಂದರೆ ಇತ್ತು ಅಂದರೆ ಅವಾಗ ಕೂಡ ನಾವು ಸ್ವಲ್ಪ ಬೇಗ ಬೇಗ ಮಾಡ್ಕೋಬೇಕಾಗತ್ತೆ. ಅಂದರೆ ನ್ಯಾಚುರಲ್ ಟ್ರೀಟ್ಮೆಂಟ್ ಬಿಟ್ಟು ಬೇರೆ ರೀತಿಯಾದ ಕೃತಕ ಅಡ್ವಾನ್ಸ್ ಟ್ರೀಟ್ಮೆಂಟ್ನ ನಾವು ಹಾಕೋಬೇಕಾಗತ್ತೆ. ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಹಿಳೆಯರು ತುಂಬಾ ಕಾಮ್ ಆಗಿರ್ಬೇಕು, ಮಾನಸಿಕ ಆರೋಗ್ಯ ಬಹಳ ಮುಖ್ಯ ಅಂತೆಲ್ಲ ಹೇಳಿರೋದನ್ನ ಕೇಳಿದ್ವಿ. ಸೊ ಈ ಸಂದರ್ಭದಲ್ಲಿ ಕೋವಿಡ್ ಇರ್ಬೇಕಾದ್ರೆ ತುಂಬಾ ಸ್ಟ್ರೆಸ್ ಇರುತ್ತೆ, ಒಂಥರ ಭಯ ಇರುತ್ತೆ, ಅದು ಪ್ರೆಗ್ನೆನ್ಸಿ ಮೇಲೆ ಎಫೆಕ್ಟ್ ಆಗತ್ತಾ? ಸ್ವಲ್ಪ ಮಟ್ಟಿಗೆ ನಾವು ಯಾವಾಗ ಆ ಥರ ತುಂಬ ಸ್ಟ್ರೆಸ್ ತಗೋತೀವೋ ನಮ್ಮ ಬಾಡಿಯಲ್ಲಿ ಕಾರ್ಟಿಕೋಸ್ಟಿರಾಯ್ಡ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅಂತರ ಇದರಲ್ಲಿ ಸ್ವಲ್ಪ ಪ್ರಿಮೆಚೂರ್ ಲೇಬರ್ ಆಗೋದು ಎಲ್ಲ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಬಟ್ ಆ ಥರ ಏನು 1-to-1 ಕೋರಿಲೇಷನ್ ಇಲ್ಲ. ಬಟ್ ಯಾವುದೇ ಕಾರಣಕ್ಕಾಗಲಿ ಕೋವಿಡ್ ಇರೋದ್ರಿಂದ ಹೆದರ್ಕೊಳ್ಳೋದು ಬೇಡ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕರೆಕ್ಟ್ ಟೈಮ್ಗೆ ಹೋಗಿ ಟೆಸ್ಟ್ ಮಾಡಬೇಕು, ಕರೆಕ್ಟ್ ಟೈಮ್ಗೆ ಟ್ರೀಟ್ಮೆಂಟ್ ತಗೋಬೇಕು. ನಮಗೆ ಏನಿದೆ ಈಗ 5 ದಿನ ಅಥವಾ 6 ದಿನ ಆದ್ಮೇಲೂ ನಿಮಗೆ ಫೀವರ್ ಕಂಟಿನ್ಯೂ ಆಗ್ತಾ ಇದೆ, ಕೆಮ್ಮು ಕಂಟಿನ್ಯೂ ಆಗ್ತಾ ಇದೆ ಅಂದರೆ ಅವಾಗ ನೀವು ಫುಲ್ ಅಲರ್ಟ್ ಆಗಿರಬೇಕು. ಆ ಟೈಮಲ್ಲಿ ನಾವು ಕರೆಕ್ಟಾಗಿ ನಿಮಗೆ ಇರೋದು 3 ಟ್ರೀಟ್ಮೆಂಟ್. ಒಂದು, ಅದು ನಮ್ಮ ಬಾಡಿ ರಿಯಾಕ್ಟ್ ಮಾಡದೇ ಇರೋ ಥರ ನಾವು ಸ್ಟೀರಾಯ್ಡ್ಸ್ ಕೊಟ್ಬಿಟ್ಟು ಅದನ್ನ ನಾವು ಕಡಿಮೆ ಮಾಡ್ತೀವಿ. ಪ್ಲಸ್ ಬ್ಲಡ್ ಅಲ್ಲಿ ಕ್ಲಾಟ್ ಆಗದೆ ಇರೋ ಥರ ಆಂಟಿಕೋಯಾಗ್ಲೆಂಟ್ಸ್ ಹಾಕ್ತೀವಿ. ಏನಾದರೂ ಸ್ಯಾಚುರೇಷನ್ ಕಡಿಮೆ ಆಯಿತು ಅಂದರೆ ಅದನ್ನ ಮೇಂಟೈನ್ ಮಾಡೋಕ್ಕೆ ಆಕ್ಸಿಜನ್ ಹಾಕಬೇಕಾಗತ್ತೆ. ಸೊ ಇದು 3 ಪ್ರೂವನ್ ಥೆರಪಿ ಕೋವಿಡ್ಗೆ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಟೈಮ್ಗೆ ಡಯಾಗ್ನೋಸ್ ಮಾಡಿ ನೀವು ಕರೆಕ್ಟ್ ಟೈಮ್ಗೆ ಡಾಕ್ಟರ್ಸ್ನ ಅಪ್ರೋಚ್ ಮಾಡಿದ್ರೆ ಮೋಸ್ಟ್ ಆಫ್ ದೆಮ್ ಆರ್ ಟ್ರೀಟಬಲ್. ಸೊ ಪ್ರಾಬ್ಲಮ್ ಯಾವಾಗ ಆಗ್ತಾ ಇದೆ ಅಂದ್ರೆ ಅವರು ಲೇಟಾಗಿ ಹೋಗ್ತಾ ಇದ್ದಾರೆ, ಡಿಟ್ರೋಯಿಟ್ ಆದ್ಮೇಲೆ ಹೋಗ್ತಾ ಇದ್ದಾರೆ. ಅದು ಒಂದ್ಸತಿ ಸೀರಿಯಸ್ ಆದ್ಮೇಲೆ ಅದನ್ನ ರಿವರ್ಸ್ ಮಾಡೋದು ತುಂಬಾ ಕಷ್ಟ. ಅಂತ ಟೈಮಲ್ಲಿ ನಾವು ಕೈಯಿಂದ ಕಳ್ಕೊಂಡ್ಬಿಡ್ತೀವಿ ಮುಖ್ಯವಾದ ಟೈಮ್ನ. ಹಾಗೆ ಕೋವಿಡ್ ಔಷಧಿಯಿಂದ ಬೇರೆ ಕಾಂಪ್ಲಿಕೇಶನ್ಸ್ ಅಂದ್ರೆ ಇವಾಗ ಕೋಮಾರ್ಬಿಡಿಟೀಸ್ ಇರೋರಾಗಿರ್ಬೋದು ಅಥವಾ ಇಲ್ಲದೇ ಇರೋರಾಗಿರ್ಬೋದು, ಬೇರೆ ಇನ್ಫೆಕ್ಷನ್ಸ್, ಬ್ಲ್ಯಾಕ್ ಫಂಗಸ್ ಆಗಿರ್ಬೋದು, ಮತ್ತಿತರ ಇನ್ಫೆಕ್ಷನ್ಸ್. ಆಲ್ಸೋ ಸ್ಟೆರಾಯ್ಡ್ಸ್ ಕೊಡೋದ್ರಿಂದ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ, ಬೇರೆ ಇನ್ಫೆಕ್ಷನ್ಸ್ಗೆ ದಾರಿ ಆಗುತ್ತೆ. ಯಾವ ಥರದ ಇನ್ಫೆಕ್ಷನ್ಸ್ ಹೆಚ್ಚಾಗಿ ನೋಡ್ತಾ ಇದೀವಿ? ಸೊ ಸ್ಟಿರಾಯ್ಡ್ಸ್ ದೇ ಆರ್ ದ ಮೇನ್ ಟ್ರೀಟ್ಮೆಂಟ್ ಫಾರ್ ಕೋವಿಡ್ ಕಾಂಪ್ಲಿಕೇಶನ್ಸ್. ಬಟ್ ದ ಸೇಮ್ ಟೈಮ್ ಅದು ಹೆಂಗೆ ಅಂದ್ರಂಗೆ ತಗೊಳ್ಬಾರ್ದು, ಅದು ಯಾವಾಗಲೂ ಸೂಪರ್ವಿಷನಲ್ಲಿ ತಗೋಬೇಕು. ಸೊ ಇವಾಗ ಏನಾಗಿದೆ ಅಂದ್ರೆ ಯಾರು ನೋಡಿದ್ರು ಕೋವಿಡ್ ಪಾಸಿಟಿವ್ ಬಂದ ತಕ್ಷಣ ಒಂದಷ್ಟು ಸ್ಟೀರಾಯ್ಡ್ ಹಾಕ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಫಸ್ಟ್ 5 days ಏನಾಗುತ್ತೆ, ವೈರಸ್ ಇನ್ನೂ ರಿಪ್ಲಿಕೇಟ್ ಆಗ್ತಾ ಇರುತ್ತೆ, ಅಂದ್ರೆ ಬೆಳೀತಾ ಇರುತ್ತೆ, ಅದು ನಮ್ಮ ಬಾಡಿ ಇನ್ನೂ ಕ್ಲಿಯರ್ ಮಾಡಿಲ್ಲ. ಆ ಟೈಮಲ್ಲಿ ನಾವು ಸ್ಟೀರಾಯ್ಡ್ ಕೊಟ್ಟು ಅದನ್ನ ಸಪ್ರೆಸ್ ಮಾಡಿದ್ರೆ ಇನ್ನೂ ಅತಿ ವೇಗದಲ್ಲಿ ಅದು ಜಾಸ್ತಿ ಆಗುತ್ತೆ. ಸೊ ಫಸ್ಟ್ 5 to 6 days ಏನಿರುತ್ತೆ ನಿಮಗೆ ಸಿಂಪ್ಟಮ್ಸ್ ಬಂದಮೇಲೆ ಯಾವುದೇ ರೀತಿಯ ಸ್ಟೀರಾಯ್ಡ್ಸ್ ಯೂಸ್ ಮಾಡಬಾರ್ದು. ಸೊ 5 to 6 days ಆದಮೇಲೆ ನಿಮಗೆ ಇನ್ನೂ ಫೀವರ್ ಕಂಟಿನ್ಯೂ ಆಗ್ತಾ ಇದೆ ಅಥವಾ ಆಲ್ರೆಡಿ ಫೀವರ್ ಹೋಗಿದ್ದು ಮತ್ತೆ ಶುರುವಾಯಿತು ಅಥವಾ ಕೆಮ್ಮು ಬರಕ್ಕೆ ಶುರುವಾಯಿತು, ಮುಂಚೆ ಇರಲಿಲ್ಲ ಇವಾಗ ಕೆಮ್ಮು ಬರಕ್ಕೆ ಶುರುವಾಗಿದೆ, ಸ್ಯಾಚುರೇಷನ್ಸ್ ಡ್ರಾಪ್ ಆಗ್ತಾ ಇದೆ. ಸೊ ಸ್ಟೀರಾಯ್ಡ್ಸ್ ಏನಿದ್ರು ಆ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕು. ಪ್ಲಸ್ ಆವಾಗಲೂ ನಾವು ಡೋಸೇಜ್ ಮೇಲೆ ಕಣ್ಣಿಟ್ಟಿರಬೇಕು, ಎಷ್ಟು ಕೊಡ್ತಾ ಇದ್ದೇವೆ ಅಂತ. ಸೊ ಯೂಶ್ಲಿ ಅಂಡರ್ ಸೂಪರ್ವಿಷನ್ ಮಿನಿಮಮ್ ಡೋಸೇಜ್ ಏನು ಎಫೆಕ್ಟಿವ್ ಆಗಿರುತ್ತೋ ಅದನ್ನ ಮಾತ್ರ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಮೋರ್ ದೆನ್ 10 days ಯಾವುದೇ ಕಾರಣಕ್ಕಾಗಿ ಸ್ಟೀರಾಯ್ಡ್ ಯೂಸ್ ಮಾಡಬಾರ್ದು. ಸೊ ಕೋವಿಡ್ ಕಾಂಪ್ಲಿಕೇಶನ್ಸ್ ಏನಿದ್ರು ಆ 10 ದಿನದಲ್ಲಿ ಕವರ್ ಆಗಿಬಿಡುತ್ತೆ, ನಾವು ಟ್ರೀಟ್ ಮಾಡ್ಬೋದು. ಸೊ 2-3 ವಾರ ಅಥವಾ ಇನ್ನು ಕಂಟಿನ್ಯೂ ಮಾಡ್ತಾ ಇದ್ರೆ ಅಂಥವ್ರಿಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಮತ್ತೊಂದು ಕರೆ ಇದೆ, ಅದಾದ ನಂತರ ಮಾತುಕತೆ ಮುಂದುವರಿಸೋಣ. ಶ್ರೀಧರ್ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ ಪ್ರಶ್ನೆ ಕೇಳಿ. ಮೇಡಮ್ ಹೇಳಿ, ನಿಮ್ ಪ್ರಶ್ನೆ ಕೇಳಿ.
ಇಲ್ಲ ಈಗ ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಆ ಟೈಮ್ ಒಳಗೆ ಇದು ಕೋವಿಡ್ ಇದು ಕೆಮ್ಮು ನೆಗಡಿ ಈ ತರ ಸಿಂಟಮ್ಸ್ ಕಂಡು ಬಂದಾಗ ಮನೆಯಲ್ಲೇ ಯಾವ ರೀತಿ ನಾವು ಮುಂಜಾಗ್ರತೆ ಕ್ರಮನ ಕೈಗೊಳ್ಬೇಕು ಮತ್ತೆ ಅಲ್ಲೇ ಲೋಕಲ್ ಏರಿಯಾದ ಹಾಸ್ಟೆಲ್ ಮೀಟ್ ಮಾಡಬಹುದಾ ಅಂತ. ಹೌದು, ಫಸ್ಟ್ ಥಿಂಗ್ ನಿಮ್ಗೆ ಕೆಮ್ಮು ನೆಗಡಿ ಇದ್ದ ತಕ್ಷಣ ಫಸ್ಟ್ ಹೋಗಿ RT-PCR ಮಾಡಬೇಕು. ಎರಡು ರೀಸನ್ ಇರುತ್ತೆ. ಒಂದು, ಅವ್ರಾಗ್ಲೇ ಒಬ್ರು ಮುಂಚೆ ಹೇಳ್ದಂಗೆನೆ RT-PCR ರಿಪೋರ್ಟ್ ಬರೋದು 1 ಅಥವಾ 2 ದಿನ ಆಗತ್ತೆ. ಸೊ ನಿಮಗೆ ಯಾವುದೇ ಹಾಸ್ಪಿಟಲ್ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಮುಂಚೆ ಅದು ರಿಪೋರ್ಟ್ ಕೇಳ್ತಾರೆ. ಸೊ ಹಾಗಾಗಿ ನಿಮಗೆ ಏನೇ ಸ್ವಲ್ಪ ಲಕ್ಷಣಗಳು ಕಾಣಿಸಿದ್ರು ಫಸ್ಟ್ ಹೋಗಿ RT-PCR ಟೆಸ್ಟ್ ಕೊಟ್ಬಿಟ್ಟು ಬರಬೇಕು. ಅದು ಇವಾಗ ಎಲ್ಲ ಕಡೆ ಲಭ್ಯ ಇದೆ, ಸೊ ಈಸಿಯಾಗಿ ಮಾಡಿಸ್ಕೋಬಹುದು. ಸೊ ಅದಾದ್ಮೇಲೆ ಅದು ಪಾಸಿಟಿವ್ ಬಂದ್ಮೇಲೆ ಸುಮ್ಮನೆ ಮನೇಲಿ ಇರಬಾರ್ದು. ಇವಾಗ ಫೀವರ್ ಕ್ಲಿನಿಕ್ಗೆ ಹೋಗಿ ಒಂದ್ಸತಿ ಪರೀಕ್ಷೆ ಮಾಡಿಸ್ಕೊಂಡು ಬರಬೇಕು. ಅವರು ನಿಮ್ದು ಎಷ್ಟು ಸಿವಿಯರಿಟಿ ಇದೆ, ನೀವು ಮನೇಲಿ ಮ್ಯಾನೇಜ್ ಮಾಡ್ಬೋದಾ ಅಥವಾ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕಂತ ಅವರು ಡಿಸೈಡ್ ಮಾಡ್ತಾರೆ. ಸೊ ನೀವೇ ಡಿಸೈಡ್ ಮಾಡಬಾರ್ದು, ಬಿಕಾಸ್ ತುಂಬ ಥಿಂಗ್ಸ್ನ ನೀವು ತಗೋಬೇಕಾಗತ್ತೆ. ಎಷ್ಟು ದಿನದಿಂದ ಸಿಂಪ್ಟಮ್ಸ್ ಇದೆ, ನಿಮ್ಮದು ಸಿವಿಯರಿಟಿ ಎಷ್ಟಿದೆ, ಪ್ರೆಗ್ನೆನ್ಸಿ ಇದ್ರೆ ಮಗು ಎಷ್ಟು ಏಜ್ದಿದೆ, ಅದೆಲ್ಲ ನೋಡಿಕೊಂಡು ಮಾಡಬೇಕಾಗತ್ತೆ. ಸೊ ನೀವೇ ಡಿಸೈಡ್ ಮಾಡಬಾರ್ದು ನನಗೆ ಬರೀ ಕೆಮ್ಮಿದೆ ನೆಗಡಿ ಇದೆ ನಾನು ಮನೇಲೇ ಇರ್ತೀನಿ ಅಂತ. ಸೊ ಒಂದ್ಸತಿ ನೀವು ಫೀವರ್ ಕ್ಲಿನಿಕ್ಗೆ ಅಥವಾ ನಿಮ್ಮ ನಿಯರ್ ಬೈ ಯಾವುದೇ ಹಾಸ್ಪಿಟಲ್ ಇದ್ರೂ, ಇವಾಗ ಎಲ್ಲ ಕಡೆ ಕೋವಿಡ್ ಡೆಡಿಕೇಟೆಡ್ ಹಾಸ್ಪಿಟಲ್ಸ್ ಇದೆ, ಅಲ್ಲಿ ಹೋಗಿ ಅವರು ಡಿಸೈಡ್ ಮಾಡ್ತಾರೆ ನೀವು ಮನೇಲಿ ಮಾನಿಟರ್ ಮಾಡ್ಕೋಬೋದಾ ಅಥವಾ ಹಾಸ್ಪಿಟ್ಲಿಗೆ ಬರ್ಬೋದಾ ಅಂತ. ಸೊ ಹಾಸ್ಪಿಟ್ಲಿಗೆ ಬರೋಂಗಿದ್ರೆ ಯಾವಾಗ ಬರ್ಬೇಕು ನೀವು ಮತ್ತೆ ಅಂತಲೂ ಅವರೇ ಹೇಳ್ತಾರೆ. ಓಕೆ. ಸೊ ಹಾಗೆ ಈ ಸಂದರ್ಭದಲ್ಲಿ ನಾರ್ಮಲ್ ಡೆಲಿವರಿ ಪ್ರಿಫರ್ ಮಾಡ್ತೀರಾ ಅಥವಾ C-ಸೆಕ್ಷನ್ ಡೆಲಿವರಿ ಮಾಡಬಹುದಾ? ಯಾವುದಾದ್ರೂ ಒಂದು ವಾಸಿ ಬೇರೆದಕ್ಕಿಂತ ಅಂತ ಏನಾದರೂ ಇದೆಯಾ? ಆ ಥರ ಏನು ರಿಪೋರ್ಟ್ಸ್ ಇಲ್ಲ, ಬಟ್ ತುಂಬ ಥಿಂಗ್ಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ತಾಯಿ ನಾರ್ಮಲ್ ಆಗಿದ್ದು ಮೈಲ್ಡ್ ಸಿಂಪ್ಟಮ್ಸ್ ಇತ್ತು ಅಂದರೆ ಲೇಬರ್ದು ಪೇನ್ ಅಥವಾ ಸ್ಟ್ರೆಸ್ನ ತಡ್ಕೊಳ್ಳೋ ಚಾನ್ಸಸ್ ಇತ್ತು ಅಂದರೆ ನಾರ್ಮಲ್ಗೆ ಸ್ಟಿಲ್ ಬಿಡ್ಬೋದು. ಬಟ್ ಸುತ್ತಮುತ್ತ ಇರೋರೆಲ್ಲ ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಬಿಕಾಸ್ ನಾರ್ಮಲ್ ಡೆಲಿವರಿ ಅಂದರೆ ಆಲ್ಮೋಸ್ಟ್ ಒಂದು ಅಟ್ಲೀಸ್ಟ್ 12 to 24 hours ಒಂದೇ ಲೇಬರ್ ರೂಮಲ್ಲಿ ಎಲ್ಲರೂ ಇರ್ತಾರೆ. ಸೊ ಸುತ್ತಮುತ್ತ ಇರೋ ಜನರೇನಿದ್ದಾರೆ ಅವರು ಸ್ವಲ್ಪ ಅಡಿಕ್ವೇಟ್ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಬಟ್ ತಾಯಿಗೆ ಸ್ವಲ್ಪ ಸೀರಿಯಸ್ ಆಗಿತ್ತು ಅಂದರೆ ಅವ್ರಿಗೆ ಈ ಪೇನ್ ಜೊತೆಗೆ ಅದು ಸುಸ್ತಾಗ್ತಾ ಇದೆ ಅಥವಾ ಡಿಸ್ಯಾಚುರೇಟ್ ಆಗ್ತಾ ಇದೆ ಅಂದರೆ ಯಾರು ಲೇಬರ್ನ ತಡೆಯೋ ಸ್ಟೇಜಲ್ಲಿ ಇಲ್ವೋ ಅಂಥವ್ರಿಗೆ ನಾವು ಸಿಸೇರಿಯನ್ ಮಾಡಬೇಕಾಗತ್ತೆ. ಅಥವಾ ಬೇರೆ ಏನಾದರೂ ಮಗುಗೋಸ್ಕರ ಅಥವಾ ತಾಯಿಗೋಸ್ಕರ ಇಂಡಿಕೇಶನ್ ಇತ್ತು ಅಂದರೆ ಅಂಥ ಟೈಮಲ್ಲಿ ಸಿಸೇರಿಯನ್ ಮಾಡ್ತೀವಿ. ಓಕೆ. ಸೊ ಇವಾಗ ನಾರ್ಮಲ್ ಆಗಿ ಡೆಲಿವರಿ ಆದಾಗ ಮಗುಗೆ ಬೇರೆ ಬರ್ತ್ ಜಾಂಡಿಸ್ ಆಗಿರ್ಬೋದು ಅಥವಾ ಏನೇ ಯಾವುದೇ ಥರದ ಕಾಯಿಲೆ ಬರುವಂತಹ ಸಾಧ್ಯತೆ ಇದೆ. ಆದರೆ ಕೋವಿಡ್ ಸಂದರ್ಭದಲ್ಲಿ ಆ ಥರದ್ದು ಕಾಯಿಲೆಗಳು ಹೆಚ್ಚಾಗಿರೋದು ಅಥವಾ ಕಾಂಪ್ಲಿಕೇಟ್ ಆಗಿರೋದು ಏನಾದ್ರು ಕಂಡು ಬರ್ತಿದೆಯಾ? ಇಲ್ಲ, ಆ ಥರ ಯಾವುದು ಕಾಣಿಸಿಲ್ಲ. ಸೊ ಮಗುದು ಔಟ್ಕಮ್ ಮೋಸ್ಟ್ ಆಫ್ ದ ಟೈಮ್ಸ್ ನಾರ್ಮಲ್ ಆಗೇ ಇರುತ್ತೆ. ಆ ಥರ ಮಕ್ಕಳು ಪಾಸಿಟಿವ್ ಬರೋ ಚಾನ್ಸಸ್ ತುಂಬ ಕಡಿಮೆ. ಬಂದ್ರೂ ಅದು ಏನು ಸಿವಿಯರ್ ಸಿಂಪ್ಟಮ್ಸ್ ಇಲ್ಲದೆ ಅಥವಾ ಸಿವಿಯರಿಟಿಗೆ ಹೋಗದೆ ಅದು ಮೋಸ್ಟ್ ಆಫ್ ದಮ್ ಗುಣಮುಖರಾಗ್ತಾ ಇದ್ದಾರೆ. ಸೊ ಮಕ್ಕಳಲ್ಲಿ ಆ ಥರ ಸಿವಿಯರಿಟಿ ಕಾಣ್ತಾ ಇಲ್ಲ ಅಥವಾ ಬೇರೆ ಯಾವುದೇ ರೀತಿಯಾದ ಅಬ್ನಾರ್ಮಲಿಟೀಸ್ ಕಾಣ್ತಾ ಇಲ್ಲ. ಓಕೆ. ಮತ್ತೊಂದು ಕರೆ ಇದೆ. ಅನುಷಾ ಅವರು ಕೊಡಗುವಿಂದ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಇದು ಹರ್ನಿಯಾ ಸಮಸ್ಯೆ ಇದ್ರೆ ಪ್ರೆಗ್ನೆಂಟ್ ಆಗ್ಬಹುದಾ ಅಂತ ಪ್ರಶ್ನೆ. ಹರ್ನಿಯಾ ಎಲ್ಲಿದೆ? ಒಕ್ಲತ್ರ ಇದೆನಾ? ಹಾ, ಒಕ್ಲತ್ರ ಇದೆ. ಮುಂಚೆ ಏನಾದರೂ ಆಪರೇಷನ್ ಆಗಿತ್ತಾ? ಸಿಸೇರಿಯನ್ ಆಗಿತ್ತು. ಎಷ್ಟು ಮಕ್ಕಳಿದ್ದಾರೆ? ನನಗೆ ಒಂದು ಮಗಳಿದ್ದಾಳೆ, 4 ವರ್ಷ ಅವಳಿಗೆ ತುಂಬಿದೆ. ಅಲ್ಲ, ಅದು ಎಷ್ಟು ದೊಡ್ಡದು ಹರ್ನಿಯಾ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಚಿಕ್ಕ ಹರ್ನಿಯಾ ಇದ್ರೆ ಕನ್ಸೀವ್ ಆಗ್ಬಹುದು. ಒಕ್ಲತ್ರ ದೂರ ಐತೆ ಅಷ್ಟೇ, ಈ ಒಳಗ್ ಗೋಲಿ ಇರುತ್ತೆ ನೋಡಿ. ಹಾ, ಚಿಕ್ಕದಿದ್ರೆ ಕನ್ಸೀವ್ ಆದ್ರೂ ಇನ್ನು ನಿಮ್ಗೆ ಅದೇನು ತೊಂದರೆ ಕೊಡ್ತಾ ಇಲ್ಲ, ಪೇನ್ ಕೊಡ್ತಾ ಇಲ್ಲ ಅಂತಂದ್ರೆ ಪರವಾಗಿಲ್ಲ. ಬಟ್ ಅದರ್ವೈಸ್ ಅದನ್ನ ಆಪರೇಟ್ ಮಾಡಿಸ್ಕೊಂಡು ಆಮೇಲೆ ಕನ್ಸೀವ್ ಆಗೋದು ಬೆಟರ್. ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ಒಳಗಡೆ ಈ ಕಳ್ಳು ಮೇಲೆ ಕೆಳಗೆ ಆತರ. ಹೌದು, ಅದು ಹರ್ನಿಯಾ ಇದ್ದಾಗ ನಮ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ ಎಸ್ಪೆಷಲಿ ಚಿಕ್ಕ ಹರ್ನಿಯಾ ಅಲ್ಲಿ ಕರಳು ಆಚೆ ಬಂದ್ಬಿಟ್ರೆ ಒಂದೊಂದ್ಸತಿ ಅದು ಒಳಗಡೆ ಹೋಗೋದಿಲ್ಲ. ಸೊ ಅದು ಯಾವಾಗ ಒಳಗಡೆ ಹೋಗಲ್ವಾ ಅದು ಅಲ್ಲೇ ಸ್ಟ್ರಾಂಗ್ಯುಲೇಟ್ ಆಗ್ಬಿಡುತ್ತೆ, ಅಂದ್ರೆ ಬ್ಲಡ್ ಸಪ್ಲೈ ಎಲ್ಲ ಕಟ್ ಆಗ್ಬಿಡುತ್ತೆ ಅದಕ್ಕೆ. ಅವಾಗ ಅದು ಗ್ಯಾಂಗ್ರೀನ್ ತರ ಆಗತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡಕ್ಕೆ ನಾವು ಮೊದಲು ಆಪರೇಷನ್ ಮಾಡ್ಬಿಟ್ಟು ಅದನ್ನ ಒಳಗಡೆ ಕಳಿಸಿ ಅದನ್ನ ರಿಪೇರ್ ಮಾಡ್ಬಿಡ್ತೀವಿ. ಹರ್ನಿಯಾ ಅಂದ್ರೆ ಆಪರೇಷನ್ ಮಾಡ್ತೀರಾ ಅಂತ? ಹರ್ನಿಯಾ ಅಂದ್ರೆ ಅದು ಹೊಟ್ಟೆಲಿ ಡಿಫೆಕ್ಟ್ ಇರುತ್ತೆ. ನಮ್ಮ ಹೊಟ್ಟೆನ ಆತರ ಕರಳೆಲ್ಲ ಆಚೆ ಬರ್ದೇ ಇರೋ ತರ ಒಂದು ರೆಕ್ಟರ್ ಶೀತ್ ಅಂತ ಒಂದು ಟಫ್ ಮೆಂಬ್ರೇನ್ ಇರುತ್ತೆ, ಅದರಲ್ಲಿ ತೂತ ಆಗಿರತ್ತೆ. ಸೊ ಆ ತೂತಿಂದ ಕರಳೆಲ್ಲ ಹೊರಗೆ ಬರ್ತಾ ಇರುತ್ತೆ. ಸೊ ಆ ತೂತನ್ನ ನಾವು ಕ್ಲೋಸ್ ಮಾಡಬೇಕು, ಸೂಚರ್ ಮಾಡಿ ಅಥವಾ ರಿಪೇರ್ ಮಾಡ್ತೀವಿ. ತುಂಬಾ ದೊಡ್ಡದಿದ್ರೆ ಅದಕ್ಕೆ ಒಂದು ಮೆಶ್ ಹಾಕಿ ರಿಪೇರ್ ಮಾಡ್ತೀವಿ. ಅದು ಅದರಿಂದ ಕರಳು ಆಚೆ ಬರ್ದೇ ಇರೋ ತರ ರಿಪೇರ್ ಮಾಡ್ಬೇಕಾಗತ್ತೆ. ಸೊ ಮೋಸ್ಟ್ ಏನಂದ್ರೆ ಫಸ್ಟ್ ಆಪರೇಷನ್ ಮಾಡಿ ಆಮೇಲೆ ನಿಮ್ಗೆ ಅದು ಕಂಟಿನ್ಯೂಸ್ ಆಗಿ ಆಚೆ ಇದೆ ಅಂತಂದ್ರೆ ಅದು ಆಪರೇಷನ್ ಮಾಡೋದು ಬೆಟರ್. ಬಿಕಾಸ್ ಯಾವಾಗ ಬೇಕಾದ್ರೂ ಅದು ಸ್ಟ್ರಾಂಗ್ಯುಲೇಟ್ ಆಗ್ಬಿಡ್ಬೋದು. ಅಂದ್ರೆ ಅದಕ್ಕೆ ಏನಾದ್ರೂ ಬ್ಲಡ್ ಸಪ್ಲೈ ಕಡಿಮೆ ಆಗ್ಬಿಡ್ತಂದ್ರೆ ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತುಂಬಾ ದಿನದಿಂದ ಇದೆ, ಅದು ಯಾವಾಗ್ಲೂ ಆಚೆನೇ ಇರುತ್ತೆ, ಪೇನ್ ಬರ್ತಾ ಇದೆ ಅಂದ್ರೆ ಆಪರೇಟ್ ಮಾಡಿಸ್ಕೊಂಡು ಆಮೇಲೆ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡಿ. ಓಕೆ, ಬಹುಶಃ ಕರೆ ಕಟ್ ಆಗಿದೆ. ಹಾಗೆ ಈ ತರ ಹರ್ನಿಯಾ ಒಂದಿರ್ಬೋದು, ಇನ್ಯಾವ ರೀತಿಯ ಸಮಸ್ಯೆಗಳು ಪ್ರೆಗ್ನೆನ್ಸಿಗೆ ತೊಂದರೆ ಕೊಡ್ಬೋದು?
ಫಿಸಿಕಲ್ ಡಿಫೆಕ್ಟ್ಸ್. ಫಿಸಿಕಲ್ ಡಿಫೆಕ್ಟ್ಸ್ ಅಂದ್ರೆ ಈಗ ಏನಾದರೂ ಅಂಗಾಂಗಗಳದ್ದು ನ್ಯೂನತೆ ಇದ್ರೆ, ಈಗ ಪೋಲಿಯೋ ಇದ್ದಾಗ ಆ ಥರದವ್ರಿಗೆ ಸ್ವಲ್ಪ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗ್ಬೋದು. ಅವ್ರಿಗೆ ನಾರ್ಮಲ್ ಡೆಲಿವರಿ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದು ಬಿಟ್ರೆ ಅದರ್ವೈಸ್ ಪ್ರೆಗ್ನೆನ್ಸಿಗೆ ಏನು ಕಾಂಟ್ರಾಇಂಡಿಕೇಶನ್ ಆ ಥರ ಏನು ಇರೋದಿಲ್ಲ. ಓಕೆ. ಹಾಗೆ ಕೋವಿಡ್ ಮೆಡಿಸಿನ್ ಅದು ಬ್ಲಡ್ ಥಿನ್ನರ್ಸ್ ಆಗಿರ್ಬೋದು, ಸಾಕಷ್ಟು ಔಷಧಿಗಳು ಕೊಡ್ತಾರಲ್ಲ, ಅದು BP ಅಥವಾ ಶುಗರ್ ಮೇಲೆ ಪ್ರೆಗ್ನೆಂಟ್ ವುಮೆನ್ಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ? ಅದರಿಂದ ತೊಂದರೆಗಳು ಅಥವಾ ಏನಾದರೂ ಕಾಂಪ್ಲಿಕೇಶನ್ಸ್ ಆಗುತ್ತಾ? ಸೊ ಅದರಿಂದ ಕಾಂಪ್ಲಿಕೇಶನ್ಸ್ ಆಗ್ತಾ ಇಲ್ಲ, ಬಟ್ ಅದೇ ಬ್ಲಡ್ ಥಿನ್ನರ್ಸ್ 3 ವಾರವರೆಗೂ ಕೊಡ್ತಾರೆ ಯೂಶಲಿ. ಅಂದ್ರೆ ಅಡಿಕ್ವೇಟ್ ಆಗಿ ನಾವು ಸಪ್ರೆಸ್ ಮಾಡಬೇಕು, ಇಲ್ಲ ಅಂದ್ರೆ ಮತ್ತೆ ಅದು ಕ್ಲಾಟ್ ಆದಾಗ ಮಗು ಹೋಗ್ಬಿಡೋ ಚಾನ್ಸಸ್ ಇರುತ್ತೆ, ಅಥವಾ ಬೇರೆ ಎಲ್ಲಿ ಬೇಕಾದ್ರೂ ಕ್ಲಾಟ್ ಮೈಗ್ರೇಟ್ ಆಗ್ಬೋದು. ಈಗ ನಾರ್ಮಲ್ ಈಗ ಕೋವಿಡ್ ಅಲ್ಲಿ ನಾವು ತುಂಬಾ ಸತಿ ಕೇಳ್ಬಿಟ್ಟಿದ್ದೇವೆ, ಎಲ್ಲ ಚೆನ್ನಾಗಿದ್ರು ಸಡನ್ ಆಗಿ ಏನೋ ಒಂಚೂರು ಮುಖ ಹಿಂಗೆ ತಿರುಕೋತು ಆಮೇಲೆ ಹೊಟ್ಟೋದ್ರು ಅಂತ. ಅದು ಯೂಶಲಿ ಏನಾಗಿರುತ್ತೆ, ಕ್ಲಾಟ್ ಹೋಗಿರುತ್ತೆ. ಕ್ಲಾಟ್ ಹಾರ್ಟ್ ಅಲ್ಲಿ ಹೋಗಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಬ್ಲಾಕ್ ಆಗಿ, ಅಥವಾ ಎಲ್ಲೋ ಬ್ರೈನ್ ಅಲ್ಲಿ ಹೋಗಿ ಆ ತರ ಸಡನ್ ಆಗಿ ಪ್ಯಾರಾಲಿಸಿಸ್ ತರ ಆಗಿ ಆ ತರ ಆಗಿರುತ್ತೆ. ಸೊ ಅದನ್ನ ನಾವು ತಡೆಗಟ್ಟಬೇಕಾಗತ್ತೆ. ಹಾಗಾಗಿ ಏನು ಹೇಳಕ್ಕಾಗಲ್ಲ ಅಲ್ವಾ, ಅಂದ್ರೆ ಔಷಧಿ ಅಂದ್ರೆ ಪ್ರೊಫಿಲಾಕ್ಸಿಸ್ ಅಂತ ಕೊಡ್ತೀವಿ. ಅಂದ್ರೆ ಈ ಪೇಷಂಟ್ ಮೇಲೆ ಹೋಗುತ್ತೆ, ಅದು ಎಷ್ಟು ಸಿವಿಯರ್ ಇದೆ, ಎಷ್ಟು ದಿನದಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಒಂದ್ ಪಕ್ಷದಲ್ಲಿ ಪ್ರೆಗ್ನೆಂಟ್ ವುಮೆನ್ಗೆ ಎಸಿಂಪ್ಟಮ್ಯಾಟಿಕ್ ಇದ್ರೆ, ಅಂದ್ರೆ ಗೊತ್ತೇ ಆಗಿಲ್ಲ ಸಿಂಪ್ಟಮ್ಸ್, ಲಾಸ್ಟ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಹೇಗೆ ಎಫೆಕ್ಟ್ ಆಗುತ್ತೆ? ಅಂದ್ರೆ ಟ್ರೀಟ್ಮೆಂಟು ತಗೊಂಡಿರಲ್ಲ, ಹಾಗೆ ಕೋವಿಡ್ ಇರೋದು ಗೊತ್ತಾಗಿರಲ್ಲ. ಯೂಶಲಿ ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಇವಾಗ ಎಲ್ಲರೂ ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ. ಪ್ರೆಗ್ನೆನ್ಸಿ ಡೆಲಿವರಿ ಹೋಗೋಕೆ ಮುಂಚೆ ಕೋವಿಡ್ ಪಾಸಿಟಿವ್ ರಿಪೋರ್ಟ್, ಕೋವಿಡ್ ನೆಗೆಟಿವ್ ರಿಪೋರ್ಟ್ ಬೇಕಂತ ಕೇಳ್ತಾರೆ. ಅಂತ ಟೈಮಲ್ಲಿ ಟೆಸ್ಟ್ ಮಾಡಿಸಿದಾಗ ಕೆಲವ್ರಿಗೆ ಎಸಿಂಪ್ಟಮ್ಯಾಟಿಕ್ ಆಗಿ ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ. ಸೊ ಎಸಿಂಪ್ಟಮ್ಯಾಟಿಕ್ ಇದ್ರೆ ಅವರು ಏನು ಮಾಡೋದು ಅವಶ್ಯಕತೆ ಇಲ್ಲ. ಸೊ ಮಗು ಚೆನ್ನಾಗಿದೆ, ನಾವು ಇನ್ನೊಂದು ಸ್ವಲ್ಪ ದಿನ ತಳ್ಬೋದು, ಇನ್ನು ಡೇಟ್ ಮುಂದೆ ಇದೆ ಅಂತಂದ್ರೆ ನಾವು ಒಂದು 10 days ಅಥವಾ 14 days ಬಿಟ್ಟು ಆಮೇಲೆ ಡೆಲಿವರಿ ಪ್ಲಾನ್ ಮಾಡ್ಕೋತೀವಿ. ಬಟ್ ಆಲ್ರೆಡಿ ಡೇಟ್ ಆಗೋಗಿದೆ, ಮಗು ತೊಂದರೆ ಆಗ್ತಾ ಇದೆ ಅಂದ್ರೆ ನಾವು ಕೋವಿಡ್ ಡೆಸಿಗ್ನೇಟೆಡ್ ಆಸ್ಪತ್ರೆಗಳಲ್ಲಿ ಸ್ಟಿಲ್ ವಿಲ್ ಗೋ ಹೆಡ್ ವಿತ್ ದ ಡೆಲಿವರಿ. ಓಕೆ. ಹಾಗೆ ಮತ್ತೊಂದು ಕರೆ ಇದೆ, ನಾಗೇಂದ್ರ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. 27 ಏಪ್ರಿಲ್ ಅಲ್ಲಿ ನನಗೆ ವೈಫ್ಗೆ ಕೋವಿಡ್ ಪಾಸಿಟಿವ್ ಬಂದಿತ್ತು. ಮತ್ತು ಮಾರ್ಚ್ ಮತ್ತೆ ಏಪ್ರಿಲ್ ಈ 2 ತಿಂಗಳಲ್ಲೂ ಶಿ ಇಸ್ ಗೆಟಿಂಗ್ ರೆಗ್ಯುಲರ್ ಪೀರಿಯಡ್ಸ್ ಆನ್ 23rd. ಅವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಾಣಿಸ್ಕೊಡುತ್ತೆ ಅಂತ ಅಂತಾರೆ, ಮತ್ತು 3 ದಿನಗಳ ನಂತರ ಅವ್ರಿಗೆ ಹೆವಿ ಬ್ಲೀಡಿಂಗ್ ಆಗುತ್ತೆ, ಆ ತರ ಆಗ್ತಿದೆ. ಮತ್ತು ಈ ತಿಂಗಳಲ್ಲಿ ಅವ್ರಿಗೆ ಇನ್ನ ಪೀರಿಯಡ್ಸ್ ನ ಕಾಣಿಸ್ಕೊಂಡಿಲ್ಲ. ಏಜ್ ಎಷ್ಟು ಅವ್ರದ್ದು? 29 years ಅವ್ರಿಗೆ. ಓಕೆ. ಮುಂಚೆ ಮಕ್ಕಳಿದ್ದಾರಾ? ಒಂದು ಮಗು ಇದ್ದಾನೆ, 5 ವರ್ಷದ ಮಗು. ಓಕೆ. ಸೊ ಆ ಥರ ಏನಾದರೂ ಮುಂದೆ ಹೋಗಿದ್ರೆ ಒಂದ್ಸತಿ ಪ್ರೆಗ್ನೆನ್ಸಿ ಚೆಕ್ ಮಾಡಿ ನೋಡಲಿ. ಸೊ ಅದು ನೆಗೆಟಿವ್ ಇತ್ತಂದರೆ ಏನು ಗಾಬರಿ ಆಗೋದೇನು ಬೇಡ. ಸೊ ಇನ್ನೊಂದು ವಾರ ವೆಯ್ಟ್ ಮಾಡ್ಬೋದು. ಬೈ ಚಾನ್ಸ್ ಆಗಿಲ್ಲ ಅಂದರೆ ನೀವು ಟ್ಯಾಬ್ಲೆಟ್ ತೊಗೊಳ್ಬೋದು. ಸೊ ನೀವು ಯಾರ ಹತ್ರ ಆದರೂ ಬೈ ಚಾನ್ಸ್ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಭಯ ಆದರೆ ವಿಡಿಯೋ ಕನ್ಸಲ್ಟೇಷನ್ ಮಾಡಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಟ್ಯಾಬ್ಲೆಟ್ ತೊಗೋಬೋದು. ಸೊ ಈ ಥರ ಮುಂದೆ ಹೋಗಿದ್ರೆ ಏಪ್ರಿಲ್ ಪಾಸಿಟಿವ್ ಬಂದಿದ್ರಿಂದ ಇಕೋಸ್ಪ್ರಿನ್ ಎವಿ ಅಂತ ಕೊಟ್ಟಿದ್ದಾರೆ, ಅದು ತಗೋಬಹುದಾ ಟ್ಯಾಬ್ಲೆಟ್? ಯೂಶಲಿ ಆಂಟಿಕೋಯಾಗ್ಯುಲೇಷನ್ ಏನಿದ್ರು 3 weeks ಕೊಡ್ತಾರೆ. 3 weeksಗಿಂತ ಮುಂದೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಓಕೆ. ಅಲ್ಲ, ಅಕಸ್ಮಾತ್ ಈ ತಿಂಗಳ ಅಬ್ಸರ್ವೇಷನ್ ಮಂತ್ ಇದ್ದಾಗ ಅಬ್ಸರ್ವೇಷನ್ ಇದ್ದಾಗ ತಗೋಬಹುದಾ? ಅಲ್ಲ, 3 ವಾರ ಆಗಿದ್ರೆ ಅದನ್ನ ಸ್ಟಾಪ್ ಮಾಡ್ಬೋದು. 3 ವಾರದಗಿಂತ ಮೇಲೆ ಕೊಡೋದಿಲ್ಲ ಯೂಶಲಿ ಯಾರೂ. ಕೋವಿಡ್ ಪಾಸಿಟಿವ್ ಬಂದ್ಮೇಲೂ 3 weeks ಮಾತ್ರ ಪ್ರೊಫ್ಲಾಕ್ಸಿಸ್ ಕೊಡ್ತೀವಿ. ಸೊ ಅದ್ರೊಳಗಡೆ ಇದ್ರೆ ಅದು ಕಂಪ್ಲೀಟ್ ಮಾಡಿ, ನೀವು ಅದು ಮುಗ್ದಿದ್ರೆ ಅದನ್ನ ಸ್ಟಾಪ್ ಮಾಡ್ಕೋಬಹುದು. ಓಕೆ. ಓಕೆ. ಸೊ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ. ಸೊ ಈ ಥರದ ಭಯಗಳು ಸಾಕಷ್ಟಿರುತ್ತೆ. ಅಂದರೆ ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೊಂಡು ಕೂಡ ಇದು ಕಂಟಿನ್ಯೂ ಮಾಡ್ಬೋದಾ, ಬೇರೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇರುತ್ತಾ, ಆ ಥರದ ಭಯಗಳಿರುತ್ತಲ್ಲ. ಸೊ ಈ ಪ್ರತಿಯೊಂದು ಬಾಡಿಗೂ ಬೇರೆ ಥರ ಏನಾದ್ರು ಇಂಪ್ಯಾಕ್ಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ತಗೋಬೇಕು? ಅಂದರೆ ಔಷಧಿ ತಗೊಂಡ್ರೂ ಸಹ ಆರೋಗ್ಯನ ಕಾಪಾಡಲಿಕ್ಕೆ ಹಾಗೆ ಸೈಡ್ ಎಫೆಕ್ಟ್ಸ್ನ ರಿಡ್ಯೂಸ್ ಮಾಡಲಿಕ್ಕೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು? ತುಂಬ ಹೇಳ್ತಾರೆ ಜಿಂಕ್, ವೈಟಮಿನ್ ಸಿ ಎಲ್ಲ, ಬಟ್ ಅದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಗೊತ್ತಿಲ್ಲ. ಮಾಸ್ಕ್ ಒಂದೇ 100% ನಮಗೆ ರಿಲೀಫ್ ಕೊಡೋದು. ಸೊ ನಾವು ಏನೇ ತಗೊಂಡ್ರು ಮಾಸ್ಕ್ ಹಾಕೊಂಡು ನಾವು ಹೊರಗಡೆ ಓಡಾಡೋದಾಗ್ಲಿ ಅಥವಾ ಜನರ ಸಂಪರ್ಕ ಮಾಡೋದಾಗ್ಲಿ ಇಂಪಾರ್ಟೆಂಟ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ತುಂಬಾ ಜನಕ್ಕೆ ಪಾಸಿಟಿವ್ ಬಂದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಯಾವ್ದೋ ಕಾರಣಕ್ಕೋಸ್ಕರ ಟೆಸ್ಟ್ ಮಾಡಿರ್ತಾರೆ, ಪಾಸಿಟಿವ್ ಬರುತ್ತೆ, ಆಮೇಲೆ ಬ್ಲಾಂಕ್ ಆಗ್ಬಿಡ್ತಾರೆ, ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಮಾಹಿತಿ ಇರೋದಿಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಇವಾಗ ತುಂಬಾ ಕಡೆ ಎಲ್ಲ ಫೀವರ್ ಕ್ಲಿನಿಕ್ಸ್ ಇದೆ. ಸೊ ಯಾವುದೇ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೂ ಈಗ ಕೋವಿಡ್ ಅಡ್ಮಿಟ್ ಮಾಡ್ಕೊಳ್ಬೇಕು ಅಂತ ಮಾಹಿತಿ ಇದೆ ಅವ್ರಿಗೆ. ಸೊ ಅಲ್ಲಿ ಅವರು OPD ಅಲ್ಲಿ ಫೀವರ್ ಕ್ಲಿನಿಕ್ಸ್ ಇದ್ದೇ ಇರುತ್ತೆ, ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡಿದ್ರೆ ಅವ್ರು ನೋಡ್ತಾರೆ. ಸೊ ಆ ತರ ಏನೋ ಅದರಲ್ಲಿ ಸ್ಟ್ರಾಟಿಫೈ ಮಾಡ್ಕೋತಾರೆ, ಮೈಲ್ಡ್ ಇದೆಯಾ, ಮಾಡ್ರೇಟ್ ಇದೆಯಾ, ಸಿವಿಯರ್ ಇದೆಯಾ ಅಂತ. ಅವರು ಮೈಲ್ಡ್ ಇದ್ರೆ ಅವ್ರಿಗೆ ಏನೇನ್ ಮಾಡ್ಬೇಕಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಅವ್ರ ಮನೇಲಿ ಒಂದು 5 ದಿನ ನೋಡ್ಬೇಕು. 5 ದಿನ ಆದ್ಮೇಲೂ ಕಂಟಿನ್ಯೂ ಮಾಡ್ತಾ ಇದ್ರೆ ಮತ್ತೆ ವಾಪಸ್ ಹೋಗಿ ಅವರು ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ಓಕೆ. ಮತ್ತೊಂದು ಕರೆ ಇದೆ ಡಾಕ್ಟರ್, ಮಾತಾಡೋಣ. ರಮ್ಯಾ ಅವರು ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಮ್ಯಾ, ನಿಮ್ ಪ್ರಶ್ನೆ ಕೇಳಿ.
ಮೇಡಮ್ ನನಗೆ ಬೇಬಿ ಇದೆ 2.5 ಮಂತ್. ಹಾ ರಮ್ಯಾ. ಡೆಲಿವರಿ ಆಗಿ 2 ತಿಂಗಳಾಯ್ತು. ಹಾ, ಅದಕ್ಕೆ ಕೋವಿಡ್ ವ್ಯಾಕ್ಸಿನ್ ಹಾಕಿಸ್ಕೋಬೋದಾ? ಹಾಕಿಸ್ಕೋಬಹುದು. ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ರೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ವ್ಯಾಕ್ಸಿನ್ ನಾರ್ಮಲ್ ವ್ಯಾಕ್ಸಿನ್ ಹಾಕ್ಸ್ಕೊಂಡು ನೀವು ಬ್ರೆಸ್ಟ್ ಫೀಡಿಂಗ್ ಕೂಡ ಕಂಟಿನ್ಯೂ ಮಾಡ್ಬೋದು. ಓಕೆ. ಸೊ ಯಾವಾಗ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದು ಬೇಡ, ಅವಾಯ್ಡ್ ಮಾಡಿ ಅಂತ ಹೇಳ್ತೀರಾ? ಪ್ರೆಗ್ನೆನ್ಸಿಯಲ್ಲಿ ನಾವು ಆಗಲೇ ಹೇಳ್ದಂಗೆ ಅಪ್ರೂವ್ ಮಾಡಿಲ್ಲ ಇನ್ನು. ಓಕೆ. ಇನ್ನೊಂದು ಏನಂದರೆ, ಈಗ ನಿಮಗೆ ಆಗಲೇ ಕೋವಿಡ್ ಪಾಸಿಟಿವ್ ಬಂದಿದ್ರೆ 3 ಮಂತ್ಸ್ವರೆಗೂ ಹಾಕ್ಸ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ನ್ಯಾಚುರಲ್ ಇಮ್ಯುನಿಟಿ ಏನಿದೆ ಅದೇ ನಿಮಗೆ ಸಫಿಷಿಯೆಂಟ್ ಆಗಿರುತ್ತೆ. ಸೊ ಕೋವಿಡ್ ರಿಕವರಿ ಆದಮೇಲೆ 3 ಮಂತ್ಸ್ ಆದಮೇಲೆ ನೀವು ವ್ಯಾಕ್ಸಿನೇಷನ್ ಹಾಕಿಸ್ಕೋಬೋದು. ಕೆಲವರು ಏನಾದರೂ ಬ್ಲಡ್ ಥಿನ್ನರ್ಸ್ ಎಲ್ಲ ಇರ್ತಾರಲ್ಲ, ಆ ಥರ ಟ್ರೀಟ್ಮೆಂಟ್ ಮೇಲಿದ್ರೆ ಯೂಶ್ವಲಿ ಎಕೋಸ್ಪ್ರಿನ್ ಏನು ಪ್ರಾಬ್ಲಮ್ ಕೊಡೋದಿಲ್ಲ. ಮೋಸ್ಟ್ ಆಫ್ ದ ಹಾರ್ಟ್ ಪೇಷಂಟ್ಸ್ ಎಕೋಸ್ಪ್ರಿನ್ ಮೇಲೆ ಇರ್ತಾರೆ. ಬಟ್ ಇನ್ನು ಸಿವಿಯರ್ ಪ್ರಾಬ್ಲಮ್ಸ್, ಈಗ ಹಾರ್ಟ್ ಡಿಸೀಸ್ಗೆಲ್ಲ ಬೇರೆ ಥರ ಆ್ಯಂಟಿಕೋಗ್ಲೆಂಟ್ಸ್ ಕೊಟ್ಟಿರ್ತಾರೆ, ಅಸಿಟ್ರಾಮ್ ಆಗಿರ್ಬೋದು, ಆ ಥರ ಇದ್ದಾಗ ನಾವು ಯೂಶ್ವಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹಾಕ್ಸ್ಕೋಬೇಕಂತವ್ರು. ಸೊ ಅದರಲ್ಲಿ ನಾವು ಅದು ಎಷ್ಟು ಮಟ್ಟಿಗೆ ಆಂಟಿಕೋಯಾಗ್ಯುಲೇಷನ್ ಇದೆ ಅಂತ ನೋಡಿಕೊಂಡು ಅದು ಕಡಿಮೆ ಆಗಿರೋ ಟೈಮಲ್ಲಿ ನಾವು ವ್ಯಾಕ್ಸಿನ್ ಹಾಕಬೇಕಾಗತ್ತೆ. ಓಕೆ. ಮತ್ತೊಂದು ಕರೆ ಇದೆ ಡಾಕ್ಟರ್, ನೋಡೋಣ. ಧ್ರುವ ಅವರು ಬಾಗಲಕೋಟೆಯಿಂದ. ಹಲೋ, ಧ್ರುವ ಬಾಗಲಕೋಟೆ ಮೇಡಮ್. ಹೇಳಿ. ನಮಸ್ಕಾರ ಮೇಡಮ್. ಈಗ RH ಪಾಸಿಟಿವ್ RH ನೆಗೆಟಿವ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಇರ್ಬೇಕು ಲೇಡೀಸ್ಗೆ. ಆಮೇಲೆ ಎರಡನೇದು ಯುಟೇರಸ್, ಔಟ್ ಆಫ್ ದ ಯುಟೇರಸ್ ಇದು ಬೆಳೀತದೆ ಎಂಬ್ರಿಯೋ, ಅವಾಗೆ ಸ್ಟೇಜ್ ಇರ್ತದೆ. ಮತ್ತ್ 4 ತಿಂಗಳ ಕೆಲವರು ಎಮೋಷನ್ ಮಾಡ್ಕೊಳಕ್ಕೆ ತಮ್ಮ ಲೈಫ್ ಡಿಸ್ಪೋಸ್ ಮಾಡ್ಕೋತಾರೆ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಅಲ್ಲ, ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರೆ ಇದಕ್ಕೆಲ್ಲ. RH ನೆಗೆಟಿವ್ RH ಪಾಸಿಟಿವ್ ಅಂದ್ರೆ ಅದು ಬ್ಲಡ್ ಗ್ರೂಪ್. ಅದು ನಮ್ದು ಎಲ್ಲರಿಗೂ ಬ್ಲಡ್ ಗ್ರೂಪ್ ಇರುತ್ತೆ. AB O ಅಥವಾ AB ಇರೋ ತರ ಅದು ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ಇರುತ್ತೆ, ಆಂಟಿಜೆನ್ಸ್ ಅದು. ಸೊ ಪ್ರೆಗ್ನೆನ್ಸಿಯಲ್ಲಿ ಹೆಂಗ್ ಅಫೆಕ್ಟ್ ಆಗುತ್ತೆ ಅಂದ್ರೆ, ಈಗ ತಾಯಿ RH ನೆಗೆಟಿವ್ ಇದ್ರೆ, ತಂದೆ ಏನಾದರೂ ಪಾಸಿಟಿವ್ ಇತ್ತಂದ್ರೆ ಮಗುಗೆ ಪಾಸಿಟಿವ್ ಬ್ಲಡ್ ಗ್ರೂಪ್ ಬರೋ ಚಾನ್ಸಸ್ ಇರುತ್ತೆ. ಸೊ ಮಗು ಗರ್ಭದಲ್ಲಿರುವಾಗ ಕೆಲವು RBCs, ಅದ್ರದ್ದು ಮಗುದು ರಕ್ತ ಕಣಗಳು ತಾಯಿ ಬ್ಲಡ್ ಅಲ್ಲೂ ಸೇರ್ಕೊಂಡ್ಬಿಡುತ್ತೆ. ತಾಯಿಯಲ್ಲಿ ಆ ಪಾಸಿಟಿವ್ ಕಣ ಇಲ್ಲದೆ ಇರೋದ್ರಿಂದ ಅದಕ್ಕೆ ಆಂಟಿಬಾಡೀಸ್ ಅಂತ ಹೇಳ್ತೀವಲ್ಲ, ಅದು ಜನರೇಟ್ ಆಗ್ತಾ ಶುರುವಾಗುತ್ತೆ. ಆಂಟಿಬಾಡಿ, ನಮ್ಮ ಬಾಡಿ ಹೆಂಗೆ ಡಿಸೈನ್ ಆಗಿದೆ ಅಂದ್ರೆ, ಏನೇ ಫಾರಿನ್ ಬಾಡಿ ಬಂದರೂ ಅದನ್ನ ಫಸ್ಟ್ ಅಟ್ಯಾಕ್ ಮಾಡೋ ತರ ಡಿಸೈನ್ ಆಗಿರುತ್ತೆ. ಸೊ ಈ ಪಾಸಿಟಿವ್ ಆಂಟಿಜನ್ ಏನಿರುತ್ತೆ ಅದು ಹೊಸದು RH ನೆಗೆಟಿವ್ ಮದರ್ಗೆ. ಸೊ ಅದ್ರ ಮೇಲೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಕ್ಕೆ ಶುರುವಾಗುತ್ತೆ. ಸೊ ಅದೇನಾಗುತ್ತೆ, ಆ ರಕ್ತ ಕಣಗಳ ಮೇಲೆ ಹೋಗಿ ಅದನ್ನ ಅಟ್ಯಾಕ್ ಮಾಡಿ ಅದನ್ನ ಇದು ಮಾಡ್ಬಿಡುತ್ತೆ, ಹಾಳು ಮಾಡುತ್ತೆ. ಸೊ ಯೂಶ್ವಲಿ ಫಸ್ಟ್ ಪ್ರೆಗ್ನೆನ್ಸಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಸೆಕೆಂಡ್ ಟೈಮ್ ಕನ್ಸೀವ್ ಆದಾಗ ಅದು ಆಲ್ರೆಡಿ ಆಂಟಿಬಾಡೀಸ್ ಇರುತ್ತೆ. ಸೊ ಅದು ಕೆಲವು ಸತಿ ಪ್ಲಾಸೆಂಟಾ ಇಂದ, ಕಸದಿಂದನೂ ಮಗುಗೂ ಹೋಗ್ಬಿಟ್ಟು ಮಗು ಹೊಟ್ಟೆ ಒಳಗಡೆನೆ ಅದು ರಕ್ತ ಕಣಗಳನ್ನ ಅಟ್ಯಾಕ್ ಮಾಡಕ್ ಶುರುವಾಗ್ಬಿಡುತ್ತೆ. ಸೊ ಅಂತ ಟೈಮಲ್ಲಿ ಮಗು ಹೊಟ್ಟೆ ಒಳಗಡೆನೆ ಅನಿಮಿ ಆಗ್ತಾ ಇರುತ್ತೆ, ಬ್ಲಡ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನ ನಾವು ಕರೆಕ್ಟ್ ಟೈಮ್ಗೆ ಐಡೆಂಟಿಫೈ ಮಾಡಬೇಕು. ಸೊ ಅದಕ್ಕೆ ಈ ತರ RH ನೆಗೆಟಿವ್ ಇದ್ರೆ ಡೆಲಿವರಿ ಆದ್ಮೇಲೆ ಮಗು ಏನಾದ್ರು ಪಾಸಿಟಿವ್ ಬಂತು ಅಂದ್ರೆ ಆ ತರ ಆಂಟಿಡಿ ಅಂತ ಕೊಟ್ಬಿಡ್ತೀವಿ. ಅಂದ್ರೆ ಏನೇ RBCs ಬಂದಿದ್ರು ಅದೆಲ್ಲ ನ್ಯೂಟ್ರಲೈಸ್ ಆಗ್ಬಿಡೋ ತರ ಕೊಡ್ತೇವೆ. ಸೊ ಅದನ್ನ ತಗೊಳ್ಳೋದು 72 hours ಒಳಗಡೆ ತಗೋಬೇಕಾಗತ್ತೆ. ಮತ್ತೆ ಹಾಗೆ ಅವ್ರು ಇನ್ನೊಂದು ಪ್ರಶ್ನೆನ ಕೂಡ ಕೇಳಿದ್ರು, ಅದು ಇನ್ನೊಂದ್ಸತಿ ರಿಪೀಟ್ ಮಾಡ್ತೀರಾ? ಬಹುಶಃ ಕರೆ ಕಟ್ ಆಗಿದೆ. ಸೊ ಅದೇ, ನೀವು ಎಸಿಂಪ್ಟಮ್ಯಾಟಿಕ್ ಬಗ್ಗೆ ಹೇಳಿದ್ರಿ, ಇನ್ನು C-ಸೆಕ್ಷನ್ ಅಥವಾ ನಾರ್ಮಲ್ ಬಗ್ಗೆನೂ ಮಾತಾಡಿದ್ವಿ. ಮನೆಯಲ್ಲೇ ಔಷಧಿ ತಗೋತೀವಿ, ನಮಗೆ ಡಾಕ್ಟರ್ ಹತ್ರ ಹೋಗಿ ಇಂಗ್ಲಿಷ್ ಮೆಡಿಸಿನ್ ಬೇಡ ಅಂತ ಹೇಳೋರಿಗೆ ಮನೆ ಮದ್ದು ಸಾಕಷ್ಟು ಎಲ್ಲ ಥರದ ಕಷಾಯಗಳನ್ನ ಟ್ರೈ ಮಾಡಿ, ಇದರಿಂದ ಏನಾದ್ರು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗೋ ಥರದ್ದು ನೋಡಿದ್ದೀರಾ? ಪಾಸಿಟಿವ್ ಬಂದವ್ರಿಗೆ ಕಷಾಯ ಆಗಲಿ ಅಥವಾ ಸ್ಟೀಮ್ ತಗೊಳ್ಳೋದಾಗಲಿ ಅದೆಲ್ಲ ಯಾವುದೂ ಹೆಲ್ಪ್ ಆಗಲ್ಲ. ಈವನ್ ಸ್ಟೀಮ್ ತಗೊಳ್ಳೋದ್ರಿಂದ ಅದು ವೈರಸ್ನ ಪ್ರಿವೆಂಟ್ ಆಗುತ್ತೆ ಅಂತ ಅದು ಕೂಡ ಏನು ಹೆಲ್ಪ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಸ್ಟೀಮ್ ತಗೊಂಡು ಅದು ಮೂಗಿಂದು ನೇಸಲ್ ಮ್ಯೂಕೋಸಾ ಏನಿರುತ್ತೆ ಅದು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಅಂಥವ್ರಿಗೆ ಜಾಸ್ತಿ ಇನ್ಫೆಕ್ಷನ್ ಆಗೋ ಚಾನ್ಸಸ್. ಸೊ ಏನೇ ಇದ್ರೂ ನಾವು ಮಾಡ್ರೇಷನ್ ಆಗಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್, ನೀವೇನಾದ್ರೂ ಪ್ರಿವೆಂಟ್ ಮಾಡಬೇಕಂದ್ರೆ ಮಾಸ್ಕ್ ಹಾಕ್ಕೋಬೇಕು. ಅದು ಬಿಟ್ಟು ಬೇರೆ ಏನು ಮಾಡಿದ್ರು ಅದು ಪ್ರಿವೆಂಟ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ವಿರುಲೆಂಟ್ ಇದೆ, ಅದು ಬೇಗ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಇನ್ನು ಮನೆ ಮದ್ದು ಅಂತಂದ್ರೆ ಅದು ಹೇಳೋದು ಕಷ್ಟ. ಕಷಾಯ ಎಲ್ಲ ತಗೋಬಹುದು, ಬಿಕಾಸ್ ಕೋವಿಡ್ ವೈರಸ್ ಏನಿದೆ ಅದು ಫ್ಲೂ ತರನೇ, ನಾರ್ಮಲ್ ಫ್ಲೂ ತರನೇ ಸಿಂಪ್ಟಮ್ಯಾಟಿಕಲಿ ರಿಲೀಫ್ ಸಿಗುತ್ತೆ. ನಾರ್ಮಲ್ ಕೆಮ್ಮು ನೆಗಡಿ ಹೆಂಗ್ ಬಂದಾಗ ಗಂಟ್ಲು ಕೆರ್ತಾ ಇರುತ್ತೆ ಅಥವಾ ರನ್ನಿಂಗ್ ನೋಸ್ ಇರುತ್ತೆ, ಅದೇ ತರ ರಿಲೀಫ್ ಸಿಗುತ್ತೆ. ಸೊ ನಾವೇನ್ ಮಾಡದೇ ಇದ್ರು ಕೋವಿಡ್ ವೈರಸ್ 5 days ಅಥವಾ 6 days ಅಲ್ಲಿ ನಮ್ಗೆ ಕಡಿಮೆ ಆಗ್ಬಿಡತ್ತೆ ಅದು ಇನ್ಫೆಕ್ಟಿವಿಟಿ. ಬಟ್ ಪ್ರಾಬ್ಲಮ್ ಬರೋದು ಅದು ನೀವು ಮುಂದೆ ಹೋಗಿ ಅದು ಯಾವಾಗ ಅದು ಸೈಟೋಕೈನ್ ಸ್ಟಾರ್ಮ್ ಅಂತೀವಿ, ಅಂದ್ರೆ ನಮ್ಮ ಬಾಡಿ ಓವರ್ ಆಗಿ ಅದ್ರ ಮೇಲೆ ಆಕ್ಟ್ ಆಗುತ್ತಲ್ಲ, ಅವಾಗ ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ನಮ್ಗೆ ಏನೇ ICU ಅಡ್ಮಿಷನ್ಸ್ ಇರಲಿ ಅಥವಾ ಡೆತ್ ಆಗ್ತಾ ಇರೋದು ಎಲ್ಲ ನಮ್ಮ ಬಾಡಿ ವೈರಸ್ ಮೇಲೆ ಓವರ್ ರಿಯಾಕ್ಟ್ ಮಾಡಿದಾಗ. ಸೊ ವೈರಸ್ ಆಸ್ ಸಚ್ ಏನು ಪ್ರಾಬ್ಲಮ್ ಕೊಡ್ತಾ ಇಲ್ಲ. ಮತ್ತೊಂದು ಕರೆ ಇದೆ ಡಾಕ್ಟರ್, ನೋಡೋಣ. ಜಿತೇಂದ್ರ ಅವರು ಜಯನಗರಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ, ನಿಮ್ ಪ್ರಶ್ನೆ ಕೇಳಿ. ಮೇಡಮ್, ನಮ್ಮ ಮಿಸಸ್ ಅವ್ರಿಗೆ ಮಗು 6 ತಿಂಗಳಾಯ್ತು ಮೇಡಮ್. ಹಾ ಹೇಳಿ. ವ್ಯಾಕ್ಸಿನ್ ಹಾಕ್ಸ್ಕೊಂಬೋದಾ ಮೇಡಮ್? ಹಾ, ವ್ಯಾಕ್ಸಿನ್ ಡೆಲಿವರಿ ಆಗಿದೆಯಾ? ಡೆಲಿವರಿ ಆಯ್ತು ಮೇಡಮ್. ಹಾ, ಹಾಕ್ಸ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಯಾವ್ದಾದ್ರು ಹಾಕ್ಸ್ಕೋಬಹುದು. ಹೌದಾ ಮೇಡಮ್? ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ. ಸೊ ಇದೊಂದು ಪ್ರಶ್ನೆ ಇರುತ್ತೆ, ಯಾವ ವ್ಯಾಕ್ಸಿನ್ ಒಳ್ಳೇದು ಅಂತ.
ಸೊ ಸದ್ಯಕ್ಕೆ ಭಾರತದಲ್ಲಿ 3 ತರದ ವ್ಯಾಕ್ಸಿನ್ ನಾವು ನೋಡ್ತಾ ಇದೀವಿ, ಹಾಗೆ ಬಹಳಷ್ಟು ಬರಬಹುದು. ಸೊ ಯಾವ ವ್ಯಾಕ್ಸಿನ್ ಒಳ್ಳೆಯದು? ಅದು ಬಾಡಿ ಟೈಪ್ ಮೇಲೆ ಏನಾದ್ರೂ ಡಿಪೆಂಡ್ ಇಲ್ಲ, ಅದು ಇಮ್ಯುನಿಟಿ ಎಷ್ಟು ಜನರೇಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಇರೋ ವ್ಯಾಕ್ಸಿನ್ಸ್ ಅಲ್ಲಿ ಕೋವ್ಯಾಕ್ಸಿನ್ದು ಇಮ್ಯುನಿಟಿ ಜನರೇಷನ್ ಸ್ವಲ್ಪ ಜಾಸ್ತಿ ಇದೆ, ಆಲ್ಮೋಸ್ಟ್ 90% ಮೇಲೆ ಹೋಗುತ್ತೆ. ಕೋವಿಶೀಲ್ಡ್ ತಗೊಂಡಾಗ 2 ಡೋಸ್ ಆದ್ಮೇಲೆ ಯೂಶ್ಲಿ 80 to 85% ವರೆಗೂ ಇಮ್ಯುನಿಟಿ ಬರುತ್ತೆ. ಸೊ ಬಟ್ ಅಟ್ ದ ಟೈಮ್ ಬಟ್ ಅದು ಎಷ್ಟು ದಿನ ಇರುತ್ತೆ ಅಂತ ಇನ್ನೂ ಗೊತ್ತಿಲ್ಲ ನಮಗೆ. ಇದು ವ್ಯಾಕ್ಸಿನ್ ಇಂಡ್ಯೂಸ್ಡ್ ಇಮ್ಯುನಿಟಿ 6 ಮಂತ್ಸ್ ಇರ್ಬೋದು, 1 year ಇರ್ಬೋದು, ಅದು ನಮಗೂ ಗೊತ್ತಿಲ್ಲ ಇನ್ನ. ಹೋಗ್ತಾ ಹೋಗ್ತಾ ಅದು ನಮ್ಗೆ ಇನ್ನ ಎವಿಡೆನ್ಸ್ ಬರಬೇಕು, ವರ್ಷ ಹಾಕ್ಸ್ಕೋಬೇಕೋ ಇಲ್ವಾ ಅದನ್ನು ನಮ್ಗೆ ಗೊತ್ತಾಗ್ಬೇಕಿನ್ನ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಕೋವ್ಯಾಕ್ಸಿನ್ ಸಿಕ್ಕಿದ್ರೆ ಅದು ತಗೊಳ್ಳಿ, ಇಲ್ಲಾಂದ್ರೆ ಯಾವ್ದು ಸಿಗುತ್ತೋ ಅದನ್ನ ಹಾಕ್ಸ್ಕೊಳ್ಳಿ. ಸೊ ಈವನ್ 85% ಪ್ರೊಟೆಕ್ಷನ್ ಅಂದ್ರೆ ದಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಇನ್ಫ್ಯಾಕ್ಟ್ ನಾವೆಲ್ಲ ಹಾಕ್ಸ್ಕೊಂಡಿರೋದು ಕೋವಿಶೀಲ್ಡ್. ಸೊ ಈ ಟೈಮಲ್ಲಿ ನಿಮ್ಗೆ ಯಾವ್ದು ವ್ಯಾಕ್ಸಿನ್ ಅವೈಲಬಲ್ ಇರುತ್ತೋ ಅದನ್ನ ಹಾಕ್ಸ್ಕೊಂಬಿಡಿ. ಓಕೆ. ಹಾಗೆ ನೀವು ಹೇಳ್ತಾ ಇದ್ರಿ ಆಂಟಿಬಾಡೀಸ್ ನ್ಯಾಚುರಲ್ ಆಗೇ ಇರುತ್ತೆ, ಕೋವಿಡ್ ಬಂದು ನೀವು ಹುಷಾರಾಗಿದ್ರೆ ಅದೊಂದು 3 months ಇರುತ್ತೆ ಅಂತ. ಈಗ ವ್ಯಾಕ್ಸಿನೇಷನ್ ಆಂಟಿಬಾಡೀಸು ಇದ್ದು ವ್ಯಾಕ್ಸಿನೇಷನ್ ಕೊಟ್ಟಾಗ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗತ್ತಾ? ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಬಟ್ ಒಂದ್ ಸ್ವಲ್ಪ ಅದ್ರದ್ದು ವ್ಯಾಕ್ಸಿನೇಷನ್ ಎಫೆಕ್ಟ್ ಸ್ವಲ್ಪ ಕುಂಠಿತ ಆಗೋ ಚಾನ್ಸಸ್ ಇರುತ್ತೆ. ಸೊ ವ್ಯಾಕ್ಸಿನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ನಮ್ಮ ಬಾಡಿನಲ್ಲಿ ಆಂಟಿಬಾಡೀಸ್ ಜನರೇಟ್ ಮಾಡಿ ನಮಗೆ ಇಮ್ಯುನಿಟಿ ಬರ್ಸುತ್ತೆ. ಸೊ ಅದು ಆಲ್ರೆಡಿ ಇದ್ದಾಗ ವ್ಯಾಕ್ಸಿನೇಷನ್ ಸ್ವಲ್ಪ ಅದು ಮಟ್ಟಿಗೆ ಅದ್ರದ್ದು ಎಫೆಕ್ಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 3 months ಬಿಟ್ಟು ಹಾಕ್ಸ್ಕೊಳ್ಳೋದು. ಸೊ ಒಂದ್ಸಲಿ ಇದು ಕೋವಿಡ್ ಬಂದ್ ಹೋದ್ರೆ ವ್ಯಾಕ್ಸಿನೇಷನ್ ಬೇಡ ಅಂತಾನೂ ಒಂದಿಷ್ಟು ಜನ ಮಾತಾಡ್ತಾರೆ. ಇದು ಮಿತ್ತ ನಿಜನಾ? ಅದು ಹೇಳಕ್ ಕಷ್ಟ, ಬಿಕಾಸ್ ಕೋವಿಡ್ ಬಂದು ಹೋದ್ಮೇಲೆ ಯೂಶ್ಲಿ ವ್ಯಾಕ್ಸಿನೇಷನ್ ಅಥವಾ ಆಂಟಿಬಾಡಿ ಟೈಟರ್ಸ್ ನಾವು 3 to 6 months ವರೆಗೂ ನೋಡ್ತೇವೆ. ಸೊ ಈಗ ನಾವು ಏನ್ ವ್ಯಾಕ್ಸಿನೇಷನ್ ಹಾಕೊಂಡಿದೀವೋ ಆ ಟೈಟರ್ ಸ್ವಲ್ಪ ಜಾಸ್ತಿ ದಿನ ಇರೋ ತರ ಕಾಣಿಸ್ತಾ ಇದೆ. ಸೊ ಹಂಗಾಗಿ ಹಾಕ್ಸ್ಕೊಳ್ಳೋದು ಬೆಟರ್, ಬಂದ್ ಹೋದ್ಮೇಲೆ ಹಾಕ್ಸ್ಕೊಳ್ಳೋದು ಬೆಟರ್. ಓಕೆ. ಮತ್ತೊಂದು ಕರೆ ಇದೆ, ಪ್ರವೀಣ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ಫಾದರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಸೊ ಬಿಫೋರ್ ಒಂದು ವ್ಯಾಕ್ಸಿನೇಷನ್ ತಗೊಂಡಾದ್ಮೇಲೆ ಓಪನ್ ಹಾರ್ಟ್ ಸರ್ಜರಿ, ಸೆಕೆಂಡ್ ವ್ಯಾಕ್ಸಿನೇಷನ್ ತಗೋಬೋದಾ? ಯಾವ್ದು ವ್ಯಾಕ್ಸಿನ್ ತಗೊಂಡಿದ್ರು? ಕೋವಿಶೀಲ್ಡ್ ಮೇಡಮ್. ಕೋವಿಶೀಲ್ಡ್ ಅಲ್ಲ, ಅದು ನಿಮ್ ಕಾರ್ಡಿಯಾಲಜಿಸ್ಟ್ ನ ಒಂದ್ಸತಿ ಕನ್ಸಲ್ಟ್ ಮಾಡಿ ಅವ್ರು ಏನೇನ್ ಮೆಡಿಸಿನ್ಸ್ ತಗೋತಾ ಇದಾರೆ ಅದೆಲ್ಲ ಒಂದ್ಸತಿ ರಿವ್ಯೂ ಮಾಡಿ ಆಮೇಲೆ ಹಾಕ್ಸ್ಕೊಳ್ಳಿ. ಅಂದ್ರೆ ಈಗ ಎಕೋಸ್ಪಿನ್ ಎವಿ ಮತ್ತೆ ರೋಜೋಸ್ಟಾಟಿನ್ ತಗೋತಾ ಇದ್ದಾರೆ ಮೇಡಮ್. ಅಲ್ಲ, ಅವ್ರ ಹತ್ರ ಒಂದ್ಸತಿ ಕನ್ಸಲ್ಟ್ ಮಾಡಿ ಆಮೇಲೆ ಹಾಕ್ಸ್ಕೊಳ್ಳಿ. ಹಾಕ್ಸ್ಕೊಳ್ಳೋದಕ್ಕೇನು ಇದಿಲ್ಲ, ಕಾಂಟ್ರಾ ಇಂಡಿಕೇಶನ್ ಇಲ್ಲ. ಬಟ್ ಏನಂದ್ರೆ ಅದೇ ಆಂಟಿಕೋಯಾಗ್ಲೆಂಟ್ ತಗೋತಾ ಇದ್ರೆ ಅವರು ಮಾನಿಟರ್ ಮಾಡಿ ಯಾವ ಸ್ಟೇಜ್ ಅಲ್ಲಿ ತಗೋಬೇಕಂತ ಹೇಳ್ತಾರೆ. ಹೌದಾ? ನಿಮ್ ಕಾರ್ಡಿಯಾಲಜಿಸ್ಟ್ ಯಾರಿದ್ದಾರೆ ಅವ್ರಿಗೆ ಕೇಳ್ಬಿಟ್ಟು ಸೆಕೆಂಡ್ ಡೋಸ್ ಹಾಕ್ಸ್ಕೊಳ್ಳಿ ಅವರು. ಓಕೆ. ಹಾಗೆ ಮತ್ತೆ ಅದೇ ವ್ಯಾಕ್ಸಿನೇಷನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ತಗೊಂಡ ಮೇಲೂ 6 ತಿಂಗಳು ಅದ್ರದ್ದು ಸ್ಪ್ಯಾನ್ ಇರುತ್ತೆ ಅಂತ ಹೇಳಿದ್ರಿ. ಮತ್ತೆ ತಗೋಬೇಕಾಗತ್ತಾ ಅಥವಾ ಸ್ಟಡೀಸ್ ಯಾವ ರೀತಿ ಮುಂದುವರಿಯುತ್ತೆ? ಒಂದ್ಸಲಿ ಕ್ರೌಡ್ ಇಮ್ಯುನಿಟಿ ಬಂದಾಗ ಮತ್ತೆ ಬರಲ್ಲ ಅನ್ನುವಂಥ ಸಾಧ್ಯತೆನೂ ಇದೆ. ವೈರಸ್ಗಳಲ್ಲಿ ಏನಾಗುತ್ತೆ, ಆಂಟಿಜೆನಿಕ್ ಡ್ರಿಫ್ಟ್ ಅಂತ ಇರುತ್ತೆ. ಅಂದ್ರೆ ಲೈಕ್ ಆಂಟಿಜೆನ್ಸ್ ಚೇಂಜ್ ಆಗ್ತಾ ಇರುತ್ತೆ ಅದಾಗದೇನೆ. ಅಂದ್ರೆ ನಾವೀಗ ಏನೇ ವ್ಯಾಕ್ಸಿನ್ಸ್ ಇದ್ರು ಅದ್ರ ಒಂದು ವೈರಸ್ದು ಒಂದು ಕಣಕ್ಕೆ ಅಟ್ಯಾಕ್ ಮಾಡೋ ತರ ನಾವು ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಿರ್ತೀವಿ. ಸೊ ಅದು ತಾನೇ ಚೇಂಜಸ್ ಆಗೋ ಕ್ಯಾರೆಕ್ಟರ್ ಇರುತ್ತೆ ವೈರಸ್ಗಳಿಗೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಮ್ದು ಏನ್ ಸ್ಟಡೀಸ್ ಇದೆಯೋ ಈ ಫ್ಲೂ ವ್ಯಾಕ್ಸಿನ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ. ಈಗ ಫ್ಲೂ ವ್ಯಾಕ್ಸಿನ್ ನೋಡಿದ್ರೆ ವರ್ಷ ಅದ್ರದ್ದು ಸ್ಟ್ರೇನ್ ಜಾಸ್ತಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ವರ್ಷ ಅದು ತಗೊಳ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಸೊ ಕರೋನಾ ವೈರಸ್ ಕೂಡ ಅದೇ ತರ ಏನಾದ್ರು ಆಂಟಿಜೆನ್ಸ್ ಚೇಂಜ್ ಆಗ್ತಾ ಇತ್ತು, ಆ ತರ ಏನಾದ್ರು ಇಮ್ಯುನಿಟಿ ಡೌನ್ ಆಗ್ತಾ ಇತ್ತು ಅಂದ್ರೆ ಮೇ ಬಿ ನಮ್ಗೆ ಆ ಸ್ಟೇಜ್ ಬರ್ಬೋದು. ಸೊ ಫಾರ್ ಅದಕ್ಕಿನ್ನ ಎವಿಡೆನ್ಸ್ ಏನೂ ಇಲ್ಲ ಅಥವಾ ಇನ್ನ ಸ್ಟಡೀಸ್ ನಡೀತಾ ಇದೆ. ಸೊ ಬೂಸ್ಟರ್ ಇನ್ನೊಂದ್ಸತಿ ಹಾಕ್ಸ್ಕೋಬೇಕೋ ಇಲ್ವಾ ಅದು ನಮ್ಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಈಗ ಸದ್ಯಕ್ಕೆ. ಮತ್ತೊಂದು ಕರೆ ಇದೆ, ಶಶಿಕಲಾ ಅವರು ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ ಪ್ರಶ್ನೆ ಕೇಳಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಶಶಿಕಲಾ, ಹೇಳಿ. ಮೇಡಮ್, ನಮ್ಗೆ 5 years ಪಾಪು ಇದೆ. ನಾವು ಹಾಸ್ಪಿಟಲ್ ತೋರಿಸ್ತಿದ್ದೆ, ನನ್ಗೆ ಇದಾಗಿತ್ತು, ಅಬಾರ್ಷನ್ ಆಗಿತ್ತು 1 year ಬ್ಯಾಕ್. ಇವಾಗ ಆಮೇಲೆ ಮತ್ತೆ ಚೆಕ್ ಮಾಡಿಸಿದ್ರೆ ಹಾರ್ಮೋನ್ ಪ್ರಾಬ್ಲಮ್ ಇತ್ತು ಮತ್ತೆ ಅಂದ್ರು. ಮತ್ತೆ ಅದು ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ದಕ್ಕೆ PCOD ಇದೆ ಅಂತ ಹೇಳಿದ್ರು. ನನ್ಗೆ ವೆಯ್ಟ್ ಸ್ವಲ್ಪ ಜಾಸ್ತಿ 78 ಇದ್ದೀನಿ ಮೇಡಮ್. ಅಷ್ಟು ನನ್ ಸಣ್ಣ ಇದ್ದೆ. ಇವಾಗ ಸಿಸೇರಿಯನ್ ಆಯ್ತು ನನ್ಗೆ. ಸಿಸೇರಿಯನ್ ಆದ್ಮೇಲೆ ಸ್ವಲ್ಪ ದಪ್ಪ ಆಗಿತ್ತು ಪಾಪು. ಸೊ ಇವಾಗ ತೋರಿಸ್ತಾ ಇದೀನಿ ಕನ್ಸೀವ್ಗೋಸ್ಕರ. ಇವಾಗ ಪೀರಿಯಡ್ ಕರೆಕ್ಟ್ ಆಗಿ ಆಗ್ತಿದೀನಿ. ಇವಾಗ ಕ್ರಿಸ್ಟಾಪ್ ಎಮ್ ಮತ್ತೆ ಬಿಲಾಂಗ್ F ಅಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಇದು ತಗೊಳ್ಳಿ 3 months. ಇದೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆದ್ಮೇಲೆ ಕೊರೋನಾ ಇದೆಲ್ಲ ಇದೆಯಲ್ಲ ಆದ್ಮೇಲೆ ಬಂದ್ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದೇ ನಿಮ್ಗೆ ಪೀರಿಯಡ್ ಕರೆಕ್ಟ್ ಆಗೋ ತರ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ.
ಬಟ್ PCOD ಇದ್ಕೊಂಡು ನೀವು ಪ್ರೆಗ್ನೆನ್ಸಿಗೂ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಮೊಟ್ಟೆ ಬೆಳೆಯೋ ತರ ಟ್ರೀಟ್ಮೆಂಟ್ ಹಾಕ್ಬೇಕಾಗತ್ತೆ, ಓವ್ಯುಲೇಷನ್ ಇಂಡಕ್ಷನ್ ಅಂತೀವಿ. ಕೊಡ್ತಾ ಇದ್ದಾರೆ ಮೇಡಮ್, ನಾನು 3-4 ಮಂತ್ಸ್ ಇಂದ ತಗೋತಾ ಇದ್ದೀನಿ. ಓಕೆ. ಅದು ವೆಯ್ಟ್ ಎಷ್ಟೇ ಏನೇ ಟ್ರೈ ಮಾಡಿದ್ರು ಥೈರಾಯ್ಡ್ ಎಲ್ಲ ಚೆಕ್ ಮಾಡಿಸಿದ್ರು, ಏನೋ ನಾರ್ಮಲ್ ಇದೆ ಅಂತ ಹೇಳಿದ್ರು. ಬಟ್ ಆದ್ರೂನು ಇವಾಗ ನನ್ಗೆ ವೆಯ್ಟ್ ಕಮ್ಮಿ ಆಗ್ತಾ ಇಲ್ಲ ಮೇಡಮ್. ನಾನು ಬಿಸಿನೀರು ಕುಡಿಯೋದು, ವಾಕ್ ಮಾಡೋದು ಎಲ್ಲ ಮಾಡ್ತಾ ಇದ್ದೀನಿ. ಏಜ್ ಎಷ್ಟು ನಿಮ್ದು? ಏಜ್ ಬಂದು 33 ಇದೆ ಮೇಡಮ್. 33. ಓಕೆ. ಒಂದು ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋದ್ರಿಂದ ಆಟೋಮೆಟಿಕ್ ಆಗಿ ನಿಮ್ ಪೀರಿಯಡ್ ಮತ್ತೆ ಓವ್ಯುಲೇಷನ್ ಕರೆಕ್ಟ್ ಆಗುತ್ತೆ. ನಿಮ್ ಫಸ್ಟ್ ಪ್ರೆಗ್ನೆನ್ಸಿ ಹೆಂಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆದ್ರೂ ಅದೇ ತರ ಆಗೋ ಚಾನ್ಸಸ್ ಇರುತ್ತೆ. ಮ್ಯಾರೇಜ್ ಆಗಿ 2 ಮಂತ್ಸ್ ಗೆಲ್ಲ ಕನ್ಸೀವ್ ಆಗಿದೆ. ಬಟ್ ಅದು ಆಗ್ತಾ ಇಲ್ಲ ಅಂದಾಗ ನಾವು ಇಂಡಕ್ಷನ್ ಮಾಡಿದಾಗ ನಾವು ಸ್ಕ್ಯಾನ್ ಮಾಡಿ ಕೂಡ ನೋಡ್ಬೇಕಾಗತ್ತೆ. ತುಂಬಾ ಸತಿ ಕೆಲವರು ಬರೀ ಮೊಟ್ಟೆ ಬೆಳೀತಾ ಇದೆಯಾ, ಹಾರ್ಮೋನ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಮೇಡಮ್. ಅಲ್ಲ ಮೊಟ್ಟೆ ಬೆಳೀತಾ ಇದೆಯಾ? ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಹಂಗಲ್ಲ, ಈಗ ನಿಮ್ಗೆ 5 days ಟ್ಯಾಬ್ಲೆಟ್ ಕೊಡ್ತಾರಲ್ಲ, ಅದಾದ್ಮೇಲೆ ಸ್ಕ್ಯಾನ್ ಮಾಡಿ ಫಾಲಿಕ್ಯುಲರ್ ಸ್ಕ್ಯಾನ್ ಮಾಡಿ ನೋಡ್ಬೇಕು ಮೊಟ್ಟೆ ಬೆಳೀತಾ ಇದೆಯಾ ಇಲ್ವಾ ಅಂತ. ಪೀರಿಯಡ್ಸ್ ಆಗಿ ಸೆಕೆಂಡ್ ಡೇ ಬರಕ್ಕೆ ಹೇಳಿದ್ದಾರೆ ಮೇಡಮ್. ಅದೇ ಸೆಕೆಂಡ್ ಡೇ ಇಂದ ಒಂದು 5 days ಟ್ಯಾಬ್ಲೆಟ್ ಕೊಡ್ತಾರೆ. ಅದಾದ್ಮೇಲೆ ಮತ್ತೆ ಸ್ಕ್ಯಾನ್ ಮಾಡಿ ಮೊಟ್ಟೆ ಬೆಳೀತಾ ಇದೆಯಾ ಅಲ್ವಾ ಅಂತ ಚೆಕ್ ಮಾಡ್ಬೇಕು. ತುಂಬಾ ಜನಕ್ಕೆ ಬರೀ ಟ್ಯಾಬ್ಲೆಟ್ಗೆ ಬೆಳೆಯೋದಿಲ್ಲ, ಇಂಜೆಕ್ಷನ್ ಕೊಡ್ಬೇಕಾಗ್ಬೋದು. ಸೊ ಅದನ್ನ ನಾವು ನೋಡ್ಕೋಬೇಕಾಗತ್ತೆ. ಸರಿ, ಅದೇ ವೆಯ್ಟ್ ಲಾಸ್ ಗೆ ಏನ್ ಮಾಡಿದ್ರೆ ಮೇಡಮ್? ಎಲ್ಲಾ ತರ ಟ್ರೈ ಮಾಡ್ತಿದ್ದೀನಿ. ವೆಯ್ಟ್ ಲಾಸ್ಗೆ ಶಾರ್ಟ್ ಕಟ್ ಯಾವ್ದು ಇರೋದಿಲ್ಲ. ನೀವು ಏನೇ ಇದ್ರೂ ಎಕ್ಸರ್ಸೈಸ್ ಮಾಡಬೇಕು, ಡಯಟ್ ಕಂಟ್ರೋಲ್ ಮಾಡಬೇಕು. ಸೊ ಎಷ್ಟಿದ್ದೀರಾ, ಎಷ್ಟು kg ಇದ್ದೀರಾ ಇವಾಗ? ಆಗ್ತಾ ಇಲ್ಲ, ನಾನು 78 ಇದೀನಿ ಮೇಡಮ್. ತುಂಬಾ ರಿಯಲಿಸ್ಟಿಕ್ ಆಗಿ ಹೋಗಿ ತಿಂಗಳಿಗೆ 1 kg ಆ ತರ ಕಡಿಮೆ ಮಾಡ್ಕೊಂಡು ಹೋಗಿ. ಒಂದೇ ಸತಿ 10 kg ಕಡಿಮೆ ಮಾಡ್ಬೇಕಂತ 2 ತಿಂಗಳು ಸ್ಟಾರ್ ಮಾಡ್ತೀರಾ, ಡಯಟ್ ಮಾಡ್ತೀರಾ, ಆಮೇಲೆ ಬಿಟ್ಬಿಡ್ತೀರಾ, ಆ ತರ ಆಗುತ್ತೆ. ಆ ತರ ಮಾಡ್ತಿಲ್ಲ. 3-4 ಮಂತ್ಸ್ ಇಂದ ನಾನು ಟ್ಯಾಬ್ಲೆಟ್ ಶುರು ಮಾಡ್ದಾಗಿಂದ ವಾಕ್ ಮಾಡ್ತಾ ಇದ್ದೀನಿ, ಹಾಟ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ವಾಕ್ ಮಾಡಿ ಅದ್ರ ಜೊತೆಗೆ ಡಯಟ್ ನೋಡ್ಕೋಬೇಕು. ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಕರೆಕ್ಟ್ ಆಗಿ ತಗೋಬೇಕು. ಇದು ಹಾರ್ಕ ಇದ್ ಬರುತ್ತಲ್ಲ ಮೇಡಮ್, ನವಣೆ, ಅದು ಅವುಗಳು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ರೈಸ್ ಯೂಸ್ ಮಾಡ್ತಾ ಇಲ್ಲ. ಚಪಾತಿ, ಸಿರಿಧಾನ್ಯಗಳು ಈ ತರ ಯೂಸ್ ಮಾಡ್ತಾ ಇದ್ದೀನಿ. ಅದೇ ನೀವು ರಿಯಲಿಸ್ಟಿಕ್ ಆಗಿ ಹೋಗ್ಬೇಕು. ತಿಂಗಳಿಗೆ 1-2 kg ಕಡಿಮೆ ಮಾಡ್ಕೋಬಹುದು. ಒಂದೇ ಸತಿ 10 kg ಅಥವಾ 5 kg ಕಡಿಮೆ ಆಗೋದಿಲ್ಲ. ಸೊ ಈಗ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ, ಹಂಗೆ ಕಂಟಿನ್ಯೂ ಮಾಡಿ. ಸೊ ಇನ್ನು 33 years ಇಂದ ಒಂದು 3 to 6 months ತಗೊಂಡ್ರು ಪರವಾಗಿಲ್ಲ. ಗ್ರಾಜುಯಲ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ. ಸೊ ಡಯಟ್ ವಿಷಯ ಎನಿವೇ ಬಂದಿದೆ. ಕೋವಿಡ್ ನಲ್ಲಿ ಪ್ರೆಗ್ನೆನ್ಸಿ ಆದಾಗ ಸ್ಪೆಸಿಫಿಕ್ ಡಯಟ್ ಏನಾದ್ರು ಫಾಲೋ ಮಾಡಬೇಕಾ? ಯಾವ ತರದ ಆಹಾರವನ್ನು ಕನ್ಸ್ಯೂಮ್ ಮಾಡಬೇಕು? ಕೋವಿಡ್ ಇದ್ದಾಗ ತುಂಬಾ ಫೀವರ್ ಇರುತ್ತೆ, ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ. ಸೊ ಅಡಿಕ್ವೇಟ್ ಆಗಿ ನ್ಯೂಟ್ರಿಷನ್ ಕೂಡ ತಗೋಬೇಕಾಗತ್ತೆ. ಸೊ ಮಗುಗೂ ಕರೆಕ್ಟ್ ಆಗಿ ಹೋಗ್ಬೇಕಾಗತ್ತೆ. ಸೊ ಚೆನ್ನಾಗಿ ನೀರು ಕುಡಿಬೇಕು, ಸೊ ಡಿಹೈಡ್ರೇಟ್ ಆಗಬಾರ್ದು. ಸೊ ಅದೇ ರೀತಿ ಚೆನ್ನಾಗಿ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಥವಾ ಡಯಟ್ ಏನಿದೆ ಎಷ್ಟಾಗುತ್ತೋ ಅಷ್ಟು ತಗೋಬೇಕು. ತುಂಬಾ ಸತಿ ಅಪೆಟೈಟ್ ಇರೋದಿಲ್ಲ, ಅದು ಊಟ ಸೇರೋದಿಲ್ಲ. ಬಟ್ ಅದಿದ್ರೂ ಮಗುಗೋಸ್ಕರ ಮಗುನ ಗಮನದಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿ ಆಹಾರ ತಗೋಬೇಕಾಗತ್ತೆ. ಓಕೆ, ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಆಹಾರ ಪದಾರ್ಥ ಕನ್ಸ್ಯೂಮ್ ಮಾಡಲೇಬೇಕು ಅಂದ್ರೆ ಯಾವ ನ್ಯೂಟ್ರಿಯೆಂಟ್ಸ್ ಯಾವ್ದು ಜಾಸ್ತಿ ಇರಬೇಕು? ಪ್ರೋಟೀನ್, ಫ್ಯಾಟ್ ಆ ಥರದ್ರಲ್ಲಿ? ಪ್ರೋಟೀನ್ಸ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಅಡಿಕ್ವೇಟ್ ಆಗಿರಬೇಕು. ಸೊ ದೇ ಆರ್ ದ ಎನರ್ಜಿ ಗಿವಿಂಗ್ ಥಿಂಗ್ಸ್. ಓಕೆ. ಹಾಗೆ ಭಯ ಇರುವಂತಹ ಪೇಷಂಟ್ಸ್ಗೆ, ಗರ್ಭಾವಸ್ಥೆಗೆ ಹೋಗ್ಬೇಕು ಪ್ರಯತ್ನ ಪಡ್ತಾ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಸಂದರ್ಭದಲ್ಲಿ ಕನ್ಸೀವ್ ಆಗಬಹುದಾ ಬೇಡವಾ ಆ ಥರದ್ರಲ್ಲಿ? ಅದು ಪರ್ಸನಲ್ ಚಾಯ್ಸ್ ಇರುತ್ತೆ. ಬಿಕಾಸ್ ವಿ ಕೆನಾಟ್ ಜನರಲೈಸ್. ಎಲ್ಲರಿಗೂ ನೀವು ಕನ್ಸೀವ್ ಆಗಬೇಡಿ, ಕೊರೋನಾ ಬರುತ್ತೆ ಅಂತಾನು ಹೇಳಕ್ಕಾಗಲ್ಲ. ಬಿಕಾಸ್ ಇದು ಈ ವರ್ಷನೂ ಬರ್ಬೋದು, ನೆಕ್ಸ್ಟ್ ವರ್ಷನೂ ಬರ್ಬೋದು, 3rd ವೇವ್ ಬರ್ಬೋದು. ಬಟ್ ಏನಂದ್ರೆ ಅಡಿಕ್ವೇಟ್ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಸೊ ವ್ಯಾಕ್ಸಿನೇಷನ್ಗೆ ಆಕ್ಸೆಸ್ ಇದ್ರೆ ಹಾಕ್ಸ್ಕೊಂಡ್ಬಿಟ್ಟು ಆಮೇಲೆ ಟ್ರೈ ಮಾಡಿ. ಅದ್ರ ಮೀನ್ ವೈಲ್ ಏನಾದರೂ ಪ್ರೆಗ್ನೆನ್ಸಿ ಆಯಿತು ಅಂದರೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಪ್ರಿಕಾಷನ್ಸ್ ತಗೊಂಡು, ಸೊ 100 ಜನ ಪ್ರೆಗ್ನೆಂಟ್ ಮಹಿಳೆಯರು ಡೈಲಿ ಕನ್ಸೀವ್ ಆಗ್ತಾ ಇದ್ದಾರೆ, ಡೆಲಿವರಿ ಆಗ್ತಾ ಇದ್ದಾರೆ. ಅವರು ಅಡಿಕ್ವೇಟ್ ಪ್ರಿಕಾಷನ್ಸ್ ತಗೋತಾ ಇದ್ದಾರೆ, ನಾವು ಕೂಡ ಪ್ರಿಕಾಷನ್ಸ್ ತಗೊಂಡು ವಿ ಆರ್ ಮ್ಯಾನೇಜಿಂಗ್ ದೆಮ್. ಓಕೆ, ಮತ್ತೊಂದು ಕರೆ ಇದೆ. ಡಾಕ್ಟರ್ ಮೇಘಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಾಯ್. ಹಲೋ ಮ್ಯಾಮ್, 4 months ಪ್ರೆಗ್ನೆಂಟ್ ವುಮನ್ ವ್ಯಾಕ್ಸಿನೇಷನ್ ತಗೋಬೋದಾ? ವ್ಯಾಕ್ಸಿನೇಷನ್ ಅಪ್ರೂವ್ ಆಗಿಲ್ಲ ಮೇಘ, ಇಂಡಿಯಾದಲ್ಲಿ ಇನ್ನೂ ಕೊಡ್ತಾ ಇಲ್ಲ ಪ್ರೆಗ್ನೆನ್ಸಿಯಲ್ಲಿ. ಸೊ ಸದ್ಯಕ್ಕೆ ಕೊಡೋದಿಲ್ಲ. ಸೊ ಪ್ರಾಬ್ಲಿ ಇನ್ನೊಂದು ಫ್ಯೂ ಮಂತ್ಸಲ್ಲಿ ಅಪ್ರೂವ್ ಮಾಡೋ ಅವರ ಚಾನ್ಸಸ್ ಜಾಸ್ತಿ ಇದೆ. ಸೊ ಎಲ್ಲರೂ ರೆಕಮೆಂಡ್ ಮಾಡ್ತಾ ಇದ್ದಾರೆ ಪ್ರೆಗ್ನೆನ್ಸಿಯಲ್ಲೂ ಕೊಡಬೇಕು ಅಂತ. ಸೊ ಸದ್ಯಕ್ಕೆ ಇನ್ನೂ ಅಪ್ರೂವ್ ಆಗಿಲ್ಲ. ಸೊ ಪ್ರೆಗ್ನೆನ್ಸಿಯಲ್ಲಿ ಕೊಡ್ತಾ ಇಲ್ಲ ವ್ಯಾಕ್ಸಿನ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ. ಹಾಗೆ ಸಾಕಷ್ಟು ಜನಕ್ಕೆ ಪ್ರೆಗ್ನೆನ್ಸಿ ಅಂದ್ರೇನೆ ಭಯ ಇರುತ್ತೆ. ಸೊ ಈ ಸಮಯದಲ್ಲಿ ಯಾವ ಥರದ ಕ್ರಮಗಳನ್ನ ಅವ್ರು ಕೈಗೊಳ್ಬೇಕು? ಅಂದ್ರೆ ಹೌ ಟು ಬಿ ರೆಡಿ ಫಾರ್ ಪ್ರೆಗ್ನೆನ್ಸಿ?
ಇಟ್ ಆಲ್ ಡಿಪೆಂಡ್ಸ್ ಲೈಕ್ ಅವ್ರದ್ದು ಮದುವೆಗೆ ಎಷ್ಟು ವರ್ಷ ಆಗಿದೆ, ಏಜ್ ಎಷ್ಟು, ಅದ್ರ ಮೇಲೆ ಹೋಗ್ಬೇಕಾಗತ್ತೆ. ಸೊ ಏಜ್ ಜಾಸ್ತಿ ಆಗಿದೆ ಅಂತಂದ್ರೆ ಅದಕ್ಕೆ ಅವರು ಸ್ವಲ್ಪ ಬೇಗ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೇದು. ಸೊ ತುಂಬಾ ಜನ ಎಲ್ಲ ಈಗ ಲೇಟಾಗೆ ಮದುವೆ ಆಗ್ತದೆ 30-35 ಆದ್ಮೇಲೆ, ಅಂಥವ್ರು ಸ್ವಲ್ಪ ಬೇಗ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಸೊ ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಾಗ ಯೂಶ್ವಲಿ ನಾವು ಫೋಲಿಕ್ ಆಸಿಡ್ ತಗೊಳ್ಳೋದಕ್ಕೆ ಅಡ್ವೈಸ್ ಮಾಡ್ತೇವೆ. ಫೋಲಿಕ್ ಆಸಿಡ್ ತಗೊಳ್ಳೋ ಉದ್ದೇಶ ಏನಂದ್ರೆ ಅದು ಪ್ರೆಗ್ನೆನ್ಸಿಗೆ ಏನು ಹೆಲ್ಪ್ ಆಗೋದಿಲ್ಲ, ಬಟ್ ಕೆಲವುದು ಮಗುದು ಬ್ರೈನ್ದು ಅಬ್ನಾರ್ಮಾಲಿಟೀಸ್ ಏನಿದೆ ಅದನ್ನ ಪ್ರಿವೆಂಟ್ ಮಾಡುತ್ತೆ ಅದು. ಸೊ ಹಾಗಾಗಿ ಅಟ್ಲೀಸ್ಟ್ ಯೂಶ್ವಲಿ ಬ್ರೈನ್ ಎಲ್ಲ ಡೆವಲಪ್ಮೆಂಟ್ ನಮಗೆ ಪ್ರೆಗ್ನೆನ್ಸಿ 4-5 ವೀಕ್ಸ್ ಇರುವಾಗಲೇ ಶುರು ಆಗ್ಬಿಡುತ್ತೆ. ಅಂದ್ರೆ ಲಾಸ್ಟ್ ಪೀರಿಯಡ್ ಡೇಟ್ ಇಂದ 4 ವೀಕ್ಸ್ಗೆ ಶುರು ಆಗ್ಬಿಡುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಪೀರಿಯಡ್ ಮಿಸ್ ಆದ್ಮೇಲೆ ಟೆಸ್ಟ್ ಮಾಡ್ಕೊಳ್ಳೋದು, ಅಂದ್ರೆ 1 ವಾರ ಅಥವಾ 15 ದಿನ ಮುಂದೆ ಹೋದ್ಮೇಲೆ ಟೆಸ್ಟ್ ಮಾಡ್ಕೊಳ್ಳೋದು. ಸೊ ಅಂದ್ರೆ ಆಲ್ಮೋಸ್ಟ್ 6 ವೀಕ್ಸ್ ಆಗೋಗ್ಬಿಟ್ಟಿರುತ್ತೆ. ಸೊ ಆ ವಿಂಡೋ ಮಿಸ್ ಆಗಬಾರ್ದು ಅಂತ ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರೋರಿಗೆ ಫೋಲಿಕ್ ಆಸಿಡ್ ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅದು ವಾಟರ್ ಸಾಲ್ಯುಬಲ್ ವಿಟಮಿನ್, ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ರೆಗ್ಯುಲರ್ ಆಗಿ ಅವ್ರು ಡೈಲಿ 1 ಟ್ಯಾಬ್ಲೆಟ್ ತಗೋಬೇಕಾಗತ್ತೆ. ಮತ್ತೊಂದು ಕರೆ ಇದೆ, ಸಂದೀಪ್ ಅವರು ಕನಕ್ಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ಈಗ ಈ ವ್ಯಾಕ್ಸಿನ್ ಫಸ್ಟ್ ಡೋಸ್ ತಗೊಂಡ್ಮೇಲೆ ಪ್ರಾಬಬ್ಲಿ 84 ದಿನ ಅಂತ ಹೇಳ್ತಾರೆ. ಸೊ ಇನ್ ಕೇಸ್ ಅದು ಡ್ಯೂರೇಷನ್ ಒಳಗಡೆ ಅದು ಸರ್ವ್ ಆಗಿಲ್ಲ ಅಂದ್ರೆ, 2ನೇ ಡೋಸ್ ತಗೊಳಕ್ಕೆ ಯಾವ್ದೇ ವ್ಯಕ್ತಿ ಕೈಯಲ್ಲಿ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಅದ್ರ ಪರಿಣಾಮ ನೆಕ್ಸ್ಟ್ ಯಾವ ರೀತಿ ನಾವು ಪ್ರಿಪೇರ್ ಆಗ್ಬೇಕು ಅಂತ ತಿಳ್ಕೊಬೇಕಿತ್ತು. ಸೊ ಈಗ ಸದ್ಯಕ್ಕೆ ಮತ್ತೆ ಫುಲ್ ಶೆಡ್ಯೂಲ್ ಕೊಡೋ ಗೈಡ್ಲೈನ್ಸ್ ಇನ್ನ ಬಂದಿಲ್ಲ. ಸೊ ಒಂದು ಸ್ವಲ್ಪ ಡಿಲೇ ಆಗಿದ್ರು ಎಷ್ಟು ಬೇಗ ನಿಮ್ಗೆ ಇನ್ನೊಂದು ಡೋಸ್ ಸಿಗುತ್ತೋ ಅಷ್ಟು ಬೇಗ ಹಾಕ್ಸ್ಕೊಳ್ಳಿ. ಸೊ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ ಯಾರನ್ನು. ಓಕೆ. ಸೊ ಅದು ಬೂಸ್ಟರ್ ತರನೇ ರಿಯಾಕ್ಟ್ ಆಗುತ್ತಾ ಮೇಡಮ್ ಸೆಕೆಂಡ್ ವ್ಯಾಕ್ಸಿನ್ ನಿಮ್ ಪ್ರಕಾರ? ಬಿಕಾಸ್ ಯಾವ್ದು ತಗೊಂಡಿದ್ರಿ ನೀವು? ಕೋವಿಶೀಲ್ಡ್ ತಗೊಂಡಿದ್ರು. ಕೋವಿಶೀಲ್ಡ್ 12 to 16 ವೀಕ್ಸ್ ವರ್ಗೂ ಹೇಳ್ತಾರೆ. ಸೊ ಈವನ್ 3-4 ಮಂತ್ಸ್ ಆದ್ಮೇಲೆ ತಗೊಂಡ್ರು ಅಡಿಕ್ವೇಟ್ ಇಮ್ಯುನಿಟಿ ಬರುತ್ತೆ. ಸೊ ಒಂದ್ ಸ್ವಲ್ಪ ಡಿಲೇ ಆಗಿದ್ರು ಪರವಾಗಿಲ್ಲ. ಸೆಕೆಂಡ್ ಡೋಸ್ ಎಷ್ಟು ಅರ್ಲಿ ಸಿಗತ್ತೋ ಅಷ್ಟು ಬೇಗ ತಗೊಂಬೇಡಿ. ಆಯ್ತು ಮೇಡಮ್, ಥ್ಯಾಂಕ್ ಯು. ಓಕೆ. ಹಾಗೆ ಕೋವಿಶೀಲ್ಡ್ ಅಥವಾ ಯಾವುದೇ ವ್ಯಾಕ್ಸಿನ್ ಆಗಿರ್ಬೋದು, ತಗೊಂಡ ತಕ್ಷಣ ಇಮ್ಯುನಿಟಿ ಬರೋದಿಲ್ಲ. ಅಂದ್ರೆ ತಗೊಂಡ ತಕ್ಷಣ ಯು ಆರ್ ಸ್ಟಿಲ್ ಸಸೆಪ್ಟಬಲ್, ಕೋವಿಡ್ ಪಾಸಿಟಿವ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾರೆ. ಯಾವ ಡ್ಯೂರೇಷನ್ ಅಲ್ಲಿ, ಎಷ್ಟು ಡ್ಯೂರೇಷನ್ ಅಲ್ಲಿ ಕೋವಿಡ್ ಪಾಸಿಟಿವ್ ಆಗುವಂತಹ ಸಾಧ್ಯತೆ ಇದೆ? ಯೂಶಲಿ ಫಸ್ಟ್ ಡೋಸ್ ತಗೊಂಡ್ಮೇಲೆ ಆಲ್ಮೋಸ್ಟ್ 33% ಇಮ್ಯುನಿಟಿ ಬರುತ್ತೆ. ಸೊ ಸೆಕೆಂಡ್ ಡೋಸ್ ತಗೊಂಡ್ಮೇಲೆ ಅದು 75-80% ಇಮ್ಯುನಿಟಿ ಬರುತ್ತೆ. ಸೊ ಬಟ್ ತುಂಬಾ ಸತಿ ಕೋವಿಡ್ ಫಸ್ಟ್ ಡೋಸ್ ತಗೊಂಡು ಪಾಸಿಟಿವ್ ಆಗಿರೋರು ಇದ್ದಾರೆ, ಬಟ್ ಅವ್ರಿಗೆ ಸ್ವಲ್ಪ ಸಿವಿಯರ್ ಆಗೋ ಚಾನ್ಸಸ್ ಇದೆ. ಬಟ್ 2 ಡೋಸ್ ತಗೊಂಡೋಗಿರೋರು ಪಾಸಿಟಿವ್ ಆಗಿದ್ದಾರೆ. ಈವನ್ 15 ಡೇಸ್ ಹಿಂದೆ ಸೆಕೆಂಡ್ ಡೋಸ್ ಹಾಕ್ಸ್ಕೊಂಡಿರೋರು ಪಾಸಿಟಿವ್ ಆಗಿದ್ದಾರೆ. ಬಟ್ ವ್ಯಾಕ್ಸಿನ್ ಅಡ್ವಾಂಟೇಜ್ ಏನಂದ್ರೆ ಸಿವಿಯರಿಟಿ ಕಡಿಮೆ ಇದೆ. ಸೊ ಎಲ್ಲರೂ ಮೋಸ್ಟ್ ಆಫ್ ದಮ್ ಮೈಲ್ಡ್ ಸಿಂಪ್ಟಮ್ಸ್ ಅಲ್ಲೇ ಕವರ್ ಆಗಿದ್ದಾರೆ. ಆ ಥರ ಡೆತ್ ರೇಟ್ಸ್ ಆಗಲಿ ಅಥವಾ ICU ಅಡ್ಮಿಷನ್ಸ್ ಆಗಲಿ ತುಂಬಾನೇ ಕಡಿಮೆ ಇದೆ. ಸೊ ದಟ್ಸ್ ಅ ಹೋಲ್ ಐಡಿಯಾ ವ್ಯಾಕ್ಸಿನೇಷನ್ ಡ್ರೈವ್. ಅಂದ್ರೆ ಎಲ್ಲರೂ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ ಅಂತ ಪುಷ್ ಮಾಡ್ತಾ ಇರೋದು ಅದಕ್ಕೆ. ಸೊ ಅದೇ ಕೋವಿಡ್ ಅಂದ್ರೆ ವ್ಯಾಕ್ಸಿನೇಷನ್ ತಗೊಂಡು ಕೋವಿಡ್ ಬರಲ್ಲ ಅನ್ನೋ ಗ್ಯಾರಂಟಿ ಇಲ್ಲ, ಬಟ್ ಕೋವಿಡ್ ಬರೋ ಚಾನ್ಸಸ್ ಇರುತ್ತೆ, ಬಟ್ ಸೀರಿಯಸ್ ಆಗೋದಿಲ್ಲ ಅದು. ಯಾವ ರೀತಿ ಮುನ್ನೆಚ್ಚರಿಕೆನ ವಹಿಸಬೇಕು? ಕೋವಿಡ್ ಅದಾದ್ಮೇಲೂ ಕೂಡ ನೀವು ಮಾಸ್ಕ್ ಹಾಕೋಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಎಲ್ಲದೂ ಆಗಬೇಕು. ಇನ್ಫೆಕ್ಷನ್ ನಾವು ಪ್ರಿವೆಂಟ್ ಮಾಡೋಕ್ಕಾಗಲ್ಲ, ಬಟ್ ಅದು ಇನ್ಫೆಕ್ಷನ್ ಸಿವಿಯರ್ ಹೋಗದೆ ಇರೋ ತರ ವ್ಯಾಕ್ಸಿನೇಷನ್ ಪ್ರಿವೆಂಟ್ ಮಾಡುತ್ತೆ. ಸೊ ನಮ್ಮ ಬಾಡಿ ಅದು ರಿಯಾಕ್ಷನ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಪ್ಲಸ್ ಮೋಸ್ಟ್ ಆಫ್ ದಮ್ ಡಿಸ್ಯಾಚುರೇಟ್ ಆಗಲ್ಲ, ಆಕ್ಸಿಜನ್ ಲೆವೆಲ್ ಡೌನ್ ಆಗೋದು ಅಥವಾ ಆಕ್ಸಿಜನ್ ಬೇಕಾಗೋದು, ಆ ಥರ ಅಡ್ಮಿಷನ್ ಬೇಕಾಗೋ ಲೆವೆಲ್ಗೆ ಹೋಗೋ ಚಾನ್ಸಸ್ ತುಂಬಾ ಕಡಿಮೆ. ಹಾಗೆ ಪ್ರೆಗ್ನೆಂಟ್ ವಿಮೆನ್ ಅಲ್ಲಿ ಇನ್ಫೆಕ್ಷನ್ ಕೋವಿಡ್ ಪಾಸಿಟಿವ್ ಆದ್ಮೇಲೆ ಇನ್ ಯಾವ ತರದ ಅಲೈಡ್ ಇನ್ಫೆಕ್ಷನ್ಸ್ ಬರುವಂತಹ ಸಾಧ್ಯತೆ ಇದೆ? ಕೋವಿಡ್ ಪಾಸಿಟಿವ್ ವೈರಲ್ ಇನ್ಫೆಕ್ಷನ್ ಇರುತ್ತೆ. ಸೊ ಅದು ಆಸಚ್ ಅದರಿಂದ ಏನು ಪ್ರಾಬ್ಲಮ್ ಬರಲ್ಲ. ಬಟ್ ಕೆಲವ್ರಿಗೆ ನಾನು ಹೇಳ್ದಂಗೆ ಈ ಸ್ಟೀರಾಯ್ಡ್ಸ್ ಎಲ್ಲ ಟ್ರೀಟ್ ಮಾಡಿರ್ಬೋದು ಅಥವಾ ಆ ಥರ ಏನಿದ್ದಾಗ ಸ್ವಲ್ಪ ಮಟ್ಟಿಗೆ ಅದು ಇಮ್ಯುನಿಟಿ ಸ್ವಲ್ಪ ಡೌನ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇದೆ. ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನು ಬೇಕಾದ್ರೂ ಇರ್ಬೋದು, ಚೆಸ್ಟ್ ಇನ್ಫೆಕ್ಷನ್ ಇರ್ಬೋದು, ಥ್ರೋಟ್ ಇನ್ಫೆಕ್ಷನ್ ಇರ್ಬೋದು, ಸೈನೋಸೈಟಿಸ್ ಥರ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಸೊ ಆ ಥರ ಇದ್ದಾಗ ಯೂಶ್ವಲಿ ಲೈಕ್ 10 ಡೇಸ್ ಆದ್ಮೇಲೂ ಇನ್ನೂ ಫೀವರ್ ಇರುತ್ತೆ, ಎಲ್ಲ ನಾರ್ಮಲ್ ಇರುತ್ತೆ, ಮಧ್ಯದಲ್ಲೆಲ್ಲ ಚೆನ್ನಾಗಿರ್ತಾರೆ. ಬಟ್ ಒಂದು 10 ದಿನ ಆದಮೇಲೆ ಟ್ರೀಟ್ಮೆಂಟ್ ಎಲ್ಲ ಮುಗಿದು ಎಲ್ಲ ಆಕ್ಸಿಜನ್ ಸ್ಯಾಚುರೇಷನ್ ಎಲ್ಲ ನಾರ್ಮಲ್ ಆದ್ಮೇಲೆ ಸ್ವಲ್ಪ ಫೀವರ್ ಬರೋಕ್ಕೆ ಶುರುವಾಗುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಇದು ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇದನ್ನ ಸಸ್ಪೆಕ್ಟ್ ಮಾಡ್ತೀವಿ, ಸೆಕೆಂಡ್ರಿ ಇನ್ಫೆಕ್ಷನ್ಸ್ನ. ಸೊ ಈ ಮ್ಯೂಕಾರ್ ಒಂದು ಹೊಸದಾಗಿ ಶುರುವಾಗಿದೆ. ಸೊ ಅದು ಏನಕ್ಕೆ ಬರ್ತಾ ಇದೆ, ಇಂಡಿಯಾದಲ್ಲಿ ಯಾಕೆ ಅಷ್ಟು ಕಾಣಿಸ್ಕೊತಾ ಇದೆ, ಅದು ಸ್ಟಿಲ್ ನಮಗೆ ಅಷ್ಟೊಂದು ಖಚಿತವಾಗಿ ಗೊತ್ತಾಗಿಲ್ಲ. ಬಟ್ ಒಂದು ಸ್ಟೀರಾಯ್ಡ್ಸ್ ಯೂಸ್ ಮಾಡ್ತಿರೋದ್ರಿಂದ ಅದು ನಮಗೆ ಎಲ್ಲ ಕಡೆನೂ ಇರುತ್ತೆ ಮ್ಯೂಕಾರ್. ಬಟ್ ನಮ್ಮ ಬಾಡಿ ಅದಕ್ಕೆ ಒಳಗಡೆ ಪ್ರಾಲಿಫರೇಟ್ ಆಗೋದಕ್ಕೆ ಚಾನ್ಸ್ ಕೊಡೋದಿಲ್ಲ. ಸೊ ಯಾವಾಗ ಇದು ಇಮ್ಯುನಿಟಿ ಕಡಿಮೆ ಆಗುತ್ತೋ ಅದು ಬೆಳೆಯೋಕ್ಕೆ ಶುರು ಆಗುತ್ತೆ. ಸೊ ಒಂದು ಸ್ಟೀರಾಯ್ಡ್ಸ್ ಇಂದ ಇರ್ಬೋದು, ಇನ್ನೊಂದು ಜಿಂಕ್ ಇಂದ ಇರ್ಬೋದು, ಜಿಂಕ್ ತಗೊಳ್ಳೋದ್ರಿಂದ, ಅಥವಾ ಇನ್ನೊಂದು ಕೋವಿಡ್ ಆಸಚ್ ಇಲ್ಲಿ ಬಂದಿರೋ ವೇರಿಯಂಟ್ ನಮಗೆ ಸಸೆಪ್ಟಿಬಲ್ ಮಾಡ್ತಾ ಇರ್ಬೋದು. ಸೊ ಅದನ್ನ ಖಚಿತವಾಗಿ ಹೇಳೋದು ಯಾಕೆ ಜಾಸ್ತಿ ಆಗ್ತಾ ಇದೆ ಕಷ್ಟ. ಬಟ್ ಯೂಶ್ವಲಿ ಇದು ಇಮ್ಯುನೋ ಕಾಂಪ್ರಮೈಸ್ಡ್ ಅಥವಾ ಡಯಾಬಿಟಿಕ್ ಏನಿದ್ದಾರೆ ಅಂಥವ್ರಿಗೆ ಜಾಸ್ತಿ ಕಾಣಿಸ್ಕೊತಾ ಇದೆ.
ಆ ಸಂದರ್ಭದಲ್ಲಿ ಔಷಧಿಗಳು, ಬೇರೆ ತರದ ಔಷಧಿಗಳನ್ನೆಲ್ಲ ತಗೋತಾ ಇರ್ತಾರೆ. ಮನೆಯಲ್ಲಿ ನೀವು ಹೇಳಿದ್ರಿ ನೀರು ಕುಡಿಬೇಕು ಅಂತ, ಇನ್ಯಾವ್ದಾದ್ರು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕಾ? ಅಥವಾ ಇವಾಗ ಆಕ್ಸಿಜನ್ ಕೊಟ್ಟಾಗ ಗರ್ಭಿಣಿ ಸ್ತ್ರೀಯರು ಕೋವಿಡ್ ಪಾಸಿಟಿವ್ ಆದಾಗ ಅದರಿಂದ ಮಗುಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಇಲ್ಲ, ಮಗುಗೆ ಯಾವುದೇ ರೀತಿ ಆಕ್ಸಿಜನ್ ಕೊಡೋದ್ರಿಂದ ಎಫೆಕ್ಟ್ ಆಗಲ್ಲ. ಇನ್ನು ಸ್ಯಾಚುರೇಷನ್ಸ್ ನಾವು ಮೇಂಟೈನ್ ಮಾಡಿಲ್ಲ ಅಂದ್ರೆ ತಾಯಿಗೆ ಹೇಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೋ ಮಗು ಕೂಡ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಇರುತ್ತೆ. ಅಂತ ಟೈಮಲ್ಲಿ ಮಗು ಹೊಟ್ಟೆ ಒಳಗಡೆ ಹೋಗ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಈಗ ನಾವು ತಾಯಿ ಏನಾದರೂ 34 ವೀಕ್ಸ್ 35 ವೀಕ್ಸ್ ಆಗಿ ಈ ಥರ ಸೀರಿಯಸ್ ಆಗಿ ಆಕ್ಸಿಜನ್ ಡಿಪೆಂಡೆಂಟ್ ಆದರೆ ನಾವು ಡೆಲಿವರಿ ಮಾಡೋದನ್ನ ಪ್ರಿಫರ್ ಮಾಡ್ತೀವಿ. ಓಕೆ. ಹಾಗೆ ಡಾಕ್ಟರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀನಿ. ಸಣ್ಣದಾಗಿ ನಿಮ್ಮ ಸಂದೇಶ ಎಲ್ರಿಗೂ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೋವಿಡ್ ಅಂದ ತಕ್ಷಣ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ತುಂಬಾ ಜನ ಅವರು ಹತ್ರದವ್ರನ್ನ ಕಳ್ಕೊಂಡಿದ್ದೀರಾ, ಎಲ್ಲ ಮಾಡಿದ್ದೀರಾ, ಬಟ್ ಅದೆಲ್ಲ ಆಗಿರೋದು ರೀಸನ್ ಏನಂದ್ರೆ ಕರೆಕ್ಟ್ ಟೈಮ್ಗೆ ನಾವು ಆಕ್ಟ್ ಮಾಡಿಲ್ಲ, ಪ್ಲಸ್ ಕರೆಕ್ಟ್ ಟೈಮ್ಗೆ ನಾವು ಟ್ರೀಟ್ ಮಾಡಿಲ್ಲ, ಡಯಾಗ್ನೋಸ್ ಮಾಡಿಲ್ಲ. ಸೊ ಕಂಪೇರ್ ಟು ಲಾಸ್ಟ್ ವೇವ್ ಈ ಟೈಮ್ ನಮಗೆ ಅಡ್ವಾಂಟೇಜ್ ಇದೆ. ಬಿಕಾಸ್ ಲಾಸ್ಟ್ ವೇವಲ್ಲಿ ನಮಗೆ ಏನಾಗ್ತಾ ಇದೆ ಅಂತ ಗೊತ್ತಿರಲಿಲ್ಲ. ಅದನ್ನು ನಾವು ನಿಮೋನಿಯಾ ಅನ್ಕೊಂಡು ನಿಮೋನಿಯಾ ಥರ ಟ್ರೀಟ್ ಮಾಡ್ತಿದ್ವಿ. ಸೊ ನಮ್ಮ ಕೈಯಲ್ಲಿ ಏನೂ ಇರ್ತಾ ಇರಲಿಲ್ಲ. ಸೊ ICUಗೆ ಹೋಗಿದ್ದ ಪೇಷಂಟ್ಸು ನಮಗೆ ರಿಟ್ರೀವ್ ಮಾಡೋ ಇದು ತುಂಬಾ ಕಷ್ಟ ಆಗ್ತಾ ಇತ್ತು. ಬಟ್ 1 ವರ್ಷದಲ್ಲಿ ನಮಗೆ ತುಂಬ ಅರ್ಥ ಆಗಿದೆ ಕೋವಿಡ್ ಹೇಗೆ ನಮಗೆ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ. ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇಂಪ್ರೂವ್ ಆಗಿದೆ. ಎಲ್ಲ ಇಂಪ್ರೂವ್ ಆಗಿರೋದ್ರಿಂದ ಪೇಷಂಟ್ಸ್ ಕಡೆಯಿಂದ ನಿಮ್ಗೆ ಏನಂದರೆ ಅದನ್ನು ಡೆನೈ ಮಾಡಬಾರ್ದು. ನನಗಿಲ್ಲ ಕೋವಿಡ್ ಸಿಂಪ್ಟಮ್ಸ್ ಇದ್ರೂ ಅಯ್ಯೋ ನನಗಿಲ್ಲ, ಇದು ಬೇರೆ ಜ್ವರ, ಇದು ಟೈಫಾಯ್ಡ್ ಜ್ವರ, ಇದು ಆ ಜ್ವರ ಈ ಜ್ವರ ಅನ್ಕೊಂಡು ಹಂಗೆ ಹೋಗ್ಬಾರ್ದು. ಫಸ್ಟ್ ಥಿಂಗ್ ಸ್ಯಾಂಪಲ್ ಕೊಡಬೇಕು, RT-PCR ಟೆಸ್ಟ್ ಮಾಡ್ಕೋಬೇಕು. ಪಾಸಿಟಿವ್ ಬಂದಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದು ವಾರ್ನಿಂಗ್ ಸೈನ್ಸ್ ಏನಿದೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ವಾರ್ನಿಂಗ್ ಸೈನ್ಸ್ ಇದ್ದಾಗಲೂ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅಂತ ಟೈಮಲ್ಲಿ ನೀವು ಕರೆಕ್ಟಾಗಿ ಅಡ್ಮಿಟ್ ಆಗಿ ಕರೆಕ್ಟ್ ಟೈಮ್ಗೆ ನಾವು ಟ್ರೀಟ್ ಮಾಡಿದ್ರೆ ಸ್ಟಿಲ್ ಯು ಕ್ಯಾನ್ ರಿಕವರ್. ರೈಟ್. ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಎಲ್ಲ ಪ್ರಶ್ನೆಗಳಿಗೂ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ಕಾರ. ನೀವು ಕೋವಿಡ್ ಸೋಂಕಿತರೆ? ಇಲ್ಲಿದೆ ನಿಮ್ಮ ಚೇತರಿಕೆಗೆ ರಹದಾರಿ. ಗಾಬರಿಗೆ ಒಳಗಾಗಬೇಡಿ, ಭಯಪಡದಿರಿ. ನಿಮ್ಮ ಉಷ್ಣಾಂಶ ಮತ್ತು ಆಮ್ಲಜನಕದ ಮಟ್ಟವನ್ನು ದಿನಕ್ಕೆ 2 ರಿಂದ 4 ಬಾರಿ ಪರೀಕ್ಷಿಸಿಕೊಳ್ಳಿ. 6 ನಿಮಿಷದ ಚುರುಕಿನ ನಡಿಗೆಯ ಮುನ್ನ ಮತ್ತು ನಂತರ ನಿಮ್ಮ ಆಮ್ಲಜನಕದ ಮಟ್ಟವನ್ನು ಪರೀಕ್ಷೆ ಮಾಡಿ. ಸಾಕಷ್ಟು ನೀರು ಹಾಗೂ ದ್ರವ ಪದಾರ್ಥಗಳನ್ನು ಸೇವಿಸಿ. ತೀವ್ರ ಅಸ್ವಸ್ಥತೆ ಕಂಡುಬಂದಲ್ಲಿ ಅಥವಾ ನಿಮ್ಮ ಆಮ್ಲಜನಕದ ಮಟ್ಟ 92%ಕ್ಕಿಂತಲೂ ಕಡಿಮೆಯಾದಲ್ಲಿ ತಕ್ಷಣವೇ ವೈದ್ಯರನ್ನು ಅಥವಾ ಕೋವಿಡ್ ತುರ್ತು ಸೇವಾ ಸೌಲಭ್ಯಗಳನ್ನು ಸಂಪರ್ಕಿಸಿ. ಧನಾತ್ಮಕವಾಗಿರಿ. ನೀವು ಆದಷ್ಟು ಬೇಗ ಇದರಿಂದ ಹೊರಬರುತ್ತೀರಿ ಮತ್ತು ಆರೋಗ್ಯವಂತರಾಗುತ್ತೀರಿ. ಕೋವಿಡ್ ಲಸಿಕೆ ಪಡೆಯಲು ಎಲ್ಲಿಗೆ ಹೋಗಬೇಕೆಂಬ ಗೊಂದಲವೇ? ಯೋಚಿಸಬೇಡಿ. cowin.gov.in/home ಈ ಜಾಲತಾಣದಲ್ಲಿ ನೋಂದಾಯಿಸಿಕೊಳ್ಳಿ ಮತ್ತು ಅದರಲ್ಲೇ ನಿಮ್ಮ ಹತ್ತಿರದ ಲಸಿಕಾ ಕೇಂದ್ರದ ಮಾಹಿತಿ ಪಡೆಯಿರಿ. ಜಾಗ್ರತೆ ವಹಿಸಿ, ಸುರಕ್ಷಿತವಾಗಿರಿ. ಲಸಿಕೆ ಪಡೆದ ನಂತರವೂ ನಿಮಗೆ ಕೋವಿಡ್ ಸೋಂಕು ತಗುಲಿದರೆ ಏನಾಗುತ್ತದೆ? ಹೌದು, ನೀವು ಎಲ್ಲ ಎಚ್ಚರಿಕೆ ತೆಗೆದುಕೊಂಡ ಬಳಿಕವೂ ಮತ್ತು ಲಸಿಕೆ ಹಾಕಿಸಿದ ನಂತರವೂ ನಿಮಗೆ ಕೋವಿಡ್ ಸೋಂಕು ತಗುಲಬಹುದು. ನೆನಪಿಡಿ, ಇದ್ಯಾವುದು 100% ಪರಿಣಾಮಕಾರಿಯಲ್ಲ. ಆದರೆ 0 ಫಲಕ್ಕಿಂತಲೂ 70 ರಿಂದ 95% ಪರಿಣಾಮಕಾರಿಯಾದ ಹೆಜ್ಜೆಗಳು ಅತ್ಯುತ್ತಮ ಅಲ್ಲವೇ?